ಓಕೆ, ನೀನೇನಪ್ಪ ಅಂದ್ರೆ ನಾವು ಕ್ವಶನ್ ಪೇಪರ್ ಬಿಡ್ಸಾತೀವಲ್ಲ, ನೀನ್ ಏನ್ ಡಿಸೈಡ್ ಮಾಡಿದ್ವಿ ನಾವು? ಯಾವ ಡಿಸೈಡ್ ಮಾಡಿದ್ವಿ? ಮೈಸೂರು ಡಿಸೈಡ್ ಮಾಡಿದಲ್ಲ, ರೈಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ 1857 ದಂಗೆ. ಹೌದಾ, ಇವ್ ಎರಡು ಟಾಪಿಕ್ ಏನಂದ್ರೆ ನಮ್ ಎಕ್ಸಾಮ್ ಇಂಪಾರ್ಟೆಂಟ್ ರೀ. ಹೌದಾ, ಪದೇ ಪದೇ ಈ ಒಂದು ಏರಿಯಾದಲ್ಲಿ ಕ್ವಶನ್ಸ್ ಏನೋ ಬರ್ತಿರ್ತೈತಿ, ರೈಟ್. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಆ ಅದು ಈ ಸಿಖ್ರ ಬಗ್ಗೆ ಡಿಸೈಡ್ ಮಾಡಿದ್ವಿ ನಾವು. ಹೌದಾ, ಈ ಸಿಖ್ಖರ ಸಿಖ್ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಗುರುನಾನಕ್ ಅವರು. ಹೌದಾ, ನೆಕ್ಸ್ಟ್ ಈ ಲಂಗ್ರಾ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು? ಯಾರೇ? ಅಮರ್ದಾಸ್. ಲಂಗ್ರಾ ಪದ್ಧತಿ ಅಂದ್ರೆ ಏನು? ಅನ್ನದಾಸೋಹ. ನೆಕ್ಸ್ಟ್ ಖಾಲ್ಸಾ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು? ಯಾರೇ? ಖಾಲ್ಸಾ ಪದ್ಧತಿ ಗುರು ಗೋವಿಂದ್ ಸಿಂಗ್. ನೆನ್ಬಿಡ್ಬೇಕೆಲ್ಲ ಇಂಪಾರ್ಟೆಂಟ್, ಗುರು ಗೋವಿಂದ್ ಸಿಂಗ್, ರೈಟ್. ನೆಕ್ಸ್ಟ್ ಆದ್ಮೇಲೆ ಈ ಅಮೃತಸರವನ್ನ ಸ್ಟಾರ್ಟ್ ಮಾಡಿದವರು, ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದವರು ರಾಮದಾಸ್. ಹೌದಾ, ಅದನ್ನ ಕಂಪ್ಲೀಟ್ ಮಾಡಿದವರು ಯಾರು? ಯಾವ್ದಾ? ಅರ್ಜುನ್ ದೇವ. ನೆಕ್ಸ್ಟ್ ಅಮೃತಸರಕ್ಕ ಏನಪ್ಪಾ ಅಂದ್ರೆ ಜಾಗವನ್ನು ನೀಡಿದವರು ಯಾರು? ಅಕ್ಬರ್, ರೈಟ್. ನೆಕ್ಸ್ಟ್ ಔರಂಗಜೇಬ ಯಾರನ್ನ ಮರಣ ಪಡಿಸ್ತಾನ? ಯಾರನ್ನ ಕೊಲ್ತಾನು? ತೇಜ್ ಬಹದ್ದೂರ್. ನೆಕ್ಸ್ಟ್ ಜಹಾಂಗೀರ್ ಯಾರನ್ನ ಕೊಲ್ತಾನು? ಅರ್ಜುನ ದೇವ. ಹೌದಾ, ಅರ್ಜುನ್ ದೇವ, ಲಂಗ್ರಾ ಪದ್ಧತಿ. ಈ ನೆಕ್ಸ್ಟ್ ಆದ್ಮೇಲೆ ಈ ಇವುಗಳನ್ನ ಏನಪ್ಪಾ ಅಂದ್ರೆ ಈ ಆದಿ ಗ್ರಂಥದ ಬರುತ್ತೆ. ಆದಿ ಗ್ರಂಥ ಅಂದ್ರೆ ಏನ್ರಿ? ಯಾವುದು? ಗುರು ಗ್ರಂಥ ಸಾಹೇಬ. ಹೌದಾ, ಆದಿ ಅದನ್ನ ಎಲ್ಲ ಸೇರಿಸಿ ಬರೀತಾರ. ಅದನ್ನ ಬರ್ದಾರ ಯಾರು? ಅರ್ಜುನ ದೇವ. ಹೌದಾ, ಅರ್ಜುನ ದೇವ. ಈ ನೆಕ್ಸ್ಟ್ ಅದಾದ್ಮೇಲೆ ಇದರಲ್ಲಿ ಅವನ್ನ ಜೋಡಿಸ್ಬೇಕು, 1, 2, 3 ಯಾವ್ದು ಅಂತೇಳಿ. ಒಂದೇದು ಯಾವ್ದ್ರಿ? ಫಸ್ಟ್ ಬಂದ್ರ ಯಾರು? ಗುರುನಾನಕ್ ಬರ್ತಾರ. ಎರಡನೇಪ್ಪ ಗುರು ಅಂಗದು. ನೆಕ್ಸ್ಟ್ ಗುರು ಅಮರದಾಸು. ನೆಕ್ಸ್ಟ್ ಆದ್ಮೇಲೆ ಗುರು ರಾಮದಾಸು. ಹೌದಾ, ಆದ್ಮೇಲೆ ಗುರು ತೇಜ್ ಬಹದ್ದೂರ್ಲ. ಗುರು 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 ಅರ್ಜುನ ದೇವ. ಗುರುಜಿ ಆದ್ಮೇಲೆ ಹರಗೋವಿಂದ, ಹರ ರೈ, ಹರ ಕೃಷ್ಣ. ಅದಾದ್ಮೇಲೆ ತೇಜ್ ಬಹದ್ದೂರ್. ಲಾಸ್ಟ್ ಗುರು ಗೋವಿಂದ ಸಿಂಗ್. ಅದಾದ್ಮೇಲೆ ಗುರು ಗ್ರಂಥ ಸಾಹೇಬ್ ಅಂತ ಬರುತ್ತೆ. ಅಡ್ಲೇಪ 10 ಜನ ಇವರು ಗುರುಗಳು ಬರ್ತಾರಲ್ಲಿ. ಅದ ಗುರುಗಳು ಬರ್ತಾರೆ. ಈ ನೆಕ್ಸ್ಟ್ ಈ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟ ಅವ್ರು ಪೇಟ ಹಾಕ್ತಾರ, ಗೊತ್ತಾ? ಪೇಟ. ಸಿಂಗ್ ಧರ್ಮದವ್ರಲ್ಲ ಪೇಟ ಹಾಕ್ತಾರಲ್ಲ, ಪೇಟ ಹಾಕ್ತಾರ. ಮತ್ತೆ ಒಂದವ್ರ ಹತ್ರ ಒಂದು ವೆಪನ್ ತರ ಇರುತ್ತೆ. ವೆಪನ್ ಅಲ್ಲ, ಅದು ಆಕ್ಚುಲಿ ಒಂದು ಸಲಕರಣೆ ಇರುತ್ತೆ. ಅದಕ್ಕೆ ಏನ್ ಕರೀತಾರ? ಕಿರ್ಪಾನ್ ಅಂತ ಕರೀತಾರೆ. ಕಿರ್ಪಾನ್ ಯೂಸ್ ಮಾಡ್ತಾರಲ್ಲ. ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನ, ಈ ಆತರ ಕಿರ್ಪಾನ್ಗಳನ್ನ ವೆಪನ್ಸ್ ಗಳನ್ನ ಎಲ್ಲಿ ಹಂಗ ತಗೊಂಡ್ ಅಡ್ಯಾಡಂಗಿಲ್ರಿ. ಬಟ್ ಆ ಧರ್ಮಕ್ಕೆ ಮಾತ್ರ ಅವಕಾಶ ಐತಿ. ಅದ ಕಿರ್ಪಾನ್ ಅಂತೇಳಿ. ಅದ್ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ಮುಖಾಂತರ ಕೊಟ್ಟಿರೋದ್ ಕೇಳ್ತಾನ್ರಿ. ಎಷ್ಟನೇ ಆರ್ಟಿಕಲ್ ಮುಖಾಂತರ? ಎನಿಬಡಿ? ಎಷ್ಟನೇ ಆರ್ಟಿಕಲ್ ಮುಖಾಂತರ ಅವ್ರು ಯೂಸ್ ಮಾಡ್ಬೋದು ಕಿರ್ಪಾನ? ಧಾರ್ಮಿಕ ಸ್ವಾತಂತ್ರ್ಯ ಎಷ್ಟೇ ಹೇಳೈತೆ? 25ನೇ ಆರ್ಟಿಕಲ್. ಹೌದಾ, ಧಾರ್ಮಿಕ ಸ್ವಾತಂತ್ರ್ಯ ನಾಳೆ ಕೇಳಿದ್ರೆ ಎಷ್ಟನೇ ಆರ್ಟಿಕಲ್ ಮುಖಾಂತರ ಬಂದ್ರು? 25ನೇ ಆರ್ಟಿಕಲ್ ಮುಖಾಂತರ. 25ನೇ ಆರ್ಟಿಕಲ್ ಮುಖಾಂತರ ಅದನ್ನ ಕಿರ್ಪಾನ್ ಅಂತ ವರ್ಡ್ ಯೂಸ್ ಮಾಡಿ. ಕಿರ್ಪಾನ್ ಗೊತ್ತಲ್ರಿ? ಓಕೆ. ಈ ನೆಕ್ಸ್ಟ್ ಮತ್ತೇನ್ ದಿವಸ ಮಾಡಿದ್ವಿ ಸಿಖ್ ಸಂಬಂಧಪಟ್ಟಂಗ? ಇನ್ನೊಂದು ಮದುವೆ ಒಂದು ಇರ್ತದ. ಏನ್ ತರದಕ್ಕ? ಆನಂದ್ ಕರಜ್. ಇದ್ ಕೇಳ್ತಾನ. ಈ ಆನಂದ್ ಕರಜ್ ಅನ್ನೋದು ಏನ್ ಒಂದು ಮದುವೆ ಸಿಸ್ಟಮ್ ಇದು. ಈ ಪ್ರೆಸೆಂಟ್ ಕೂಡ ಅದನ್ನ ಫಾಲೋ ಮಾಡ್ತಾರ್ರಿ ಅವರು. ಹೌದಾ, ಅದನ್ನ ಜಾತಿ ಅಂದ್ರೆ ಯಾರು? ಅಮರದಾಸ್. ಆ ಜಾತಿ ಅಮರದಾಸ್ ಜಾರಿ ತರ್ತಾರೆ. ಇನ್ ನೆಕ್ಸ್ಟ್ ಅದಾದ್ಮೇಲೆ ಇಷ್ಟೇನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ನೀವು ನೆನಪಿಡ್ಬೇಕು ಆ ಧರ್ಮಕ್ಕೆ ಸಂಬಂಧಪಟ್ಟ ಸಿಖ್ ಧರ್ಮ. ಈ ಸಿಖ್ ಧರ್ಮ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತಿದ್ದು? ಪಂಜಾಬ್ ಅಲ್ಲಿ. ಹೌದಾ, ಪಂಜಾಬ್ ಅಲ್ಲಿ. ಇನ್ ನೆಕ್ಸ್ಟ್ ಪಂಜಾಬ್ ಅಲ್ಲಿ ಈ ಸಿಖ್ರು ಒಂದು ದಂಗೆ ಮಾಡ್ತಾರ. ದಂಗೆ ಯಾವುದು? ಕೂಕಾ ದಂಗೆ. ಯಾವ್ದು? ಕೂಕಾ ದಂಗೆ. ಇಂಪಾರ್ಟೆಂಟ್ ಕೇಳ್ತಾನ, ಕೂಕಾ ದಂಗೆ ಅಂತ ಅನ್ಬೋದು, ರೈಟ್. ಇನ್ ನೆಕ್ಸ್ಟ್ ಅದಾದ್ಮೇಲೆ ಯಾವಪ್ಪ ಅಂದ್ರೆ ನಾವೇನು 1857 ದಂಗೆ ಡಿಸೈಡ್ ಮಾಡ್ತಾ ಇದ್ದಿಲ್ಲ, ಅದು ಸ್ವಲ್ಪ ರಿವಿಷನ್ ಮಾಡ್ಬಿಡೋಣ ಬಡ. ಹೌದಾ, 1857 ದಂಗೆ. ಹೌದಾ, 1857 ದಂಗೆನೆ ಅಂತೇಳಿ ಒಂದು ಕೃತಿ ಬರೀತಾರೆ. ಅದು ಕೃತಿ ಬರೆದರು ಭಾರತದ ಸ್ವತಂತ್ರ ಸಂಗ್ರಾಮದವರು ವಿ.ಡಿ. ಸಾವರ್ಕರ್. ಹೌದಾ, ನೆಕ್ಸ್ಟ್ ಎಚ್.ಎಸ್. ಸೇನ್ ಅಂತ ಬರ್ತಾರೆ. ಎಚ್.ಎಸ್. ಸೇನ್ ಬರ್ತಾರಲ್ರಿ, ಎಚ್.ಎಸ್. ಸೇನ್. 1857 ದಂಗೆ ಫಸ್ಟ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ಮೀರತ್ ಇಂದ ಡಿಸೈಡ್ ಮಾಡಿದ್ರೆ ಮೀರತ್. ಹೌದಾ, ಫಸ್ಟ್ ನೋಡ್ರಿ ಮೇ 10, 1857 ಸ್ಟಾರ್ಟ್ ಆಗಿದ್ದು ಮೀರತ್ ಅಲ್ಲಿ. ಮಾರ್ಚ್ 29 ಸ್ಟಾರ್ಟ್ ಆಗಿದ್ದು ಬ್ಯಾರಕ್ಪುರ್. ಯಾವುದು? ಉಧಮ್ ಸಿಂಗ್ ಅಲ್ಲ, ನಮ್ಮ ಮಂಗಲ್ ಪಾಂಡೆ ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಬ್ಯಾರಕ್ಪುರ್. ಮೀರತ್ ಆಗಿ ಮಾಡ್ತಾರೆ, ರೈಟ್. ಇನ್ ನೆಕ್ಸ್ಟ್ ಆದ್ಮೇಲೆ ಈ 1857 ದಂಗೆ ಐತಿಲ್ಲ, 1857 ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಿರ್ತಾರು? ಲಾರ್ಡ್ ಕ್ಯಾನಿಂಗ್ ಇರ್ತಾರೆ. ಹೌದಾ, 1857 ತನಕ ರಾಣಿಯ ಘೋಷಣೆ ಬರ್ತೈತಿ. ರಾಣಿಯ ಘೋಷಣೆ ಬರ್ತಲ್ಲ 1858. ಹೌದಾ,
ಅವಾಗ ಯಾರಿರ್ತ ಅಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್. ಭಾರತದ ಗವರ್ನರ್ ವೈಸ್ರಾಯ್ ಹಾಕರ್ ಅವಾಗ 18 ಹೌದಾ. ರಾಣಿಯ ಘೋಷಣೆ ಫಸ್ಟ್ ಪೈಲ ಹೊರಡಿಸೋರು ಯಾರು? ಲಾರ್ಡ್ ಕ್ಯಾನಿಂಗ್ ಹೌದಾ. ಲಾರ್ಡ್ ಕ್ಯಾನಿಂಗ್ ಎಲ್ಲಿಪ್ಪ ಅಂದ್ರೆ ಅಹಮದಾಬಾದ್ ಒಳಗಡೆ ಗುಜರಾತ್ ಅದ ಅಲಹಾಬಾದ್, ಉತ್ತರ ಪ್ರದೇಶ ಅಲಹಾಬಾದ್, ಉತ್ತರ ಪ್ರದೇಶದ ಅಲಹಾಬಾದ್. ಈ ರಾಣಿಯ ಘೋಷಣೆ ಏನಂತ ಕರೀತಾರ? ಕಂಪನಿಯ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರ ಅದನ್ನ ಹೌದಾ. ಕಂಪನಿಯ ಮ್ಯಾಗ್ನಾ ಕಾರ್ಟ. ಈ ಮ್ಯಾಗ್ನಾ ಕಾರ್ಟ ಅನ್ನೋದು ಪ್ಲೇಸ್ ಎಲ್ಲಿ ಬರ್ತೈತಿ? ಯಾವ್ದು? ಇಂಗ್ಲೆಂಡ್. ಕಂಪನಿಯ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರ ಇಂಗ್ಲೆಂಡ್. ಅದೊಂದು ಏನ್ ಗೊತ್ತಾ? ವೆರಿ ಗುಡ್ ಪ್ಲೇಸ್ ಅಲ್ಲದು. ಅದೊಂದು ಡಾಕ್ಯುಮೆಂಟ್ ಅದು. ಇಟ್ಸ್ ನಾಟ್ ಅ ಪ್ಲೇಸ್ ಆಕ್ಚುಲಿ, ಇಟ್ಸ್ ಅ ಡಾಕ್ಯುಮೆಂಟ್ ಹೌದಾ. ಇಟ್ಸ್ ಎ ಡಾಕ್ಯುಮೆಂಟ್. ಅದನ್ನ ಏನಪ್ಪಾ ಅಂದ್ರೆ ಇಲ್ಲಿ ಅದನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಎಲ್ಲಿ 1717ರಾಗ ಅದು ಆ ಮ್ಯಾಗ್ನಾ ಕಾರ್ಟ ಬರ್ತೈತಿ. 1717ರಲ್ಲಿ ಇಲ್ಲಿ ಭಾರತ ಅಲ್ಲಿ ಇಂಗ್ಲೆಂಡ್ ಅಲ್ಲಿ 1717 ಅವ್ರದ್ದು. ನಮ್ದು 1858ರಾಗ ಇದನ್ನ ಕಂಪನಿ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ ಹೌದಾ. ಕಂಪನಿ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಇದು ಸ್ವಲ್ಪ ನೆನಪಿರ್ಲಿ. ಇನ್ ನೆಕ್ಸ್ಟ್ ನಾನು ಇನ್ನೇನು ಡಿಸೈಡ್ ಮಾಡಿದ್ವಪ್ಪ ಅಂದ್ರೆ ಎಲ್ಲೆಲ್ಲಿ ಪ್ರಾರಂಭ ಮಾಡ್ಯಾರ ಡಿಸೈಡ್ ಮಾಡಿದ್ವಿ. ಯಾರ್ಯಾರು ಪ್ರಾರಂಭ ಹೌದಾ. ಲಕ್ನೋದಲ್ಲಿ ಯಾರು? ಬೇಗಂ ಹಜರತ್ ಮಹಲ್ ಹೌದಾ. ನೆಕ್ಸ್ಟ್ ಬಿಹಾರಲ್ಲಿ ಯಾರು? ಯಾವ್ದ್ರೆ? ಕುನ್ವರ್ ಸಿಂಗ್. ಬಿಹಾರಲ್ಲಿ ಕುನ್ವರ್ ಸಿಂಗ್. ನೆಕ್ಸ್ಟ್ ಆಸಾಮಲ್ಲಿ ಯಾರು? ಮಣಿರಾಮ್ ದತ್ತ. ಆಸಾಮಲ್ಲಿ ಯಾರ್ರಿ? ಮಣಿರಾಮ್ ದತ್ತ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಝಾನ್ಸಿಯಲ್ಲಿ ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ಲಕ್ಷ್ಮೀಬಾಯಿ. ನೆಕ್ಸ್ಟ್ ಆಮೇಲೆ ಡೆಲ್ಲಿದಲ್ಲಿ ಯಾರು? ಡೆಲ್ಲಿದಲ್ಲಿ ಯಾರು? ಎರಡನೇ ಬಹದ್ದೂರ್ ಶಾ. ಡೆಲ್ಲಿದಲ್ಲಿ ಸ್ಟಾರ್ಟ್ ಮಾಡಿದಾರೆ. ಡೆಲ್ಲಿದಲ್ಲಿ ಸರಿ. ಅಲ್ಲಿ ಝಾನ್ಸಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದಾರಪ್ಪ ಅಂದ್ರೆ ತೆಂತ ಟೋಪಿ ಗೊತ್ತಲ್ಲ, ತೆಂತ ಟೋಪಿ. ಕಾನ್ಪುರದಲ್ಲಿ ಯಾರು? ನಾನಾ ಸಾಹೇಬ್ ಹೌದಾ. ಕಾನ್ಪುರದ ನಾನಾ ಸಾಹೇಬ್. ಮತ್ ನೆಕ್ಸ್ಟ್ ಈ ಫೈಜಾಬಾದ್ ಮೌಲಿ ಅಹಮದುಲ್ಲಾ. ಮೌಲಿ ಅಹಮದುಲ್ಲಾ ಇಲ್ಪ ಅಂದ್ರೆ ಫೈಜಾಬಾದ್. ಮೌಲಿ ಅಹಮದುಲ್ಲಾ ಅಂದ್ರೆ ಫೈಜಾಬಾದ್. ಮತ್ ನೆಕ್ಸ್ಟ್ ಬನಾರಸ್ ಯಾರು? ಲಿಯಾಕತ್ ಅಲಿ ಖಾನ್. ಬನಾರಸ್ ಲಿಯಾಕತ್ ಅಲಿ ಬನಾರಸ್. ಮತ್ ನೆಕ್ಸ್ಟ್ ಮಾಂಡಸಾರ್ ಎಲ್ಲಿ? ಯಾರ? ಫಿರೋಜ್ ಶಾ. ಮಾಂಡಸಾರ್ ಫಿರೋಜ್ ಶಾದಾಗ ಹೌದಾ. ಮಾಂಡಸಾರ್ ಫಿರೋಜ್ ಶಾ. ಮಥುರಾ ದೇವಿ ಸಿಂಗ್. ಮಥುರಾ ಉತ್ತರ ಪ್ರದೇಶ. ಮಥುರಾ ದೇವಿ ಸಿಂಗ್. ನೆಕ್ಸ್ಟ್ ಒಡಿಶಾದ ಸುರೇಂದ್ರ ಸಾಹಿ. ಕುನ್ವರ್ದ ಅನ್ನಾವಿ ಫಡ್ನವೀಸ್ ಕೊಲ್ಹಾಪುರ್ ಹೌದಾ. ಸಾಕಪ್ಪ ಇಷ್ಟ ಸಾಕ. ಅವು ಇಂಪಾರ್ಟೆಂಟ್ ಬಿಡು. ಇನ್ನೊಂದ್ಸಲ ಹೇಳ್ಬಿಡ್ರಿ, ಒಂದ್ಸಲ ಹೇಳ್ಬಿಡ್ಬೇಡ ಹೌದಾ. ರಿವಿಷನ್ ಮಾಡೋಣ. ಲಕ್ನೋವಿನ ಬೇಗಂ ಹಜರತ್ ಮಹಲ್. ಬಿಹಾರದ ಕುನ್ವರ್ ಸಿಂಗ್ ಹೌದಾ. ಅಲ್ಲಿ ಆಸಾಮಲ್ಲಿ ಮಣಿರಾಮ್ ದತ್ತ ಹೌದಾ. ಝಾನ್ಸಿಯ ಲಕ್ಷ್ಮೀಬಾಯಿ ಹೌದಾ. ನೆಕ್ಸ್ಟ್ ಡೆಲ್ಲಿಯ ಎರಡನೇ ಬಹದ್ದೂರ್ ಶಾ. ನೆಕ್ಸ್ಟ್ ಫೈಜಾಬಾದ್ ಉತ್ತರ ಪ್ರದೇಶ್ ಮೊಹಮ್ಮದ್ ಸಾದುಲ್ಲಾ ಅಲ್ಲ ಫೈಜಾಬಾದ್ ಫೈಜಾಬಾದ್ ಅಹಮದುಲ್ಲಾ ಅಲ್ರಿ. ಅಹಮದುಲ್ಲಾ. ನೆಕ್ಸ್ಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಕಾನ್ಪುರದ ನಾನಾ ಸಾಹೇಬ್. ನೆಕ್ಸ್ಟ್ ಇಲ್ಲಿ ಇದೇ ಹೇಳ ನೀವು ಯಾವ್ದು ಹೇಳಪ್ಪ? ಬರೇಲಿ ಖಾನ್ ಬಹದ್ದೂರ್ ಖಾನ್. ಬರೇಲಿಯ ಖಾನ್ ಬಹದ್ದೂರ್ ಖಾನ್ ಹೇಳ್ಬಿಡು. ಬರೇಲಿಯ ಖಾನ್ ಬಹದ್ದೂರ್ ಖಾನ್. ಮತ್ತೆ ನೆಕ್ಸ್ಟ್ ಬನಾರಸ್ ಅದ ಬನಾರಸ್ ಮೌಲಿ ಲಿಯಾಕತ್ ಅಲಿ. ನೆಕ್ಸ್ಟ್ ಮಾಂಡಸಾರ್ ಎಲ್ಲಿ? ಫಿರೋಜ್ ಶಾ. ಮಾಂಡಸಾರ್ ಫಿರೋಜ್ ಶಾ. ಇಷ್ಟು ಏನ್ಬಿಟ್ಟು ಇಂಪಾರ್ಟೆಂಟ್ ಹೌದಾ. ಈ ನೆಕ್ಸ್ಟ್ ಕರ್ನಾಟಕ ಬರೋಣ ಸ್ವಲ್ಪ. ಕರ್ನಾಟಕದಾಗೂ ಇಂಪಾರ್ಟೆಂಟ್. ಕರ್ನಾಟಕದಾಗ ಆ ಮೂಮೆಂಟ್ ಅಲ್ಲಿ ಸ್ವತಂತ್ರ ಸಂಗ್ರಾಮ ನಡೀತಿರೋದು ಹೌದಾ. ಎಲ್ಲಿಪ್ಪ ಅಂದ್ರೆ ಹಲಗಲಿಯ ಯಾರು? ಹಲಗಲಿಯ ಬೇಡರು ಹೌದಾ. ನೆಕ್ಸ್ಟ್ ಮತ್ತೆ ಯಾವಪ್ಪ ಅಂದ್ರೆ ಮುಂಡರ್ಗಿಯ ಭೀಮರಾವ್. ಇವ್ ನೆನಪಿಟ್ಟು ಹೊಂದಿಸಿ ಕೇಳ್ತಾನ್ರಿ. ಹಲಗಲಿಯ ಬೇಡರು, ಮುಂಡರ್ಗಿಯ ಭೀಮರಾವ್. ನೆಕ್ಸ್ಟ್ ಕೊಡಗು ಕೂರ್ಗ್ ಅಲ್ಲರು ಕಲ್ಯಾಣ ಸ್ವಾಮಿ ಅಲ್ಲ. ಕೊಡಗಿನ ಕಲ್ಯಾಣ ಸ್ವಾಮಿ ಹೌದಾ. ಕೊಡಗು ಒಂದೇನಪ್ಪ ಅಂದ್ರೆ ಸ್ವತಂತ್ರ ಸಂಸ್ಥಾನ ಆಗಿ ಇರ್ತದೆ. ಅದು ಮೈಸೂರು ಹೆಂಗಿರತ್ತೆ ಹಂಗ ಸ್ವತಂತ್ರ ಕೊಡಗು ಕೂರ್ಗ ಹತ್ರದ ಇದನ್ನ ರಾಜ ಯಾರಾಗಿರ್ತಾರ? ಒಡೆಯ ಹಿಂಗೇನೋ ಒಡೆಯ ಕೆ ಪುಣಚ ಅವರು ಬೇರೆ. ಬಟ್ ಅಲ್ಲಿ ಅದಕ್ಕ ಆ ಒಂದು ಸಾಮ್ರಾಜ್ಯ ಕೂರ್ಗ್ ಸಾಮ್ರಾಜ್ಯ. ಅದನ್ನ ಎಕ್ಸಾಮ್ ಕ್ವಶನ್ ಕೇಳ್ರಿ. ಕೊಡಗಿನ ಇದು ಒಡೆಯ ಹಿಂಗೇನು ಒಡೆಯ ಬರತ್ ಅದ್ರ ಹೆಸರ ಒಡೆಯ ಬರುತ್ತಲ್ರಿ. ಅದು ಯಾರದು? ಚಿಕ್ಕ ವೀರ ರಾಜೇಂದ್ರ ಒಡೆಯ ಅಲ್ಲ, ಚಿಕ್ಕ ದೇವರಾಜ ಒಡೆಯ ಹಿಂಗೇನೋ ಬರಬಹುದು. ಅನ್ನ ಕೆಇ ಎಕ್ಸಾಮ್ ಕ್ವಶನ್ ಕೇಳ್ರಿ. ಕೂರ್ಗದ್ದು ಯಾರು ಅವಾಗ ರಾಜರಾಗಿದ್ರತ್ತೇಳಿ. ಕೂರ್ಗ್ ಅಂದ್ರೆ ಕೊಡಗು. ಮತ್ ಯಾರಿ? ವೀರ ರಾಜೇಂದ್ರ. ಚಿಕ್ಕ ವೀರ ರಾಜೇಂದ್ರ ಆಕ್ಚುಲಿ
ಚಿಕ್ಕ ವೀರ ರಾಜೇಂದ್ರ. ಇದನ್ನ ಕೇಳ್ತಾನ್ರಿ, ಕೂರ್ಗದ ರಾಜ್ಯ ಯಾರಾಗಿದ್ರಪ್ಪ ಅಮೌಂಟಲ್ರಿ? ಚಿಕ್ಕ ವೀರ ರಾಜೇಂದ್ರ ಆಗಿರ್ತಾರೆ, ಚಿಕ್ಕ ವೀರ ರಾಜೇಂದ್ರ ಆಗಿರ್ತಾರೆ. ಇನ್ನೆಷ್ಟು ಕರ್ನಾಟಕದ ಮಾತ್ಯಾರು? ನರಗುಂದರ ಬಾಬಾ ಸಾಹೇಬ್. ನೋಡ್ರಿ, ಹಲಗಿಲಿಯ ಬೇಡರು ನರಗುಂದದ ಬಾಬಾ ಸಾಹೇಬ್. ಹೌದಾ? ನೆಕ್ಸ್ಟ್ ಯಾವಪ್ಪ ಅಂದ್ರೆ ಈ ಕೂರ್ಗಿನ ಏನಪ್ಪ ಅಂದ್ರೆ ಚಿಕ್ಕ ವೀರ ರಾಜೇಂದ್ರ. ನೆಕ್ಸ್ಟ್ ಮತ್ತೆ ಮುಂಡರಗಿಯ ಭೀಮರಾವ. ಮತ್ ನೆಕ್ಸ್ಟ್ ಸುರಪುರದ ವೆಂಕಟಪ್ಪ ನಾಯಕ. ಸುರಪುರದ ವೆಂಕಟಪ್ಪ ನಾಯಕ. ನೆಕ್ಸ್ಟ್ ಧಾರವಾಡದ, ಅಲ್ಲಿ ಧಾರವಾಡದಲ್ಲಿ ಒಂದು ಉತ್ತರ ಕನ್ನಡ ಸಿದ್ಧಿ ಜನಾಂಗ ಬರ್ತಾರ್ರಿ, ಉತ್ತರ ಕನ್ನಡದಲ್ಲಿ ಸಿದ್ಧಿ ಜನಾಂಗ. ನೆಕ್ಸ್ಟ್ ಮತ್ತೆ ಧಾರವಾಡದ ಯಾವ್ದೋ ನಾಯಕ ತಿಂಗಳು ಬರ್ತಾರ ನೋಡೋರು. ನರಗುಂದದ ನಾನಾ ಸಾಹೇಬ್, ನರಗುಂದದ ಬಾಬಾ ಸಾಹೇಬ್. ಸರ್ ನಾನಾ ಸಾಹೇಬ್, ಬಾಬಾ ಸಾಹೇಬ್. ಹೌದಾ? ಇಷ್ಟು ಏನ್ಬಿಡ್ಬೇಕು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ಹೊಂದಿಸಿ ಕೇಳ್ತಾನ್ರಿ ಇವ್ನು ಹೊಂದಿಸಿ ಕೇಳ್ತಾನ. ಅಲ್ಲಿ ಕೊಟ್ಟು ಅವ್ರು ಯಾರು ವ್ಯಕ್ತಿಗಳಂತ ಒಂದು. ಈ ನೆಕ್ಸ್ಟ್ ಆದ್ಮೇಲೆ ಈ 1857 ಕೆಲವೊಂದು ಏನಪ್ಪಾ ಅಂದ್ರೆ ಮತ್ತೆ ಡಿಸೆಂಬರ್ ನಾವು ಇಲ್ಲಿ ಕೆಲವೊಂದು ಕಾಯ್ದೆಗಳು ಬರ್ತಾವ್ರಿ. ಆ ಕಾಯ್ದೆಗಳು ಕಾರಣ ಆಗ್ತಾವ 1857. ಹೌದಾ? ಕಾಯಂ ಜಮೀನ್ದಾರಿ ಪದ್ಧತಿ ಬರ್ತೈತಿ, ಅದಕ್ಕ ಈ ಕಾರಣ ಆಗುತ್ತೆ ಇದಕ್ಕ. ಹೌದಾ? ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಜಾರಿ ತಂದವ್ರು ಯಾರು? ಅದು ಲಾರ್ಡ್ ಕಾರ್ನ್ ವಾಲಿಸ್. ಕಾಯಂ ಜಮೀನ್ದಾರಿ ಲಾರ್ಡ್ ಕಾರ್ನ್ ವಾಲಿಸ್. ಹೌದಾ? ಕಾಯಂ ಜಮೀನ್ದಾರಿ ಪದ್ಧತಿ ನಮ್ಮ ಭಾರತ ಯಾವ ಪ್ರದೇಶದಲ್ಲಿ ಇದು? ಬಂಗಾಳ, ಬಿಹಾರ, ಒಡಿಶಾ. ಕೇಳ್ತಾನೆ ಇದನ್ನ ಎಕ್ಸಾಮ್ ಬಂಗಾಳ, ಬಿಹಾರ, ಒಡಿಶಾ. ಅಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಐತ್ರಿ. ಕಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ ವಾಲಿಸ್, ಲಾರ್ಡ್ ಕಾರ್ನ್. ಅದೇ ಮಿತ್ರ ಬಂದ್ರೆ ರೈತವಾರಿ ಪದ್ಧತಿ ಬರುತ್ತೆ. ಥಾಮಸ್ ಮಂಡ್ರೋ ರೈತವಾರಿ ಪದ್ಧತಿ. ಅದು ಎಲ್ಲಿ? ಮದ್ರಾಸು, ಮುಂಬೈ ಮತ್ತೆ ನಮ್ದು ಕೂರ್ಗ್. ಇವು 3 ಪ್ಲೇಸ್ ಅಲ್ಲಿ, ಮುಂಬೈ, ಮದ್ರಾಸ್ ಮತ್ತು ಕೂರ್ಗ್. ಯಾವುದು? ಥಾಮಸ್ ಮಂಡ್ರೋ ರೈತವಾರಿ ಪದ್ಧತಿ, ರೈತವಾರಿ ಪದ್ಧತಿ. ರೈಟ್. ಇನ್ನೆಷ್ಟು ಆದ್ಮೇಲೆ ಇನ್ನೊಂದು ಬರ್ತದೆ, ಯಾವ್ದು ಗೊತ್ತಾ? ಈ ಯಾವುದು? ಮಹಲ್ವಾರಿ. ಅದಕ್ಕಿಂತ ಮುಂಚೆ ಮಹಲ್ವಾರಿ ಪದ್ಧತಿ ಅಂದ್ರೆ ಏನು? ಮಹಲ್ ಅಂದ್ರೆ ತಾಲೂಕ್ರಿ. ತಾಲೂಕಲ್ಲಿ ಏನಪ್ಪಾ ಅಂದ್ರೆ ತಾಲೂಕಲ್ಲಿ ಒಬ್ಬ ಮಹಲ್ವಾರಿಗಳಂತ ನೇಮಿಸ್ತಾರ. ಅವರು ಕಂದಾಯವನ್ನ ಕಲೆಕ್ಟ್ ಮಾಡಿ ಅವ್ರು ಬ್ರಿಟಿಷ್ ಕೊಡ್ಬೇಕಾಯ್ತು. ಮಹಲ್ವಾರಿ ಪದ್ಧತಿ. ಈ ಮಹಲ್ವಾರಿ ಪದ್ಧತಿ ತಂದವ್ರು ಯಾರು? ಭಾರತದಲ್ಲಿ ತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಹೌದಾ? ಬಟ್ ಅದಕ್ಕಿಂತ ಮುಂಚೆನೆ ಏನಪ್ಪಾ ಅಂದ್ರೆ ಲಾರ್ಡ್ ಮೆಕೆಂಜಿ ತಗೊಂಡ್ಬಂದಿರ್ತಾರೆ. ಲಾರ್ಡ್ ಮೆಕೆಂಜಿ, ಲಾರ್ಡ್ ಮೆಕೆಂಜಿ. ಅದು ಯಾವುದು? ಯಾವ್ದದು? ಮಹಲ್ವಾರಿ ಪದ್ಧತಿ. ಈ ಮಹಲ್ವಾರಿ ಪದ್ಧತಿ ನಮ್ಮ ಭಾರತ ಯಾವ ಭಾಗದಾಗಿತ್ತು? ವಾಯುವ್ಯ ಭಾಗ. ಕೇಳ್ತಾನಪ್ಪಿ ಇದನ್ನ ಎಕ್ಸಾಕ್ಟ್ ಕ್ವಶನ್ ಹೆಂಗೆ ಗೊತ್ತಾ? ರೈತವಾರಿ ಪದ್ಧತಿ ಎಲ್ಲಿ ತಗೊಂಡ್ಬಂದಿದ್ರು, ಮತ್ತೆ ಮಹಲ್ವಾರಿ ಪದ್ಧತಿ ಎಲ್ಲಿ ತಗೊಂಡ್ಬಂದಿದ್ರು, ಮತ್ತೆ ಏನಪ್ಪ ಅಂದ್ರೆ ಯಾವ್ದು ಜಮೀನ್ದಾರಿ ಪದ್ಧತಿ ಎಲ್ಲಿ ತಗೊಂಡ್ಬಂದಿರುತ್ತೆ? ಹೌದಾ? ಜಮೀನ್ದಾರಿ ಪದ್ಧತಿಯಲ್ಲಿ ಬಂಗಾಳ, ಬಿಹಾರ, ಒಡಿಶಾ. ಹೌದಾ? ಮಹಲ್ವಾರಿ ಪದ್ಧತಿಯಲ್ಲಿ ವಾಯುವ್ಯ ಭಾಗ. ಹೌದಾ? ಜೈಪುರ ಅಲ್ಲ ವಾಯುವ್ಯ ಭಾಗ. ಇನ್ನೊಂದು ರೈತವಾರಿ ಪದ್ಧತಿಯಲ್ಲಿ ಮದ್ರಾಸ್, ಮುಂಬೈ, ಕೂರ್ಗ್. ಇವು ಕೂಡ ಇದನ್ನಾಗ್ತಾವ. ಈ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಕಾಯ್ದೆ ತಗೊಂಡ್ಬರ್ತಾರ. ಅದು ಕೂಡ ಇದು ಕಾರಣ ಆಗ್ತೈತಿ. ಕಾರಣ ಏನಾಗೈತಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ದತ್ತು ಮಕ್ಕಳ ಹಕ್ಕಿಲ್ಲ ಕಾಯ್ದೆ ತಂದವ್ರು ಯಾರು? ಲಾರ್ಡ್ ಡಾಲ್ ಹೌಸಿ. ಅವನಕ್ಕಿಂತ ಮುಂಚೆ ನಾವು ತಂದಿರ್ತಾರ. ಡೂಪ್ಲೇನ ಧಾರವಾಡದ ಯಾಕೆ ತಗೊಂಡ್ ದತ್ತು ಮಕ್ಕಳ ಹಕ್ಕಿಲ್ಲ ಅಂತೇಳಿ. ಈ ದತ್ತು ಮಕ್ಕಳ ಹಕ್ಕಿಲ್ಲ ತಂದವ್ರು ಯಾರಪ್ಪ ಅಂದ್ರೆ ಲಾರ್ಡ್ ಡೂಪ್ಲೆ ತಂದ. ಮೊದಲು ಡೂಪ್ಲೆ ತಂದಿರ್ತಾನ, ಆಮೇಲೆ ಯಾರಪ್ಪ ಅಂದ್ರೆ ಈ ಲಾರ್ಡ್ ಡಾಲ್ ಔಷಧಿ ತಗೊಂಡ್ಬರ್ತಾರೆ ದತ್ತು ಮಕ್ಕಳಿಗೆ. ನೆಕ್ಸ್ಟ್ ಕ್ವಶನ್ ಕೇಳಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಗೆ ಹೋರಾಡಿರ್ತಕ್ಕಂಥ ಕರ್ನಾಟಕದ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಹೌದಾ? ಅದ ನೋಡಿ ಫಿಲ್ಮ್ ಅದು ಸಂಗೊಳ್ಳಿ ಫಿಲ್ಮ್ ಅದ್ರ ಮೇಲೆ ಅದು ದತ್ತು ಮಕ್ಕಳಿಗೆ. ಈ ನೆಕ್ಸ್ಟ್ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ಮಣಿತನ ಯಾವುದು? ವೆರಿ ಗುಡ್. ಯಾವ್ದ್ರಿ? ಸತಾರ ಮಣಿತನ. ಸಹಾಯಕ ಸೈನಿಕ ಡೂಪ್ಲೆ ಏನದು? ಇದೇನಪ್ಪ ಅಂದ್ರೆ ಇದು ಲಾರ್ಡ್ ಡಾಲ್ ಹೌಸಿನೇ. ಸಹಾಯಕ ಸೈನಿಕ ಆಮೇಲೆ ಮಾತಾಡೋದು ಬಿಟ್ಬಿಡ್ರಿ ಅದು. ಹೌದಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮಾತಾಡಕತ್ತೀವಿ ನಾವು ಇವಾಗ. ಅದನ್ನ ತಂದವರು ಲಾರ್ಡ್ ಡಾಲ್ ಹೌಸಿ. ಹೌದಾ? ಇದನ್ನ ಹೋರಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಅದಾದ್ಮೇಲೆ ಇದು ಅಳವಡಿಸ್ಕೊಂಡಿದ್ದ ಮೊದಲ ರಾಜಮಣಿತ ಯಾವ್ದು ಕೇಳ್ತಾನ್ರಿ? ಸತಾರ ರಾಜಮಣಿತ. ಎರಡನೇದು ಜೈಪುರ್. ಅದ ಸತಾರ 1. ಎರಡನೇದು ಜೈಪುರ್ ಬರ್ತದೆ. ಇನ್ನೂ ಅದಾವ ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರ್ಲಿ. ಜೈಪುರ್ ಅಳವಡಿಸೋತಿ. ಬಟ್ ಮೊದಲು ಯಾವಪ್ಪ ಅಂದ್ರೆ ಇದು ಸತಾರ ಮಣಿತನ. ಜೈತ್ ಪೂರ್. ಇನ್ನ 3 ಬರ್ತಾವ್ರ. ಆಕ್ಚುಲಿ 3-4 ಬರ್ತಾವ. ಉದಯ್ಪುರ್ ಬರ್ತೈತಿ, ಸಂಬಲ್ಪುರ್ ಬರ್ತಲ್ಲ, ಅಟ್ಲೀಸ್ಟ್ ಫಸ್ಟ್ ಯಾವತ್ತು ಕೇಳ್ತಾನೆ ಎಕ್ಸಾಮ್ ಯಾವಪ್ಪ ಅಂದ್ರೆ ಸತಾರ. ನೆಕ್ಸ್ಟ್ ಕೇಳಿ, ಇದಾದ್ರು ದತ್ತು ಮಕ್ಕಳು ಹಕ್ಕಿಲ್ಲ ಅಂತ ಆಯ್ತು.
ದತ್ತು ಮಕ್ಕಳ ಹಕ್ಕಿಲ್ಲ ಮೇಲೆ ಸಹಾಯಕ ಸೈನ್ಯ ಪದ್ಧತಿ ಜಾರಿ ತರ್ತಾರೆ. ನಮ್ಮದು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು? ಬ್ರಿಟಿಷರ ಸೈನ್ಯವನ್ನ ನಾವು ಅದ್ರ ಖರ್ಚು ವೆಚ್ಚಗಳು ನೋಡ್ಕೋಬೇಕು. ಆಮೇಲೆ ಅವ್ರು ಸಹಾಯ ಬೇಕಾದಾಗ ಅದನ್ನ ಅವ್ರು ಕೊಡ್ಬೇಕು ನಾವು ಅದನ್ನ ಅವ್ರ ವಿರುದ್ಧ ಸಂದರ್ಭದಲ್ಲಿ ಸಹಾಯಕ ಸೈನ್ಯ ಪದ್ಧತಿ. ಅದನ್ನ ತಂದ್ರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ವೆಲೆಲ್ಸಿ. ದತ್ತು ಅದು ಸಹಾಯಕ ಸೈನ್ಯ ಲಾರ್ಡ್ ವೆಲೆಲ್ಸಿ. ಇದನ್ನ ಅದಕ್ಕಿಂತ ಮುಂಚೆ ಅಂದ್ರೆ ಡೂಪ್ಲೆ ತಂದಿರ್ತಾರೆ. ಹೌದಾ? ವೆಲೆಲ್ಸಿ ಇದಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿ ತೊಗೊಂಬರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಗೆ ನಾನು ಕ್ವಶನ್ ಅಷ್ಟಕ್ಕೆ ಆನ್ಸರ್ ಹೇಳ್ಬೇಕಾ ನಿಮ್ಗೆ ಗೊತ್ತಿರಲ್ಲ. ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧಿಸಿದ್ದಕ್ಕಾಗಿ ಈ ಕೆಳಗಿನ ಯಾವ ಮನೆತನವನ್ನ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ ಬ್ರಿಟಿಷರು? ನೋ 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 ವೆರಿ ಗುಡ್. ಔದ್ ಮನೆತನ ಕೇಳ್ತಾನ, ಅವ್ರು ಅಪೋಸ್ ಮಾಡ್ತಾರ ಅದನ್ನ. ಸಹಾಯಕ ಸೈನ್ಯ ಪದ್ಧತಿ ಅಪೋಸ್ ಮಾಡೋಣ, ಆ ಒಂದು ಮನೆತನವನ್ನ ಯುದ್ಧ ಮಾಡಿ ಅವ್ರು ತಗೊಂಡ್ಬಿಡ್ತಾರ ತಮ್ಮ ಕಬ್ಸ. ಯಾವ್ದು ಔದ್ ಮನೆತನ ಎಲ್ಲಿ ಬರ್ತದೆ? ಉತ್ತರ ಪ್ರದೇಶ ಅದು. ಅದ ಅವು ಐವತ್ತು ಉತ್ತರ ಪ್ರದೇಶ ಬರೋದು. ಈ ನೆಕ್ಸ್ಟ್ ಈ ಸಹಾಯಕ ಹಿಂಗ್ ಮಾಡೋಣ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸಹಾಯಕ ಸೈನ್ಯ ಪಡೆ ಅಳವಡಿಸ್ಕೊಂಡ್ ಬಿಡ್ತಾರೆ. ಬೇಡ ಬೇಡ ಸವಾಸ ನಮ್ ತಗೊಂಡ್ಬಿಟ್ಟಾರ ಅಂತೇಳಿ. ಹೌದಾ? ಆಗ ಅಳವಡಿಸ್ಕೊಂಡಿರ್ತಕ್ಕ ಮೊದಲ ರಾಜಧಾನಿ ಮೊದಲ ಯಾರಪ್ಪ ಅಂದ್ರೆ ಹೈದರಾಬಾದ್ ನಿಜಾಮ್ರು. ಎರಡನೇದವ್ರು ಯಾರಪ್ಪ ಅಂದ್ರೆ ಮೈಸೂರಿನ ಒಡೆಯರು. ಮೈಸೂರು ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಾವು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ತಾನ. ರೈಟ್? ಅದನ್ನ ಅಳವಡಿಸ್ಕೋತಾರ. ಎಲ್ಲ ಲಕ್ಷ್ಮಮ್ಮ ಮಮ್ಮಿ ಮಣ್ಣಿ ಲಕ್ಷ್ಮಣ ಮಮ್ಮಿ ಲಕ್ಷ್ಮಣ ಮಣ್ಣಿ ಸೈನ್ ಹಾಕಿದವ್ರು. ಇರ್ಲಿ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಕೆಲವು ಆಕ್ಟ್ಗಳಾಯ್ತವ. ಇನ್ನ ಇಲ್ಲಿ ಮತ್ತೆ ಪದೇ ಪದೇ ಕ್ವಶನ್ ಕೇಳ್ತಾನೆ ಹೇಳ್ರು 1850 ಅದಾದ್ಮೇಲೆ ಘೋಷಣೆ ಬರ್ತೈತಿ. ಈಗ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಗೊತ್ತಿರು. ಮತ್ತೆ ಡಿಸ್ಕಸ್ ಮಾಡಿದ್ವಿ ನೀನ್ ನಾವು 1857 ಸಂಬಂಧಪಟ್ಟಂಗೆ. ನೋಡ ಇಂಪಾರ್ಟೆಂಟ್ ಅಪಿ. ಈಗ ಇಲ್ಲಿ ಹ್ಯೂಗ್ ರೋಸ್ ಎಲ್ಲಿ ಯಾರು ಹತ್ತಿ ಕೊಡ್ತಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದ ಝಾನ್ಸಿ. ನೆಕ್ಸ್ಟ್ ಕ್ಯಾಂಪ್ ಬೆಲ್, ಕಾನ್ಪುರ್ ಕ್ಯಾಂಪ್ ಬೆಲ್ ಐತಿ ನೋಡು. ಎರಡು ಸೇಮ್, ಕಾನ್ಪುರ್ ಮತ್ತು ಲಕ್ನೋ ಎರಡು ಸೇಮ್. ಕ್ಯಾಂಪ್ ಬೆಲ್. ಈ ನೆಕ್ಸ್ಟ್ ಡೆಲ್ಲಿ ಒಳಗಡೆ ನಿಕೋಲ್ಸನ್. ನೆಕ್ಸ್ಟ್ ಮತ್ತೆ ಅದು ಡಿಸೈಡ್ ಮಾಡ್ತೀನಿ. ಝಾನ್ಸಿ ಆತ. ಬಿಹಾರ ಟೇಲರ್. ಕುನ್ವರ್ ಸಿಂಗ್ ಬರ್ತಾನಲ್ಲ ಅಲ್ಲಿ, ಆ ಕುನ್ವರ್ ಸಿಂಗ್ ಹತ್ತಿಕ್ಸದ ಯಾರಪ್ಪ ಅಂದ್ರೆ ಟೇಲರ್. ಈ ಜಾಸ್ತಿ ನಿಮ್ಗೆ ಟೇಲರು, ನಿಕೋಲ್ಸನ್ ಮತ್ತೇನಪ್ಪಾ ಅಂದ್ರೆ ಕ್ಯಾಂಪ್ ಬೆಲ್, ಹ್ಯೂಗ್ ರೋಸು. ಅಲಹಾಬಾದ್ ಯಾರು? ಕರ್ನಲ್ ನೀಲ್. ಹೌದಾ? ಕರ್ನಲ್ ನೀಲ್. ಎಲ್ಲಿ ಬ್ಯಾರಕ್ಪುರ್ ನೀಲ್ ಪೀಟರ್. ಬ್ಯಾರಕ್ಪುರ್ ಅಲ್ಲಿ ನೀಲ್ ಪೀಟರು ಇಲ್ಲ ಅಷ್ಟೇ. ಅಟ್ಲೀಸ್ಟ್ ನೀಲ್ ಪೀಟರು ಬ್ಯಾರಕ್ಪುರ್. ಒಮ್ಮೆ ಬರ್ಡನ್ ಮಾಡ್ಕೋಬಾರ್ದು ತಲೆಗೆ. ಅಟ್ಲೀಸ್ಟ್ ದಿನ ಸ್ವಲ್ಪ ಕಲ್ಕೋತಗು ನಾವು. ಮೀರತಲ್ಲಿ ಯಾರು? ಮೀರತಲ್ಲಿ ಕರ್ನಲ್ ಜೇಮ್ಸ್ ನೀಲ್. ಹೌದಾ? ಇರ್ಲಿ, ಮೀರತಲ್ಲಿ ಕರ್ನಲ್ ಜೇಮ್ಸ್ ನೀಲ್. ನೆಕ್ಸ್ಟ್ ಮತ್ತೆ ಡಿಸೈಡ್ ಮಾಡಿದ್ನಿ ನಾವು 1850 ಸಂಬಂಧಪಟ್ಟಂಗ. ಇದನ್ನ ಸ್ವತಂತ್ರ ಸಂಗ್ರಾಮ ಅಂತ ಕರೆದವ್ರು ಯಾರು? ಬಿಡಿ ಸಾವರ್ಕರ್. ಇದನ್ನ ಸಿಪಾಯಿ ತಂಗಿ ಅಂತ ಕರೆದವ್ರು ಯಾರು? ಸಿಪಾಯಿ ಅಂತ ಬ್ರಿಟಿಷ್ ಕರಿತಾರೆ ಇದನ್ನ. ವಿ ಎಸ್ ಸ್ಮಿತ್. ಬ್ರಿಟಿಷ್ ಅವ್ರು ಕರೀತಾರೆ ಸಿಪಾಯಿ ತಂಗಿ ಅಂತೇಳಿ. ಹೌದಾ? ವಿ ಎಸ್ ಸ್ಮಿತ್. ಈ ನೆಕ್ಸ್ಟ್ ಮತ್ತೆ ಏನ್ ಡಿಸೈಡ್ ಮಾಡಿದ್ವಿ ನಾವು? ಮೈಸೂರು ಒಡೆಯರ್. ಹೌದಾ? ಮೈಸೂರು ಇಂಪಾರ್ಟೆಂಟ್. ಮೈಸೂರಿನ ಮೊದಲ ಹೆಸರೇನು? ಮಹಿಷ ಮಂಡಲ. ಮೈಸೂರು ಮೊದಲು. ಹೌದಾ? ಮೈಸೂರಿನ ರಾಜ್ಯ ಲಾಂಛನ ಯಾವ್ದಾಗಿತ್ತು ಒಡೆಯರ್ದು? ಗಂಡ ಬೇರುಂಡ. ಹೌದಾ? ಗಂಡ ಬೇರುಂಡ ಆಗಿತ್ತು. ಈ ನೆಕ್ಸ್ಟ್ ಇವ್ರದ್ದು ಮೊದಲ ರಾಜಧಾನಿ ಯಾವ್ದಾಗಿತ್ತು? ಶ್ರೀರಂಗಪಟ್ಟಣ. ನೆಕ್ಸ್ಟ್ ಯಾವ್ದಾಗತ್ತಪ್ಪ ಅಂದ್ರೆ ಮೈಸೂರು ಆಗತ್ತೆ. ನೆಕ್ಸ್ಟ್ ಯಾವ್ದಾಗತ್ತಪ್ಪ ಅಂದ್ರೆ ಬೆಂಗಳೂರು ಆಗತ್ತೆ. ಗೊತ್ತಿರಲಿ. ಹೌದಾ? ಫಸ್ಟ್ ರಾಜಧಾನಿ ಯಾವ್ದು ಕೇಳಿದ್ರೆ ಶ್ರೀರಂಗಪಟ್ಟಣ ಆಗ್ಬೇಕು. ಈ ಶ್ರೀರಂಗಪಟ್ಟಣ ಮೈಸೂರು ಕನ್ವರ್ಟ್ ಮಾಡಿದವರು ದಿವಾನ್ ಪೂರ್ಣಯ್ಯ. ಶ್ರೀರಂಗಪಟ್ಟಣದಿಂದ ಮೈಸೂರು ಕನ್ವರ್ಟ್ ಮಾಡ್ಯಾರಪ್ಪ ಅಂದ್ರೆ ಪೂರ್ಣಯ್ಯ. ಮೈಸೂರಿಂದ ಬೆಂಗಳೂರು ಯಾರಪ್ಪ ಅಂದ್ರೆ ಲಾರ್ಡ್ ಕಬ್ಬನ್. ಮಾರ್ಕ್ ಕಬ್ಬನ್. ಯಾವುದು? ಮಾರ್ಕ್ ಕಬ್ಬನ್. ಕ್ಲಾರಿಟಿ ಐತೆ ಕ್ವಶನ್? ಹೇಳಿ. ಬಟ್ ಎಲ್ಲಾದ್ರೂ ಏನಪ್ಪ ಅಂದ್ರೆ ಇದು ಶ್ರೀರಂಗಪಟ್ಟಣ ಕೊಟ್ಟ ಅದ್ಯಾವ್ದು ಬೇರೆ ಏನದು ಹದಿನಾಡು. ಅದೇನ್ ನೋಡ್ರದ. ಬಟ್ ಹದಿನಾಡು ಅನ್ನಕತ್ತಾರ. 14 ಆದ್ಮೇಲೆ ಶ್ರೀರಂಗಪಟ್ಟಣ ಮೈಸೂರು ಆದ್ಮೇಲೆ ಬೆಂಗಳೂರು. ನೆಕ್ಸ್ಟ್ ಕೇಳಪ್ಪಿ. ರೈಟ್. ಈ ಮೈಸೂರು ಒಡೆಯರ್ ಇದಾರಲ್ಲ,
ಮೈಸೂರು ಒಡೆಯರು. ಹೌದಾ, ಮೊದಲ ಒಡೆಯ ಯಾರು ಮೈಸೂರಿನ? ಒಂದನೇ ರಾಜ ಒಡೆಯರ್ ಬರ್ತಾರೆ. ಹೌದಾ, ಈ ಮೈಸೂರು ದಸರಾ ಹಬ್ಬವನ್ನು ಸ್ಟಾರ್ಟ್ ಮಾಡಿದ ಯಾರು? ರಾಜ ಒಡೆಯರ್ 1610ರಲ್ಲಿ. ನೆಕ್ಸ್ಟ್ ಕ್ವಶನ್ ಕೇಳ ಕೇಳ ಆ ದಸರಾ ಹಬ್ಬವನ್ನು ರದ್ದು ಮಾಡಿದವರು ಯಾರು? ಯಾರು? ಟಿಪ್ಪು ಸುಲ್ತಾನ್ ರದ್ದು ಮಾಡ್ತಾರೆ. ಅದನ್ನ ಮತ್ತೆ ಸ್ಟಾರ್ಟ್ ಮಾಡಿದವರು ಯಾರು? ಕೆ ಶೇಷಾದ್ರಿ. ಕ್ಯಾಡಿದೇಪಿ ನೋಡ್ರಿ, ಫಸ್ಟ್ ಸ್ಟಾರ್ಟ್ ಮಾಡಿದವರು ರಾಜ ಒಡೆಯರ್ 1610ರಲ್ಲಿ. ಅದನ್ನ ರದ್ದು ಮಾಡಿದಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್. ಮತ್ತೆ ಅದನ್ನ ಪುನಃ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ಕೆ ಶೇಷಾದ್ರಿ ಅಯ್ಯರ್. ಈ ನೆಕ್ಸ್ಟ್ ಈ ದಳವಾಯಿ ಹುದ್ದೆಯನ್ನು ಸೃಷ್ಟಿ ಮಾಡಿದಾರೆ ಯಾರು? ತಪ್ಪದು. ಹೌದಾ, ನೀನ್ ಮಿಸ್ಟೇಕ್ ಮಾಡಿದಾರ. ಏನಪ್ಪಿ? 6ನೇ ಚಾಮರಾಜ ಒಡೆಯರ್ ಅದು ಆಕ್ಚುಲಿ. ಹೌದಾ, ನೀನ್ ಮಿಸ್ಟೇಕ್ ನಾನು ಚೆಕ್ ಮಾಡಿ ನೋಡಿದೆ, ಅದು 6ನೇ ಚಾಮರಾಜ ಒಡೆಯರ್ ಬರ್ತಾರೆ. ಹೌದಾ, 6ನೇ ಚಾಮರಾಜ ಒಡೆಯರ್. ಮೊದಲ ದಳವಾಯಿ ಯಾರು? ನೀನ್ ಹೇಳಿಲ್ಲ, ನಿನ್ ಬೆಟ್ಟದರಸು ಅಂತ ಏನಿಲ್ಲ. ಬೆಟ್ಟದರಸು ಮೈಸೂರಿನ ಮೊದಲ ದಳವಾಯಿ ಯಾರಪ್ಪ ಅಂದ್ರೆ ಬೆಟ್ಟದರಸು. ಏನ್ ಎಕ್ಸಾಮ್ ಕ್ವಶನ್ ಕೇಳ್ತಾನ ಗೊತ್ತಾ? ಈ ದಳವಾಯಿ ಹುದ್ದೆಯನ್ನು ಪ್ರಾರಂಭ ಮಾಡಿದವ್ರು ಯಾರ ಕೇಳ್ತಾನ್ರಿ? 6ನೇ ಚಾಮರಾಜ ಒಡೆಯರ್. ಅದು ಚೋಳ ಹುದ್ದೆ ಬೇರೆ ಪಿ, ಚೋಳ ಸಾಮ್ರಾಜ್ಯ ಬೇರೆ. ಹಾ, ಯಾರು? ಅರೆ ಎಲ್ಲಿ ಒಡೆಯರ್ದಾಗ ಏನ್ ಕೊಡೋಣ? ಕರಿಕಾಲ ಮಲ್ಲರಾಜ 1399. 1399 ಹಾ ರೀ. ಓಕೆ, ಮಿಸ್ಟೇಕ್ ನಂದ ಮಿಸ್ಟೇಕ್ ಆಗಿರ್ಬೇಡ್ರಿ. ನಾನು ಇವ್ರು ನೋಟ್ಸ್ ತೆಗೆದು ನೋಡಿದೆ, ಅದು 6ನೇ ಚಾಮರಾಜ ಒಡೆಯರ್. ಅದು ಅಂದ್ರೆ ನಿನ್ನಿಂದ ಕರೆಕ್ಟ್ ನಂಗತ್ತ ಈಗ. ಹೌದಾ, ಯಾರು? ರಾಜ ಒಡೆಯರ್. ಹೌದಾ, ರಾಜ ಫಸ್ಟ್ ಯಾರು ಬರ್ತಾರಲ್ಲ ಅವ್ರೇನಪ್ಪ ದಳವಾಯಿ ಹುದ್ದೆನ ಸ್ಟಾರ್ಟ್ ಮಾಡ್ತಾರೆ. ಬಟ್ ದಳವಾಯಿ ಮೊದಲ ದಳವಾಯಿ ಬೆಟ್ಟದರಸು ಅಂತ ಎಲ್ಲೋ ನೋಡ್ದಂಗ ಆಗಿತ್ತು ನಾನು. ಬೆಟ್ಟದರಸು ಕರೆಕ್ಟ್ ಅದ ಕೇಳಾಕೈತಿ. ಹೌದಾ, ಬಟ್ ನೀವ್ ಚೋಳ್ರ ತೆಗೆದು ಬಿಟ್ರ ತಲೆಯಾಗಿಂದ. ಅವ್ರದ್ದು ಬೇರೆ. ನಾವ್ ಮಾತಾಡಿದ್ರು ಮೈಸೂರು ಒಡೆಯರು. ಅರೆ ಕರಿಕಾಲ ಮಲ್ಲರಾಜ. ಬಟ್ ಅದು ನೋಡ್ರಿ, ಒಂದ್ ಕನ್ಫ್ಯೂಸ್ ಐತಿ. ಒಂದು ಬೆಟ್ಟದರಸು, ಕರಿಕಾಲ ಮಲ್ಲ ರಾಜ. ಅದೊಂದು ಎರಡು ಕನ್ಫ್ಯೂಸ್ ಐತಿ. ಚೆಕ್ ಮಾಡಿ ಹೇಳ್ತಾನೆ ನಾಳೆ. ಬಿಟ್ಬಿಡ್ರಿ, ಅದು ಅಲ್ಲೇ ಮತ್ತೆ ಟೈಮ್ ವೇಸ್ಟ್ ಮಾಡ್ರಿ, ಬಿಟ್ಬಿಡ್ರಿ. ಇದೊಂದು ಅಲ್ಲಿ ನೆನಪಿಡ್ಕೊಡ್ರಿ. ಬೆಟ್ಟದರಸನು ಅಥವಾ ಕರಿಕಾಲ ಮಲ್ಲ ರಾಜ ಅಂತ ಬರಲಿ, ಅವರು ಯಾರ ಒಂದು ಕನ್ಫ್ಯೂಸ್ ಕನ್ಫ್ಯೂಸ್ ಐತಿ. ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅಟಾರ ಕಚೇರಿಗಳು ಬರ್ತಾವ್ರಿ. ಹಾ ಹಾ ರೀ. ಹಾ, ನಂತರ ಇದು ಶ್ರೀರಂಗಪಟ್ಟಣ. ರೈಟ್. ಹೌದಾ, ಮೊದಲೇ ಯಾವ್ದಂದ್ರೆ ಅದು ಹದಿನಾಡು. ಮೊದಲನೇ ರಾಜ್ಯ ಹದಿನಾಡು, ಅದಾದ್ಮೇಲೆ ಶ್ರೀರಂಗಪಟ್ಟಣ, ಅದಾದ್ಮೇಲೆ ಮೈಸೂರು, ಅದಾದ್ಮೇಲೆ ಓಕೆ ಕ್ಲಾರಿಟಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಈ ದಳವಾಯಿ ಗೊತ್ತಾ, ಈ ಅಟಾರ ಕಚೇರಿ ಅಂತ ಬರೋದ್ರಿ. ಇದನ್ನ ಕೇಳ್ಸಂಗೆ ಪದೇ ಅಟಾರ ಕಚೇರಿ ಅಂದ್ರೆ ಏನು ಮೊದಲ? ಈಗ ಹೆಂಗ್ ಹೈಕೋರ್ಟ್ ಗಳದಾವಲ್ಲ, ಹಂಗ ಅಟಾರ ಕಚೇರಿ ಅಂತಿದ್ದು. ಅಟಾರ ಕಚೇರಿ. ಈ ಅಟಾರ ಕಚೇರಿಗಳನ್ನ ಪ್ರಾರಂಭ ಮಾಡಿದ್ರೆ ಯಾವ್ದು ಕೇಳ್ತಾನ್ರಿ? ಯಾವ್ದ್ರಿ? ಇದನ್ನ ನೆನಪಿಟ್ಕೋ, MCQ ಕ್ವಶನ್ ಇದು. ಅಟಾರ ಕಚೇರಿ ಅಂದ್ರೆ ಏನ್ ಕೇಳಿದ್ರೆ ಹೈಕೋರ್ಟ್, ಒಂಥರ ಕೋರ್ಟ್ ಇದ್ದಂಗ ಅವಾಗಿನ ಮೂಮೆಂಟ್ ಅಲ್ಲಿ. ಅದನ್ನ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ಈ ಚಿಕ್ಕ ದೇವರಾಜ ಒಡೆಯರ್ ಅಟಾರ ಕಚೇರಿಗಳು ಅಂತ ಬಂದ. ಅವಾಗ 18 ಅಟಾರ ಕಚೇರಿಗಳನ್ನ ಎಷ್ಟೋ ಸ್ಟಾರ್ಟ್ ಮಾಡ್ತಾರ ಅವರು. 18 ಮಾಡ್ತಾರಲ್ರಿ. ರೈಟ್. ಈಗೇನಪ್ಪಾ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಿ ಚಿಕ್ಕ ದೇವರಾಜ ಒಡೆಯರ್. ಹೌದಾ. ಈ ನೆಕ್ಸ್ಟ್ ಅದಾದ್ಮೇಲೆ ಏನು ಪದೇ ಈ ದಿವಾನ್ರು ಬರ್ತಾರ್ರಿ. ದಿವಾನ್ರು ಅದಕ್ಕೆ ಕಮಿಷನರೇಟ್ ಬರ್ತಾರೆ. ಹೌದಾ, ಕಮಿಷನರೇಟ್. ಈ ಕಮಿಷನರೇಟ್ ಆಡಳಿತ, ಹೌದಾ, ಕಮಿಷನರ್ ಆಡಳಿತನ ಹೇರಿರ್ತಕ್ಕಂಥ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಅದೇ 31 81 31 ಇದನ್ನ ನೆನಪಿಟ್ಕೊಳ್ರಿ. ಕಮಿಷನ್ ಆಡಳಿತವನ್ನ ಹೇರಿದಾಗ ಭಾರತ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಕೇಳ್ತಾನ್ರಿ. ಯಾಕಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರೇ ಹೇಳ್ತಾರ. ರೈಟ್. ಅವಾಗ ಒಡೆಯರ್ ಯಾರಾಗಿದ್ದಾರೆ ಅಂದ್ರೆ ನಿನ್ನ ಮಾತಾಡಿದ್ವಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ತಡದಿಲ್ಲ, ಅವಾಗ ಯಾರಿದ್ರು ಕಮಿಷನರೇಟ್ ಆದ್ರೆ ಹೇಳಿದಾಗ ನೀನ್ ಹೆಸರು ಮಾಡಿದಲ್ಲ
ಹಾ ಅಂದ್ರೆ ಇವಾಗ 10ನೇ ಚಾಮರಾಜ ಒಡೆಯರ್ ಇರ್ತಾರ ಹಂಗಾರ. ಆದ್ರೆ 10ನೇ ಚಾಮರಾಜ ವಾಪಸ್ ತಕ್ಕೊಳ್ಳುವಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಕೇಳಿ, ಕಮಿಷನರ್ ಆಳ್ತೆ ಹೇರಿದಾಗ 10ನೇ ಚಾಮರಾಜ ನಾವು ಉಲ್ಟಾ ಆಗ್ತಿಲ್ಲ, 4 ಗಂಟೆದಿಲ್ಲ ಅದೇ ಕೇಳಲಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಂಗ ಮರ್ಯ. ಹಾಕುವಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹಿಡಿದು ಕಡೈತಿ, ತಕ್ಕೊಳ್ಳುವಾಗ 10ನೇ ಚಾಮರಾಜ. ಕ್ಲಿಯರ್ ಬಿಡ ಹೌದಾ. ಇನ್ನು ನೆಕ್ಸ್ಟ್ ತಕ್ಕೊಳ್ಳುವಾಗ ಗವರ್ನರ್ ಜನರಲ್ ಯಾರಾಗಿರ್ತಾರ? ಯಾರಿರ್ತಾರ್ರಿ? ಲಾರ್ಡ್ ರಿಪ್ಪನ್ ಇರ್ತಾರ. ತಕ್ಕೊಳ್ಳುವಾಗ ಯಾರಿರ್ತಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್. ಅದೇ ಮೊದಲ ಕಮಿಷನರ್ ಯಾರಪ್ಪ ಅಂದ್ರೆ ಕರ್ನಲ್ ಬ್ರಿಕ್ಸ್ ಇರ್ತಾರ. ಮೊದಲನೇ ಕಮಿಷನರ್ ಯಾರು? ಕರ್ನಲ್ ಬ್ರಿಕ್ಸ್. ಎರಡನೇದವ್ರು ಯಾರು? ಮಾರಿಸ್. ಕೇಳಲಿಪಿ, ಒಂದನೇದವರು ಬ್ರಿಕ್ಸ್, ಕರ್ನಲ್ ಬ್ರಿಕ್ಸ್. ಎರಡನೇದು ಮಾರಿಸಸ್. ಮೂರನೇದು ಬೋರಿಂಗ್. ಹಾ, ಮೊದಲು ಕಬ್ಬನ್. ಹಾ 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 ಹ್ಮ್ ಹಾ ಆಮೇಲೆ ಬೋರಿಂಗ್ ಬರ್ತಾನ. ಒಂದ್ ನಿಮಿಷ ಕೇಳಿ. ಒಂದನೇದು ಕರ್ನಲ್ ಬ್ರಿಕ್ಸ್, ಎರಡನೇದು ಮಾರಿಸನ್, ಮೂರನೇದವನು ಕಬ್ಬನ್, ನಾಲ್ಕನೇದವರು ಬೋರಿಂಗ್ ಹೌದಾ. ಐದನೇದವರು ರಿಚರ್ಡ್ ಮೆಹರ್. ಹಾ ಮೆಡ್. ಅದಾದ್ಮೇಲೆ ಸ್ಯಾಂಡರ್ಸ್. ಅದಾದ್ಮೇಲೆ ಜೋರ್ಡಾನ್. ಆಮೇಲೆ ಲಾಸ್ಟ್ ಕೊನೆದವ್ರು ಯಾರು? ಗೋರ್ಡನ್. ಲಾಸ್ಟ್ 7 ಜನ ಅದಾರಪ್ಪಿ. 7 ಅದಾರ. ಇಲ್ಲಿ ನೆನಬಿಟ್ಟು ಕೇಳಿ, ಒಂದಿವ್ಸ ಕೇಳ. ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಕೇಳಿ, ನೀವ್ ಯಾರು ಡಿಸೈಡ್ ಮಾಡ್ಬಿಟ್ಟು ಕೇಳಿ. ನೀವು ಕನ್ಫ್ಯೂಸ್ ಆಗಿ ಹೋಗಿರಿ, ಮತ್ತೆ ಕನ್ಫ್ಯೂಸ್ ಆಗ್ತದೆ. ಅವ್ನ್ ಬಿಡ್ರಿ, 7 ಜನ ನೆನ್ಬಿಟ್ಕೋಣ ಅಷ್ಟೇ. ಅಲ್ಲಿ ಕೇಳ, ನೀವು ಡಿಸೈಡ್ ಮಾಡ್ಬೇಡಿ ಕೇಳಿ. ನೀವು ಡಿಸೈಡ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ತೈತಿ ಇಲ್ಲಿ ಕೇಳೋರಿಗೆ, ಅದು ಕೇಳಕೈತೀನಿ ನೋಡ್ರಿ. ಅವನ್ನ 7 ಜನ ನೆನ್ಬಿಟ್ಕೋ ಸಾಕು. ಅಲ್ಲಿ ನೀವು ಆಪ್ಷನ್ ಕೊಟ್ಟರೆ ಎಲಿಮಿನೇಟ್ ಮಾಡಕ್ ಹೆಲ್ಪ್ ಆಗ್ತದೆ. ಅಟ್ಲೀಸ್ಟ್ 7 ಜನ ನೆನ್ಬಿಟ್ಕೋ ರಗಡಾಗಿ ಹೋದ್ರು. ಒಂದನೇದವ್ರಪ್ಪ ಅಂದ್ರೆ ಬ್ರಿಕ್ಸ್, ಎರಡನೇದು ಮಾರಿಸನ್, ಮೂರನೇದವರು ಕಬ್ಬನ್, ನಾಲ್ಕನೇದವರು ಬೋರಿಂಗ್. ಅದಾದ್ಮೇಲೆ ಐದನೇದವ್ರು ಯಾರಪ್ಪ ಅಂದ್ರೆ ಯಾರು? ರಿಚರ್ಡ್ ಮೇಯರ್. ಆರನೇದವ್ರು ಯಾರಪ್ಪ ಅಂದ್ರೆ ಶಾಂಡರ್ಸನ್. ಏಳನೇದವ್ರಪ್ಪ ಮೇಡ್ ಜೋಡಾನ್. ಹೌದಾ, ಜೋಡಾನ್. ನಾ ಕೇಳ್ತಾನ ಇದ್ರಲ್ಲಿ ಕೊನೆದವ್ರು ಯಾರು ಕೇಳಿದ್ರೆ ಜೋಡಾನ್. ಕೊನೆದವ್ರು ಯಾರು ಕೇಳಿದ್ರೆ ಜೋಡಾನ್. ಇದು ಕೇಳ್ತಾನ ಎಕ್ಸಾಮ್. ರೈಟ್. ಇನ್ನೆಕ್ಸ್ಟ್ ಕೇಳಿ, ಕಮಿಷನ್ ಆಡೋದು ಹೇಳ್ತಪ್ಪಿ. ಇನ್ನೆಕ್ಸ್ಟ್ ನೀನು ಮಿಸ್ಟೇಕ್ ಮಾಡೇವಿ. ಏನ್ ಗೊತ್ತಾ? ಈ ಆಂಧ್ರ ಭೋಜ ಯಾರನ್ನ ಕರಿತೀವಿ ನೀನೆ? ಶ್ರೀಕೃಷ್ಣ ದೇವರಾಣಿ ಕರಿತೀವಿ ಆಂಧ್ರ ಭೋಜ ಅಂತೇಳಿ. ಹಾ, ನಾವೆಲ್ಲಪ್ಪ ಅಂದ್ರೆ ಭೂಪಾಲ ಜಾಲರಿಪು ಅಂತ ಯಾರು ಕರಿತೀವಿ? ಚಿಕ್ಕ ದೇವರಾಜ ಕರಿತೀವಿ. ಕರ್ನಾಟಕ ಚಕ್ರವರ್ತಿ ಅಂತ ಯಾರು ಕರಿತೀವಿ? ಚಿಕ್ಕ ದೇವರಾಜ ಕರಿತೀವಿ. ಇನ್ನೆಷ್ಟು ತೆಂಕನ ರಾಜ ಅಂತ ಯಾರು ಕರಿತೀವಿ? ಚಿಕ್ಕ ದೇವರಾಜನ ಕರಿತೀವಿ. ಇನ್ನು ನವಕೋಟಿನಾರ ಆಯ್ತಾ. ಇನ್ನೊಂದು ಯಾವುದು ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅವರಪ್ಪ ಚಿಕ್ಕ ದೇವರಾಜ ಕರಿತೀವಿ. ಇದನ್ನ ಎಕ್ಸಾಮ್ ಕ್ವಶನ್ ಕ್ಯಾನ್. ನವಕೋಟಿನಾರನ ಅಂತ ಯಾರು ಕರಿತಾರ ಅಂತೇಳಿ ಚಿಕ್ಕ ದೇವರಾಜ ಒಡೆಯರ್. ರೈಟ್. ಇನ್ನು ನೆಕ್ಸ್ಟ್ ಇನ್ನೊಂದು ಗೊತ್ತಿಲ್ಲಿ, ದಿವಾನ್ರು. ಹೌದಾ, ದಿವಾನ್ರು. ಮೂರನೇ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣ ಕನ್ನಡದ ಭೋಜರಾಜ. ಹಾ, ಗುರ್ತಿದ ಕನ್ನಡದ ಭೋಜರಾಜ ಅಂತ ಕರೀತಾರೆ. ಭೋಜರಾಜ ಅದು ಮೂರನೇ ಕೃಷ್ಣರಾಜ ಒಡೆಯರ್, ಕನ್ನಡದ ಭೋಜರಾಜ. ನೆಕ್ಸ್ಟ್ ಕೇಳಿ, ಇಲ್ಲಿ ನಾವ್ ಇನ್ನೊಂದು ಮಿಸ್ಟೇಕ್ ನಿನಗೆ ಗೊತ್ತಾ? ಈ ವಾಣಿ ವಿಲಾಸ ಸಾಗರ ಯಾರು ಕಟ್ತಾರು? ವಾಣಿ ವಿಲಾಸ ಡ್ಯಾಮ್ ಶೇಷಾದ್ರಿ ಅಯ್ಯರ್. ನೀವು ಬೋರ್ ಆಗ್ತಿರ್ಬೋದು, ಆದ್ರೆ ಎಕ್ಸಾಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ ಡಿಸೈಡ್ ಮಾಡತ್ತೀನ, ಕತ್ತಿ ಹೇಳಕತ್ತಿಲ್ಲ. ಎಕ್ಸಾಮ್ ಬಂದಿರೋ ಟಾಪಿಕ್ ಗಳನ್ನ ಮಾತ್ರ ಹೇಳಕತ್ತೀನಪ್ಪಿ. ಹೌದಾ, ಪದೇ ಪದೇ ನೆನಪು ಮಾಡ್ಕೊಂಡು. ವಾಣಿ ವಿಲಾಸ ಸಾಗರ ಕಟ್ಟಿದಾರು ಶೇಷಾದ್ರಿ ಅಯ್ಯರ್. ಯಾವ ನದಿಗೆ? ವೇದಾವತಿ. ವೇದಾವತಿ ಯಾವ ನದಿ ಉಪನದಿ? ಇದು ತುಂಗಭದ್ರಾ ನದಿ ಉಪನದಿ. ತುಂಗಭದ್ರಾ ನದಿ ಉಪನದಿಗೆ ಯಾರು ಕಟ್ತಾರಪ್ಪ ಅಂದ್ರೆ ವೇದಾವತಿ. ವಾಣಿ ವಿಲಾಸ ಸಾಗರ ಕಟ್ತಾರ ವೇದಾವತಿ ನದಿಗೆ. ರೈಟ್. ಅದನ್ನ ಕೆ ಶೇಷಾದ್ರಿ ಅಯ್ಯರ್. ನಿನ್ನೆ ನಾವು ಕೆ ಶೇಷಾದ್ರಿ ಅಯ್ಯರ್ ಅದು ಶಿವನ ಸಮುದ್ರ ಐತ್ಲ, ಈ ಶಿವನ ಸಮುದ್ರಕ್ಕ ಹೆಸರು ಕೊಡ್ತಾರ ಒಂದು, ಅವ್ರು ಕಟ್ಟಿದಾರಲ್ಲ ಅದನ್ನ. ಅದಕ್ಕ ಶಿವನ ಸಮುದ್ರಕ್ಕ ಕೆ ಶೇಷಾದ್ರಿ ಅಯ್ಯರ್ ಅಂತ ಹೆಸರು ಕೊಡ್ತಾರತ್ತ. ಹೌದಾ, ಇದನ್ನ ಶಿವನ ಸಮುದ್ರ ಯಾವ ನದಿ ಕಟ್ತಾರೋ? ಕಾವೇರಿ ನದಿ. ಎಲ್ಲಿಪ್ಪ ಅಂದ್ರೆ ಮಂಡ್ಯದಲ್ಲಿಲ್ಲ, ಮಂಡ್ಯದಲ್ಲಿ ಮಹಾತ್ಮ ಗಾಂಧಿ ಅಂತ ಅದನ್ನ ಕೊಡ್ತಾರ. ಬಟ್ ಶರಾವತಿ ಅದ ಇಲ್ಲಿ ಕಡತಿದ, ನಾ ಹೇಳ್ದು ಕಡತೆ, ನೀ ಅದಕ್ಕೆ ಕನ್ಫ್ಯೂಸ್ ಮಾಡಿ ಅದಕ್ಕೆ ಹಾಕೈತೀನಿ ನಿಮ್ಗೆ. ಅದ ಶರಾವತಿ ನದಿಗೆ ಅದು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಕೆ ಶೇಷಾದ್ರಿ ಹೆಸರು ಕೊಡ್ತಾರ ಅದಕ್ಕೆ, ಶಿವನ ಸಮುದ್ರಕ್ಕೆ. ರೈಟ್.
ಈ ನೆಕ್ಸ್ಟ್ ಈ ಶಿವನ ಸಮುದ್ರ ಮುಖಾಂತರ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ, ಹೌದಾ? ಕರೆಂಟ್ ಪಡ್ಕೊಂಡಿದ್ದು ಮೊದಲ ಪ್ಲೇಸ್ ಯಾವುದು? ಕೋಲಾರ, 1902. ಅದಾದ್ಮೇಲೆ ಬೆಂಗಳೂರಿಗೆ ಕೊಡ್ತಾರ 1905. ಇದು ಕೇಳ್ತಾನ. ಫಸ್ಟ್ ಯಾವ್ದು ಕೋಲಾರ, ಎರಡನೇದಪ್ಪ ಅಂದ್ರೆ ಬೆಂಗಳೂರು, 1905. ಅದೆರಡು. ಈ ನೆಕ್ಸ್ಟ್ ಅದೇ ಬರ್ತೀನಿ ನೋಡ್ರಿ. ಹೌದಾ? ಮೊದಲ ಗವರ್ನರ್ ಯಾರ್ರಿ? ಮೊದಲ ದಿವಾನ ಯಾರೇ? ದಿವಾನ್ ಪೂರ್ಣಯ್ಯ. ಹೌದಾ? ಮೊದಲ ಗವರ್ನರ್ ಯಾರು? ದಿವಾನ್ ಪೂರ್ಣಯ್ಯ. ರೈಟ್. ಇವನ್ನ ಒಂದ್ಸಲ ಜೋಡಿಸ್ಬೇಕು, ನೀವೆಲ್ಲ ಜೋಡಿಸ್ಬೇಕು ಯಾರಂತೆ. ಹೌದಾ? ಒಂದೇ ದಿವಾನ್ ಪೂರ್ಣಯ್ಯ, ಎರಡನೇದು ಯಾರಪ್ಪ ಅಂದ್ರೆ ದಿವಾನ್ ಪೂರ್ಣಯ್ಯ, ಎರಡನೇದು ರಂಗಚಾರ್ಲು, ಮೂರನೇದು ಶೇಷಾದ್ರಿ ಅಯ್ಯರು, ಅದಾದ್ಮೇಲೆ ಕೃಷ್ಣಮೂರ್ತಿ, PN ಕೃಷ್ಣಮೂರ್ತಿ, ಅದಾದ್ಮೇಲೆ BP ಮಾಧವರಾವ್, T ಆನಂದರಾವ್, ಅದಾದ್ಮೇಲೆ ಆನಂದರಾವ್ ಆದ್ಮೇಲೆ MS ಯಾವ್ದು? ವಿಶ್ವೇಶ್ವರಯ್ಯ. ಆದ್ಮೇಲೆ ಕಾಂತರಾಜ್ ಆದ್ಮೇಲೆ ಯಾವ್ದು? ಬ್ಯಾನರ್ಜಿ ಆದ್ಮೇಲೆ ಮಿರ್ಜಾ ಇಸ್ಮಾಯಿಲ್ ಲಾಸ್ಟ್ ಯಾರು ಬರ್ತಾರ ಬಂದ್ರೆ ಅರ್ಕಾಟ್ N ಮಾಧವರಾವ್. ಲಾಸ್ಟ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಬಂದ್ಲಿ. M ಮಾಧವರಾವ್ ಆದ್ಮೇಲೆ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಇನ್ನೆಸ್ಟ್ ಕೇಳಿ, ಈಗೇನು ಯಾವ ದಿವಾನನ ಕರ್ನಾಟಕ ವೃದ್ಧ ಪಿತಾಮಹ ಅಂತ ಕರೀತಾರ? ಯಾರೇ? ವಿಶ್ವೇಶ್ವರಯ್ಯ. ಮತ್ತೆ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಯಾರು ಕರೀತಾರ? ಕಾಂತರಾಜನ್ ಕರೀತಾರ. ನೆಕ್ಸ್ಟ್ ಪ್ರಜಾಪತಿ ಕಾಯ್ದೆಯನ್ನ ಸ್ಟಾರ್ಟ್ ಮಾಡಿದ್ರೆ ಯಾರು? ಯಾವ್ರಿ? ರಂಗಚಾರ್ಲು. ದಿವಾನ್ರ ಮೇಲೆ ಕ್ವಶನ್ ಕೇಳತ್ತೀನಿ ನಾನು, ನಿಮ್ಗೆ ಗೊತ್ತಿರ್ಲಿ. ದಿವಾನ್ರ ಮೇಲೆ ಕ್ವಶನ್ ಕೇಳತ್ತೀನಿ. ಹೌದಾ? ಏನು ಪ್ರಜಾಪತಿ ಕಾಯ್ದೆ ಯಾರ್ರಿ? ರಂಗಚಾರ್ಲು. ನೆಕ್ಸ್ಟ್ ಕ್ವಶನ್, ಈ ಓರಿಯೆಂಟಲ್ ಲೈಬ್ರರಿನ ಸ್ಥಾಪನೆ ಮಾಡಿದ್ರು ಯಾರು? ಕೆ ಶೇಷಾದ್ರಿ ಅಯ್ಯರು. ಇನ್ನು ನೆಕ್ಸ್ಟ್ ಈ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿ ಯಾರು? ದಿವಾನ್ ಕರ್ನಾಟಕ ಪೊಲೀಸ್ ಕಾಯ್ದೆ ಯಾರು? ದಿವಾನ್ ಪೂರ್ಣಯ್ಯ. ನೆಕ್ಸ್ಟ್ ಕರ್ನಾಟಕ ಪೊಲೀಸ್ಗೆ ಸಮವಸ್ತ್ರ ಜಾರಿ ಮೊದಲು ಯಾರು? ಶೇಷಾದ್ರಿ ಅಯ್ಯರ್. ಕೇಳೋಣ ಎಕ್ಸಾಮ್. ಸಮವಸ್ತ್ರ ಯಾರಂತ ಕೇಳಿದ್ರೆ ಕೆ ಶೇಷಾದ್ರಿ ಅಯ್ಯರ್. ಇದು ನೆಕ್ಸ್ಟ್ ಸಿವಿಲ್ ಸೇವೆಗಳ ಪಿತಾಮಹ ಯಾರನ್ನ ಕೇಳ್ತಾರೆ? ಕೆ ಶೇಷಾದ್ರಿ ಅಯ್ಯರ್. ಇನ್ನು ಕೇಳಪ್ಪಿ ಮಾಡಿ PC ಕ್ವಶನ್ ನೋಡಿದ್ರು. PC ಕ್ವಶನ್ ಗೊತ್ತಾ? ನಮ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಐತಿ ಗೊತ್ತಾ? ಈ ವಿಧಾನ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು ಯಾರು? 1907. ಡೇಟ್ ಕೇಳ ಎಕ್ಸಾಮ್. ಯಾವ್ರಿ? ಅವಾಗ ಯಾರಿರ್ತಾರು? VP ಮಾಧವರಾವ್ ಇರ್ತಾರ. ಅವಾಗ 1907 VP ಮಾಧವ್ ಕ್ವಶನ್ ಕೇಳೋಣ. ವಿಧಾನ ಪರಿಷತ್ತನ್ನ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ 1907 VP ಮಾಧವರಾವ್. ಅದೇ ತರ ಇನ್ನೊಂದು ನೋಡು, ಈ ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವಾಗ ಸ್ಥಾಪನೆ ಮಾಡ್ತಾರೆ? ನಮ್ದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವಾಗ ಸ್ಥಾಪನೆ ಮಾಡಿರೋದನ್ನ? 1881. ಹೌದಾ? ಜಯ ಚಾಮರಾಜ ಒಡೆಯರ್ ಸ್ಟಾರ್ಟ್ ಮಾಡ್ತಾರೆ ಇದನ್ನ. ಜಯ ಚಾಮರಾಜ ಒಡೆಯರ್ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಕೇಳ್ತಾ ನಾಳೆ ಜಯ ಚಾಮರಾಜ ಒಡೆಯರು ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಾನಸಭೆ ಯಾವಾಗ ಸ್ಟಾರ್ಟ್ ಮಾಡಿದ್ರೆ 1881. ಒಂದ್ಸಲ ಹೇಳ್ಬಿಡು. 10ನೇ ಚಾಮರಾಜ ಒಡೆಯರ್ ಬರ್ತಾರಲ್ಲ ಅವಾಗ 1881 10ನೇ ಚಾಮರಾಜ ಒಡೆಯರ್ ಇರ್ತಾರೆ, ಅವ್ರು ಮಾಡ್ತಾರ ನೋಡಿ. ಆನ್ಸರ್ ಹೇಳಪ್ಪಿ, ಕ್ವಶನ್ ಕೇಳ್ತೀನಿ. ವಿಧಾನ ಪರಿಷತ್ ಯಾವಾಗ ಸ್ಟಾರ್ಟ್ ಮಾಡ್ತಾರು? 1907. ಕ್ಲಾರಿಟಿ ಐತೆ? ಇದನ್ನ ಸ್ಟಾರ್ಟ್ ಮಾಡಿದವರು ಯಾರು? VP ಮಾಧವರಾವ್. ನೆಕ್ಸ್ಟ್ ವಿಧಾನಸಭೆ ಸ್ಟಾರ್ಟ್ ಮಾಡಿದೆ ಯಾವಾಗ? 1881. ಇದನ್ನ ಸ್ಟಾರ್ಟ್ ಮಾಡಿದವರು ಯಾರು? 10ನೇ ಚಾಮರಾಜ ಒಡೆಯರ್. ಅದೇ ಇದು ಬರ್ತೈತೆ, ಅದು ಬರ್ತೈತಿ. ಹೌದಾ? ಅದು ಪ್ರಜಾಪ್ರತಿನಿಧಿ ಕಾಯ್ದೆನೂ ಬರುತ್ತೆ. ಬಟ್ ಇದು ಅಂತ 100% ಕಡಿಮೆ ಮತ್ತೆ 18 ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಡ್ರಿ ನೀವು. ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವಾಗ ಸ್ಥಾಪನೆ ಆದ್ರೆ ಸರ್ಚ್ ಮಾಡಿ ನೋಡ್ರಿ. ಕಡಕ್. ಇನ್ ನೆಕ್ಸ್ಟ್ ಕೇಳಿ. ಇಲ್ಲಿ ಕೆಲವೊಂದು ಇವು ಬರ್ತಾವ, ಆಂಗ್ಲೋ ಮೈಸೂರು ವಾರಗಳು ಬರ್ತಾವ. ಅವು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್. ಆಂಗ್ಲೋ ಮೈಸೂರು ವಾರ್ ಅಂದ್ರೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ 64ರಿಂದ 67. 67 ಕೇಳಿ. ಒಂದ್ ಪಿಕ್ಸ್ ಕೊಡ್ತೀನಿ, ಕೇಳಿ ನೆನ್ಪಿಡುವ. ನೀವು ಅಲ್ಲಿ ಎಕ್ಸಾಮ್ ಅಲ್ಲಿ ನೆನಪು ಹಾರ್ತತಿ. ಇಲ್ಲಿ ಏನ್ ಕೇಳ್ತಾನೆ ಗೊತ್ತಾ? ಇಲ್ಲಿ ಗವರ್ನರ್ ಜನರಲ್ ಯಾರ ತರ ಕೇಳ್ತಾನೆ ಎಲ್ಲದ್ರಾಗ. ಒಂಟಿಗೆ ಬಂದ್ರೆ ಶಿವಕಾವ್ಯ ಅಂತ ನೆನ್ಬಿಡುವ. ಶಿವಕಾವ್ಯ ಟ್ರಿಕ್ಸ್ ಇದು. ಅದ ಯಾರು ಗವರ್ನರ್ ಜನರಲ್ ಇದ್ರು ಟೋಟಲ್ 4 ಅದಲ್ಲ 4 ಯಾಕೆ? ಸಿ ಅಂದ್ರೆ ಕರ್ನಲ್ ಸ್ಮಿತ್, ವ ಅಂದ್ರೆ ವಾರ್ನ್ ಹೆಸ್ಟಿಂಗ್, ಕ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್,
ವೇ ಅಂದ್ರೆ ವೆಲಸ್ಲಿ. ಕ್ಲೈಟ್ ಐತೆ 1 2 3 4 ಶಿವಕಾವ್ಯ. ಎಕ್ಸಾಮ್ ಕ್ವಶನ್ ಏನ್ ಕೇಳ್ತಾನೆ ಆಯ್ತಾ, 2ನೇ ಆಂಗ್ಲೋ ಮೈಸೂರು ನಡೆದಾಗ ಯಾರು ಗವರ್ನರ್ ಜನರಲ್ ಆಗಿದ್ರು ಅದು ಹಿಂಗ್ ಕೇಳೋ ಚಾನ್ಸ್ ಇರ್ತದೆ. ಹೌದಾ, ಅದ ಶಿವಕಾವ್ಯ. ಒಂದನೇದ್ರಾಗ ಯಾರಪ್ಪ ಅಂದ್ರೆ ಲಾರ್ಡ್ ವೆಲಸ್ಲಿ, ಎರಡನೇದ ಯಾರಪ್ಪ ಅಂದ್ರೆ ಫಸ್ಟ್ ಅಲ್ಲಿ ಲಾರ್ಡ್ ವೆಲಸ್ಲಿ, ಎರಡನೇದ್ರಲ್ಲಿ ಕರ್ನಲ್ ಸ್ಮಿತ್ ಅಲ್ಲ. ಶಿ ಅಂದ್ರೆ ಏನ್ರಿ ಕರ್ನಲ್ ಸ್ಮಿತ್. ಹೌದಾ, ಅಂದ್ರೆ ವಾರ್ ನೆಸ್ಟಿಂಗ್. ಶಿವಕಾ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಶಿವಕಾವ್ಯ ಅಂದ್ರೆ ವೆಲಸ್ಲಿ. 1 2 3 4 ಹೌದಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನಡೆರ್ತಕ್ಕಂತ ಒಪ್ಪಂದಗಳು ಕೇಳ್ತಾನ್ರಿ. ಒಪ್ಪಂದ ಮೇಲೆ ಹೋದ್ರೆ ಒಂದೇ ನಡೆದ ಯಾವ್ದು ಮದ್ರಾಸ್ ಒಪ್ಪಂದ, ಎರಡನೇದು ಮಂಗಳೂರು ಒಪ್ಪಂದ, ಮೂರನೇ ನಡೆದಪ್ಪ ಅಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ. ಹೌದಾ, ನಾಲ್ಕನೇದ್ರಲ್ಲಿ ಏನಪ್ಪಾ ಅಂದ್ರೆ ಅವರು ಟಿಪ್ಪು ಯಾರು ಟಿಪ್ಪು ಸುಲ್ತಾನ್ ಮರಣ ಹೊಂತಾರ 1799. 1799 ಮೇ 4 ಡೆತ್ ಆಗ್ತಾರ. ಅಲ್ಲಿ ಮುಗಿದಿತ್ತು. ಅವಾಗ ಏನಪ್ಪಾ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಯಾವ್ದು ಸಹಾಯಕ ಸೈನ್ಯ ಪದ್ಧತಿ ಒಳಗೊಂಡ್ ಬಿಡ್ತಾರೆ 1799. ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನಪ್ಪಾ ಅಂದ್ರೆ 1ನೇ ಆಂಗ್ಲೋ ಮೈಸೂರು ಯುದ್ಧದಾಗ ಏನಪ್ಪಾ ಅಂದ್ರೆ ಹೈದರ್ ಅಲಿ ಇರ್ತಾನ. ಹೈದರ್ ಅಲಿ ಮತ್ತು ಕರ್ನಲ್ ಸ್ಮಿತ್ ಇರ್ತಾರೆ. ಅವ್ರ ಮಧ್ಯೆ ಹೈದರ್ ಅಲಿ ಏನಪ್ಪಾ ಅಂದ್ರೆ ಗೆಲ್ತಾರಲ್ಲಿ. ಹೌದಾ, 2ನೇ ಯುದ್ಧ ನಡೆದಾಗ ಏನಪ್ಪಾ ಅಂದ್ರೆ ಹೈದರ್ ಅಲಿ ಡೆತ್ ಆಗ್ತಾರ. ಡೆತ್ ಆದಾಗ ಏನಪ್ಪಾ ಅಂದ್ರೆ ಅವ್ರನ್ನ ಕಂಟಿನ್ಯೂ ಮಾಡಿದಾರು ಟಿಪ್ಪು ಸುಲ್ತಾನ್ ಕಂಟಿನ್ಯೂ ಮಾಡ್ತಾನ. ಹೌದಾ, ನೆಕ್ಸ್ಟ್ ಅದ್ರಲ್ಲಿ ಗೆಲ್ತಾನಲ್ಲ ಟಿಪ್ಪು ಸುಲ್ತಾನ್. ಹೌದಾ, ನೆಕ್ಸ್ಟ್ 3ನೇದ್ರಲ್ಲಿ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡ್ತಾನ, ರಾಜ್ಯ ಆಕೈತಿ. ಹೌದಾ, ರಾಜ್ಯ ಆಗೈತಿ. ರಾಜ್ಯ 3ನೇದ್ರಲ್ಲಿ ನೋಡಿ ಕೇಳಿ, 1ನೇದ್ರಾಗ ಹೈದರಲ್ಲಿ ಗೆಲ್ತಾರ, 2ನೇದ್ರಲ್ಲಿ ರಾಜ್ಯ ಆಗ್ತಾರ. ಹೌದಾ, ಬಟ್ 2ನೇದ್ರಲ್ಲಿ ಡೆತ್ ಆಗ್ತಾನೆ ಹೈದರಲ್ಲಿ. ಹೌದಾ, ಹೈದರ್ ಡೆತ್ ಆಗ್ತಾರ. ಅವಾಗ ಅದನ್ನ ಕಂಟಿನ್ಯೂ ಮಾಡಿದಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್. ಆಮೇಲೆ 3ನೇದ್ರಲ್ಲಿ ಏನಾಗುತ್ತೆ ಸೋಲ್ತಾನ್, ಟಿಪ್ಪು ಸುಲ್ತಾನ್ ಸೋಲ್ತಾನ್. 4ನೇದ್ರಲ್ಲಿ ಡೆತ್ ಆಗಿಬಿಡ್ತಾನ. 4 ಡೆತ್ ಆಗಿಬಿಡ್ತಾನ. ಅದೇ ಏನಪ್ಪ ಅವ್ರ ಮಕ್ಕಳ ಹೆಸರು 2 ಮಂದಿನ ಒತ್ತೆ ಇಡ್ತಾನ. ಹೌದಾ, ಎಷ್ಟು 3 ಕೋಟಿ ರೂಪಾಯಿ ಏನೋ ರೊಕ್ಕ ಕೊಡ್ಬೇಕು. ಅವ್ರ ದುಡ್ಡು ಇಲ್ಲಾರ ಕೈ ಮಕ್ಕಳನ್ನ ಒತ್ತೆ. ಅವ್ರ 2 ಜನ ಅದಾರ ನೋಡಪ್ಪ. ಯಾರವ್ರು ಅವ್ರ ಹೆಸರು ನೆನಪಿಲ್ಲ ನನಗ, ಬಟ್ 2 ಜನ ಅದಾರ. ಇಲ್ಲಿ ನೆಕ್ಸ್ಟ್ ಇಂಪಾರ್ಟ್ ಇದು ನೆಕ್ಸ್ಟ್ ಯಾರೇ ಬರ್ತೇವೆ. ಲಾಲ್ಬಾಗ್ ಇದ್ರಲ್ಲಿ. ನೆಕ್ಸ್ಟ್ ಬೋರಿಂಗ್ ಆಸ್ಪತ್ರೆ ಸ್ಟಾರ್ಟ್ ಮಾಡಿದಾರೆ ಯಾರು? ಬೋರಿಂಗ್ ಆಸ್ಪತ್ರೆ ಇದೆ, ಬೋರಿಂಗ್ಗೆ ಗೊತ್ತಿರಲಿ. ಕಬ್ಬನ್ ಬಡದಲ್ಲಿ ಕಬ್ಬನ್ ಪಾರ್ಕ್ ಸ್ಟಾರ್ಟ್ ಮಾಡಿದಾರೆ ಯಾರು? ಬೋರಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಬೃಂದಾವನವನ್ನ ಸ್ಟಾರ್ಟ್ ಮಾಡಿದಾರೆ ಯಾರು? ಲಾರ್ಡ್ ಮಿರ್ಜಾ ಇಸ್ಮಾಯಿಲ್. ನೆಕ್ಸ್ಟ್ ಇನ್ನೊಂದೇನಂದ್ರೆ ಕ್ವಶನ್ ಇಲ್ಲಿ ಲಾಲ್ಬಾಗ್ ಕಬ್ಬನ್. ಹೌದಾ, ಇನ್ನೊಂದು ಕ್ವಶನ್ ಏನ್ ಗೊತ್ತಾ, ಇಲ್ಲಿ ಈಗ ಆದ್ರೆ ಬೃಂದಾವನ ಶಿಲ್ಪಿ ಯಾರು? ರಿಚರ್ಡ್ ಮೆನನ್. ಹೌದಾ ನೋಡಿ, ರಿಚರ್ಡ್ ಮೆನನ್ ಏನು ಬೃಂದಾವನದ ಶಿಲ್ಪಿ ಅನ್ನು ಕಟ್ಟಿದಾರಲ್ಲ, ರಿಚರ್ಡ್ ಮೆನನ್. ನೆಕ್ಸ್ಟ್ ಕ್ವಶನ್ ಕೇಳಿ. ಓಕೆ, ನೆಕ್ಸ್ಟ್ ಕೇಳ. ಮತ್ತ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡೋರು ನಿಮ್ಗೆ ಗೊತ್ತೈತಿ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ 1915ರಲ್ಲಿ. ಇನ್ನೊಂದು ಕ್ವಶನ್ ಕೇಳ ಗೊತ್ತಾ, ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐತಿ ಬೆಂಗಳೂರದಾಗ, ಅಲ್ಲಿ 4 ಕೊಟ್ಬಿಟ್ಟು ಮೊದಲು ಯಾವ್ದು ಸೆಕೆಂಡ್ ಥರ್ಡ್ ಕ್ವಶನ್ ಕೇಳ ಎಕ್ಸಾಮ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವಾಗ ಸ್ಥಾಪನೆ ಆಯ್ತು? 19. ಈ ಡೇಟ್ ಅನ್ಬಿಟ್ಟು ಇಂಪಾರ್ಟೆಂಟ್ ಅಪ್ಪ ಹೇಳಕತ್ತೀರಿ, ಎಲ್ಲ ಹೇಳಕತ್ತಿಲ್ಲ, ಇಂಪಾರ್ಟೆಂಟ್ ಹೇಳಕತ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಟಾರ್ಟ್ ಆಗಿದ್ದು 1909. ಈ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿದ್ದು 1915. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಅವಾಗ 1916. ಇವ್ 4 ಕೊಟ್ಟಿದ್ದ. ಫಸ್ಟ್ ಯಾವ್ದು ಸೆಕೆಂಡ್ ಥರ್ಡ್ ಬರಿ ಅಂತ ಹೇಳಿದ್ದ. 1916 ಮೈಸೂರು ವಿಶ್ವವಿದ್ಯಾಲಯ. ಮೈಸೂರು ಬ್ಯಾಂಕ್ ಯಾವಾಗ? 1913. ಇವ್ 4 ಕೊಟ್ಟ ಜೋಡ್ಸ್ ಅಂತಾನ. 1913 ಮೈಸೂರು ಬ್ಯಾಂಕ್ ಸ್ಟಾರ್ಟ್ ಮಾಡಿದಾರೆ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಕೃಷಿ ಬ್ಯಾಂಕ್ ಸ್ಟಾರ್ಟ್ ಮಾಡಿದಾರೆ ಯಾರು? ಇಲ್ಲ ಅವಲ್ಲ, ಬೇರೆದವ್ರು. ಕೃಷಿ ಬ್ಯಾಂಕ್ ಒಬ್ಬರು ಸ್ಟಾರ್ಟ್ ಮಾಡ್ತಾರ. ಕೃಷ್ಣಮೂರ್ತಿ ಆಯ್ತು ನೋಡಪ್ಪ. ಅದ್ರಾಗ ಇವು ಇಂಪಾರ್ಟೆಂಟ್ ಪಾಯಿಂಟ್ ಎಷ್ಟು ಡಿಸೈಡ್ ಮಾಡಕತ್ತೀವಿ, ಎಲ್ಲ ಮಾಡಕತ್ತಿಲ್ಲ ಗೊತ್ತಿರಲಿ. ರೈಟ್. ನೆಕ್ಸ್ಟ್ ಅದಾದ್ಮೇಲೆ
ಆಪ್ ಯಾವುದು? ಇನ್ ನೆಕ್ಸ್ಟ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದ ಕಾರ್ಖಾನೆ ಸ್ಟಾರ್ಟ್ ಮಾಡ್ತಾರಲ್ಲ, ಎಲ್ಲಿ ಸ್ಟಾರ್ಟ್ ಮಾಡ್ತಾರ? ಅದನ್ನ ಭದ್ರಾವತಿ ಸ್ಟಾರ್ಟ್ ಮಾಡಿತಾರಲ್ಲಿ. ಬಟ್ ಅದು ಫೇಲ್ ಆಗ್ತೈತಿ. ಫೇಲ್ ಆದ್ಮೇಲೆ ಅದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರೋ? ದಾಂಡೇಲಿ. ಯಾರು ನೋಡ್ರಿ? ಹೌದಾ? ಉತ್ತರ ಕನ್ನಡ ದಾಂಡೇಲಿ ಐತ್ಲ, ಅಲ್ಲಿ ವೆಸ್ಟ್ ಕೋಸ್ಟ್ ಮಿಲ್ ಅಂತ ಬರುತ್ತೆ. ಅದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್. ಅದನ್ನ ಅಲ್ಲಿ ಸ್ಟಾರ್ಟ್ ಮಾಡೋದು. ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿದಾರೆ ಅಲ್ಲಿ ಏನದು ಇತರದ್ದು ಪೇಪರ್ ಮಿಲ್, ಪೇಪರ್ ಅಂದ್ರೆ ಕಾಗದ ಕಾರ್ಖಾನೆ ಸ್ಟಾರ್ಟ್ ಮಾಡಿದಾರೆ. ಯಾರೀ? ಮಿರ್ಜಾ ಇಸ್ಮಾಯಿಲ್. ಹೌದಾ? ನೆಕ್ಸ್ಟ್ ಭದ್ರಾವತಿ ಒಂದು ಉಕ್ಕಿನ ಕಾರ್ಖಾನೆ ಸ್ಟಾರ್ಟ್ ಮಾಡ್ತಾರ. ಯಾರೇ? ಸರ್ ಎಂ ವಿಶ್ವೇಶ್ವರ ಸ್ಟಾರ್ಟ್ ಮಾಡ್ತಾರ. ಇದು ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರ ಅಂದ್ರೆ ಕಬ್ಬಿನಲ್ಲ, ಅಲ್ಲೇ ಸ್ಟಾರ್ಟ್ ಮಾಡ್ತಾರ. ಅದು ಮತ್ತೆ ಗೊತ್ತಿಲ್ಲ ನನಗ. ಮತ್ ನೆಕ್ಸ್ಟ್ ಉಕ್ಕಿನ ಕಾರ್ಖಾನೆ ಸ್ಟಾರ್ಟ್ ಮಾಡಿದವರು ಮಿರ್ಜಾ ಇಸ್ಮಾಯಿಲ್. ನೋಡಿ ಕ್ಲಾರಿಟಿ ನೋಡಿ. ಕಬ್ಬಿನ ಅಂತ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯ, ಉಕ್ಕು ಅಂತ ಬಂದಾಗ ಮಿರ್ಜಾ ಇಸ್ಮಾಯಿಲ್. ಅಲ್ಲೇ ಸ್ಟಾರ್ಟ್ ಮಾಡಿ ಮತ್ತೆ ಇವನ್ನೆಲ್ಲ ಕಾಗದ ಕಾರ್ಖಾನೆ ಕೇಳಿದ್ರೆ ಅದು ಕೂಡ ಮಿರ್ಜಾ ಇಸ್ಮಾಯಿಲ್. ಅದು ಭದ್ರಾವತಿ. GKVK ಗಾಂಧಿ ಕೃಷಿ ವಿಕಾಸ ಕೇಂದ್ರ, GKVK ಅದನ್ನ ಬೆಂಗಳೂರು ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯ 1913 GKVK. ಯಾವ್ದ್ರಿ? ಏನದು? ಕೃಷಿ ಬ್ಯಾಂಕ್ ನಾಲ್ವಡಿ. ನಾಲ್ವಡಿ ಕೃಷ್ಣರಾಜ ಒಡೆಯ ಕೃಷಿ ಬ್ಯಾಂಕ್ ಸ್ಟಾರ್ಟ್ ಮಾಡಿದ. ರೈಟ್. ನೆಕ್ಸ್ಟ್ ಕ್ವಶನ್ ಕೇಳಿ. ನೆಕ್ಸ್ಟ್ ಕ್ವಶನ್ ಕೇಳಿ. ಇನ್ನೊಂದೇನು ಇಂಪಾರ್ಟೆಂಟ್ ಗೊತ್ತಾ ಇಲ್ಲಿ? ಪ್ರಜಾಪ್ರತಿನಿಧಿ ಆಯ್ತು, ಓರಿಯೆಂಟಲ್ ಲೈಬ್ರರಿ ಆಯ್ತು, ಬೋರಿಂಗ್ ಆಸ್ಪತ್ರೆ ಆಯ್ತು. ಇನ್ನೊಂದು ಈ ಡಿಸ್ಕವರಿ ಆಫ್ ಇಂಡಿಯಾ ಯಾರ್ದು? ಜವಾಹರ್ಲಾಲ್ ನೆಹರು. ಹೌದಾ? ಇದು ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಯಾರ್ದು? ಇದನ್ನ PSI ಕ್ವಶನ್. ಇದು ಮಾಡಿ ಪೈಪಟ್ಟಿ ಬಂದು ಗೊತ್ತಾ? ಎಕ್ಸಾಮ್ RC ದತ್. ಹೌದಾ? ಏನಪ್ಪಿ? ಬರ್ತೀನಿ. ನೆಕ್ಸ್ಟ್ ಬರ್ತೀನಿ. ಅದಕ್ಕೆ ನೆನಪು ಮಾಡತ್ತೀನಲ್ಲ. ಹೌದಾ? ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಯಾರಪ್ಪ ಅಂದ್ರೆ RC ದತ್. ಇದು PSI ಕ್ವಶನ್. ರೈಟ್. ದ ಪ್ಲಾನ್ ಎಕನಾಮಿ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಯೋಜಶೀಲ ವಿನಾಶ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಡ್ರೇನ್ ಥಿಯರಿ ಅಂತ ಬಂದ್ರೆ ದಾದಾಬಾಯಿ ನವರೋಜಿ. ಅವ್ರು ಭಾರತ ವೃದ್ಧ ಪಿತಾಮಹ ಅಂತ ಕರೀತಾರೆ ಅವ್ರನ್ನ, ದಾದಾಬಾಯಿ ನವರೋಜಿನ. ಇನ್ನು ನೆಕ್ಸ್ಟ್ ಆದ್ಮೇಲೆ ಏನಪ್ಪ ಅಂದ್ರೆ ಡ್ರೇನ್ ಥಿಯರಿ ಆಯ್ತಾ, ಪ್ಲಾನ್ ಎಕಾನಮಿ ಆಯ್ತು, ಇನ್ನೊಂದು ಡಿಸ್ಕವರಿ ಆಫ್ ಇಂಡಿಯಾ. ಮತ್ತೆ ಇದೆಲ್ಲ ಇದೆ ಮಾಡಿದ್ವಲ್ಲ ಸರ್ ಎಂ ವಿಶ್ವೇಶ್ವರಯ್ಯ. ವೆಂಕಟಕೃಷ್ಣ. ಕರ್ನಾಟಕ ವೃದ್ಧ ಪಿತಾಮಹ ಅಂದ್ರೆ ವೆಂಕಟಕೃಷ್ಣಯ್ಯ. ಮೈಸೂರು ಒಡೆಯರ್ ಅಂತ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯ. ರೈಟ್. ನೆಕ್ಸ್ಟ್ ಕೇಳಿ ಸ್ವಲ್ಪ. ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತಾರೆ. ಅವರಾಗಿ ರಾಜೀನಾಮೆ ಕೊಡ್ತಾರೆ. ಯಾವಾಗ ರಾಜೀನಾಮೆ ಕೊಡ್ತಾರ ಅವರು? 1918 ಕೊಡ್ತಾರ. ಯಾವಾಗ ಕೊಡ್ತಾರ ಅಂತ ಅದಕ್ಕೊಂದು ಕಾರಣ ಐತಿ. ಮಿಲ್ಲರ್ ಆಯೋಗ ಅಂದ್ರೆ ಜಸ್ಟಿಸ್ ಮಿಲ್ಲರ್ ಆಯೋಗ ಹಿಂದುಳಿದ ವರ್ಗಗಳ ಬಗ್ಗೆ ಅಧ್ಯಯನ ಮಾಡಕ್ ಒಂದು ಮೀಸಲಾತಿ ಕೊಡಂತೇಳಿ ಅದಕ್ಕ ಹೇಳ್ತಾರ. ಅವಾಗ ನೀ ಸ್ಟಡಿ ಮಾಡತ್ತೇವೆ ಹಂಗ ಹಿಂದೂ ಮೀಸಲಾತಿ ವರ್ಗದ ಆಧಾರ ಮೇಲೆ ಕೊಡುದು ಬೇಡ ಅಂತೇಳಿ ಏನ್ ಮಾಡ್ತಾನವ ರಿಸೈನ್ ಕೊಟ್ಬಿಡ್ತಾನ್ರಿ. ಹೌದಾ? ಅದು ಜಸ್ಟಿಸ್ ಮಿಲ್ಲರ್ ಆಯೋಗ. ವೆರಿ ಗುಡ್. ಯಾವ್ದು? ಜಸ್ಟಿಸ್ ಮಿಲ್ಲರ್. ಕೇಳ್ತಾನ ಈಕೆ ಯಾವ ಆಯೋಗದ ಶಿಫಾರಸಿಗೋಸ್ಕರ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು ಅಂತ ಕೇಳಿದ್ರೆ ಜಸ್ಟಿಸ್ ಮಿಲ್ಲರ್ ಆಯೋಗ. ಅದಾದ್ಮೇಲೆ ಅದಕ್ಕೋಸ್ಕರ ಅದನ್ನ ಸ್ಟಡಿ ಮಾಡಕ ಕಾಂತರಾಜನ ನೇಮಕ ಮಾಡ್ತಾರ್ರಿ. ಅದಕ್ಕೆ ಹಿಂದುಳಿದ ವರ್ಗಗಳ ಪ್ರವರ್ತಕ ಅಂತ ಕರೀತಾರ. ಅವ್ರು ಪ್ರವರ್ತಕ ಅಂತ ಕರೀತಾರ. ಏನೋ ಕ್ವಶನ್. ಈ 3, 30, 31, 32 1931, 30, 31, 32 3 ದುಂಡು ಮೇಜ್ ಸಮಯ ನಡೀತಾವ. ಈ ದುಂಡು ಮೇಜ್ ಸಮಯದ 3 ಭಾಗವಹಿಸಿದ ಕರ್ನಾಟಕದ ಯಾರಪ್ಪ ಅಂದ್ರೆ ಈ ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತೆ BR ಅಂಬೇಡ್ಕರ್ ಬರ್ತಾರೆ. ನಿಮ್ಗೆ ಗೊತ್ತ. ಹೌದಾ? ನೆಕ್ಸ್ಟ್ ಮತ್ತ ಅಂದ್ ಬಿಟ್ಬಿಡ್ರಿ. ಹಂಗ್ ಹೋದ್ರ ಮಾತ್ ನಾವ್ ಆ ಕಡೆ ಹೋಗ್ಬೇಕೈತಿ. ಅಂದ್ ಬಿಟ್ಬಿಡ್ರಿ. ಹೇಳ್ತಾರ ಇಲ್ಲ ಅಷ್ಟೇ ಈಗ. ರೈಟ್. ಹೇಳು. ಇಂಪಾರ್ಟೆಂಟ್ ಮಂತ್ ಎಕ್ಸಾಮ್ ಕ್ವಶನ್ ಕೇಳ್ತೇಳ್ರಿ. ಒಡೆಯರ್ ಸಂಬಂಧಪಟ್ಟಂಗ. ಮೈಸೂರು ಬಾಲ್ಯ ವಿವಾಹ ಕಾಯ್ದೆ ಯಾವಾಗ ಬರ್ತೈತಿ? ಅದು 1894 ಹೌದಾ? ಅಥವಾ ಯಾಕಂದ್ರೆ ಯಾರ ಟೈಮಲ್ಲಿ? ಶೇಷಾದ್ರಿ ಅಯ್ಯರ್. ಮೈಸೂರು ಬಾಲ್ಯ ವಿವಾಹ ಕಾಯ್ದೆ ಶೇಷಾದ್ರಿ ಅಯ್ಯರ್. ಇನ್ನೊಂದು ನೀನೇ ಹೇಳ್ಬೇಕು ಆನ್ಸರ್. ಈ ಜೀವ ವಿಮಾ ಕಾಯ್ದೆ ಬಂದ್ರೆ ಗೊತ್ತಾ? LIC
ಜೀವ ವಿಮಾ ಕಾಯ್ದೆ ಅದನ್ನ ಸ್ಟಾರ್ಟ್ ಮಾಡಿದಾರ ಕೆ ಶೇಷಾದ್ರಯ್ಯರ್ ನೋಡಿ. ಜೀವ ವಿಮಾ ಕಾಯ್ದೆ ಸಹಕಾರ ಹಾಗೂ ಸಂಬಂಧ ಜೀವ ವಿಮಾ ಕಾಯ್ದೆ ಸ್ಟಾರ್ಟ್ ಮಾಡಿದ್ರು ಕೆ ಶೇಷಾದ್ರಿ ಅಯ್ಯರ್. ಮತ್ ನೆಕ್ಸ್ಟ್ ಯಾಪಿ ಭೂಗರ್ಭ ಶಾಸ್ತ್ರ ಇಲಾಖೆ ಯಾರು ಅದು ಯಾರು ಭೂಗರ್ಭ ಶಾಸ್ತ್ರ ಇಲಾಖೆ ಬಿಸಿದ್ದಾರೆ. ಇನ್ ನೆಕ್ಸ್ಟ್ ಬರೋಣ ಇನ್ನೊಂದ್ ಸ್ವಲ್ಪ ಇವ್ರು ಹೇಳಿದ್ರಲ್ಲ ಜಿ ಕೆ ಯಾರ್ರಿ ಇವ್ರೆ 13ರಾಗ ಇವ್ರೆ ವಿಶ್ವೇಶ್ವರಯ್ಯನೇ 13ರಾಗ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಕ್ವಶನ್ ಕೇಳಿ. ಈ ಮೈಸೂರು ಅರಮನೆ ಇತ್ಲ ಅದ ಮೇಲೆ ಒಂದು 4 ಕ್ವಶನ್ ಅದಾವ. ಮೈಸೂರು ಅರಮನೆನ ಕಟ್ಟಕ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಒಡೆ ಹೇಳ್ಬೇಕು ಯಾರು ಒಡೆ ಇರ್ತಾರ ಅವಾಗ? ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ನೆಕ್ಸ್ಟ್ ಅದನ್ನ ಡಿಸೈನ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಹೆನ್ರಿ ಇರ್ವಿನ್. ಲಾರ್ಡ್ ಇರ್ವಿನ್ ಅಲ್ಲ, ಹೆನ್ರಿ ಇರ್ವಿನ್. ನೆಕ್ಸ್ಟ್ ಅಲ್ಲಿ ಚಿತ್ರಗಳನ್ನ ಬರೀತಾರ, ಒಂದು ಕೆಲವೊಂದು ಚಿತ್ರಗಳನ್ನ. ಆ ಚಿತ್ರಗಳನ್ನ ಬರ್ದವ್ರು ಯಾರು? ರವಿವರ್ಮ, ರಾಜಾ ರವಿವರ್ಮ. ಯಾರೇ? ರಾಜಾ ರವಿವರ್ಮ. ಕೆಲವೊಂದು ಚಿತ್ರಗಳು ಅಲ್ಲಿ ಹೋದ್ರ ಗೋಡೆ ಮೇಲೆ ಆ ಚಿತ್ರಗಳು ಯಾರು? ರಾಜಾ ರವಿವರ್ಮ. ಅದನ್ನ ಆರ್ಕಿಟೆಕ್ಟರ್ ಯಾರಪ್ಪ ಅಂದ್ರೆ ಹೆನ್ರಿ ಇರ್ವಿನ್. ಅದನ್ನ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ಮುಮ್ಮಡಿ ಕೃಷ್ಣ ಕಡೆ ಅದು ನಾಲ್ವಡಿ ಕೃಷ್ಣರಾಜ ಮೂಮೆಂಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮತ್ತೆ 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 ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನೋಡಕ್ಕೆ ಚೆಕ್ ಮಾಡ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಈಗ. KRS ಡ್ಯಾಮ್ ಕಟ್ಟಿದವ್ರು ಯಾರು? ವಿಶ್ವೇಶ್ವರಯ್ಯ. ರೈಟ್. KRS ಕಾವೇರಿ ನದಿ ಕಟ್ಟಿಲ್ಲ, KRS ಹೌದಾ? ಎದುರೈ ಯಾರು ಏನದು? ಎದುರೈ ಒಡೆಯರಲ್ಲ, ಫಸ್ಟ್ ಅವ್ರು ಹೇಳ್ತಾರೆ. KRS ಡ್ಯಾಮ್ ಅಟ್ ಇಂಪಾರ್ಟೆಂಟ್, ಅದನ್ನ ನೆನ್ಬಿಡ್ಬೇಕು. ಇನ್ನೊಂದು ಕೇಳ್ತಾರೆ ಇಲ್ಲಿ, ದೊಡ್ಡ ದೇವರಾಜ ಒಡೆಯ ಕಾಲುವೆ, ಚಿಕ್ಕ ದೇವರಾಜ ಒಡೆಯ ಕಾಲುವೆ ಅಂತ ಕಟ್ತಾರ. ಕಾಲುವೆ ಇದು ಕಟ್ಟಿದ ಚಿಕ್ಕ ದೇವರಾಜ ಒಡೆಯರ್. ಯಾರೀ? ದೊಡ್ಡ ದೇವರಾಜ ಒಡೆಯ ಕಾಲುವೆ, ಚಿಕ್ಕ ದೇವರಾಜ ಒಡೆಯ ಕಾಲುವೆ ಕಟ್ಟಿದಾರಪ್ಪ ಅಂದ್ರೆ ಈ ಅಂದ್ರೆ ಅದು ಚಿಕ್ಕ ದೇವರಾಜ ಒಡೆ ಅದನ್ನ ಕಟ್ಟಿದವ್ರು ಚಿಕ್ಕ ದೇವರಾಜ ಒಡೆ ಅದೇ ಇದಿಲ್ಲ, ಚಿಕ್ಕ ದೇವರಾಜ ಒಡೆ ಕಟ್ತಾರ ಅವ್ನ ಎರಡು. ಅದೇ ಅದನ್ನ ಡಿಸೈಡ್ ಮಾಡಿರಲಿಲ್ಲ ಮುಂಚೆನೆ. ದಳವಾಯಿ ಹುದ್ದೆ ರಾಜ ಒಡೆಯರ್ ಕಾಲದಲ್ಲಿ ಬರೋದು. ರೈಟ್. ಮತ್ತೆ ಡಿಸೈಡ್ ಮಾಡಿ ಬಿಟ್ಟು ಸಾಕಿಷ್ಟೇ ಬೋರ್ ಆಗ್ತೈತಿ. ಮುಂದ ನಿನ್ನೆ ಡಿಸೈಡ್ ಮಾಡಿ ಮತ್ತೆ ನದಿಗಳು ಡಿಸೈಡ್ ಮಾಡಿ. ಅಲ್ಲಿ ನಿಮ್ಮೆಲ್ಲ ಗೊತ್ತದಲ್ಲ, ಅವನೇ ರುಚಿ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ? ಎಲ್ಲ ನಿಮ್ಮೆಲ್ಲ ಗೊತ್ತಲ್ಲ. ಓಕೆ, ನಾನು ಜಸ್ಟ್ ಹಂಗೆ ಕೇಳ್ತೀನಿ ಆನ್ಸರ್ಗಳು. ಎಲ್ಲ ಕೇಳಂಗಿಲ್ಲ, ಕೆಲವೊಂದಷ್ಟೇ ಕೇಳ್ತೀನಿ. ಹೌದಾ? ಜೀಲಂ ಯಾವ ನದಿ ಹೋಗಿ ಸೇರ್ತೈತಿ? ಮಗು ಕೊಡ್ದಂಗ ಹೇಳಕೈತೀನಿಲ್ಲ. ಚೀನಾಮ್. ರಾವಿ ಯಾವ್ದು ನದಿ ಹೋಗ್ತದೆ? ಚೀನಾ ಹೋಗಿ. ಬಿಯಾಸ್ ಯಾವ ನದಿ ಹೋಗಿ ಸೇರ್ತೈತಿ? ಯಾವ್ದ್ರಿ? ಸಟ್ಲೇಜ್. ನೆಕ್ಸ್ಟ್ ಡೈರೆಕ್ಟ್ ಹೋಗಿ ಸೇರೋದು ಯಾವ್ದು? ಸಟ್ಲೇಜ್. ಚೀನಾ ಹೋಗಿ ಯಾವ ನದಿ ಸೇರ್ತೈತೆ? ಯಾವ್ದು? ಸಟ್ಲೇಜ್ ಸೇರ್ತೈತೆ. ಚೀನಾ ಹೋಗಿ ಯಾವ ನದಿ ಇರ್ತೈತಿ? ಸಟ್ಲೇಜ್. ನೀವು ಲೇಟ್ ಆಗಿ ಆನ್ಸರ್ ಕೊಟ್ಟು ಪರವಾಗಿಲ್ಲ, ಕರೆಕ್ಟ್ ಆನ್ಸರ್ ಕೊಡೋದು ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಭಾರತ ಬಿಟ್ಟು ಹೊರಗಡೆ ಸೇರೋದು ಯಾವ್ದು? ಹುಟ್ಟೋದು ಯಾವ್ದು? ಸಟ್ಲೇಜ್. ಯಾವ ಒಂದು ಕಣಿವೆ ಮುಖಾಂತರ ಬರ್ತೈತಿ? ಶಿಪ್ಕಿಲಾ ಮೂವ್ಮೆಂಟ್. ಶಿಪ್ಕಿಲಾ ಮುಖಾಂತರ ಬರ್ತೈತಿ. ಹೌದಾ? ನೆಕ್ಸ್ಟ್ ಸಿಂಧು ನದಿ ಯಾವ ನದಿ ವ್ಯವಸ್ಥೆಗೆ ಎಕ್ಸಾಂಪಲ್? ಡೆಂಡ್ರೆಟಿಕ್. ವೆರಿ ಗುಡ್. ಹೌದಾ? ಡೆಂಡ್ರೆಟಿಕ್. ಹೌದಾ? ನೆಕ್ಸ್ಟ್ ಗಂಗಾ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಎಲ್ಲ ಕಾವೇರಿ ನದಿ ಎಲ್ಲ ಡೆಂಡ್ರೆಟಿಕ್ ಎಕ್ಸಾಂಪಲ್. ರೇಡಿಯಲ್ ನಿಮ್ಮನ್ನ ಡಿಸ್ಕಸ್ ಮಾಡೇವಿ. ಒಂದು ನಂದಿದುರ್ಗ, ಇನ್ನೊಂದು ಅಮರಕಂಟಕ ಅಂತ ಬರ್ತೈತಿ. ರೈಟ್. ದುಲಹಸ್ತಿ, ಬಗ್ಲಿಹಾರು, ಸಲಾಲು, ರ್ಯಾಟ್ಲೆ ಇವೆಲ್ಲ ಯಾವ ನದಿ ಕಟ್ಟಾರ? ಚೀನಾಬ್ ನದಿ ಕಟ್ಟಾರ. ಕಿಶನ್ ಗಂಗಾ ಯಾವ ನದಿ ಕಟ್ಟಿದಾರ? ಶೀಲಂ ನದಿಯ ಉಪನದಿ. ಅದು ಶೀಲಂ ನದಿಯ ಉಪನದಿ. ನೆಕ್ಸ್ಟ್ ಕಿರ್ 1, ಕಿರ್ 2, ಕಿಸ್ತವಾರ ಅಂತ ಬರುತ್ತೆ. ಯಾವ ನದಿಗೆ? ಚೀನಾಬ್ ಅಲ್ಲ, ಅದು ಚೀನಾಬ್ ನದಿಗೆ. ಅದ ಸ್ವಲ್ಪ ನೋಡ್ರ, ಕಿರ್ 1, ಕಿರ್ 2 ಮತ್ತೆ ಕಿಸ್ತವಾರ ಅಂತ ಬರ್ತದೆ. ಇವೆಲ್ಲ ಹೈಡ್ರೋಲಿಕ್ ಪ್ರಾಜೆಕ್ಟ್. ರೈಟ್. ಅವು ಇವು ಗೊತ್ತಾವಲ್ಲ, ಹಳೆ ಹೆಸರುಗಳು, ಪ್ರಾಚೀನ ಹೆಸರುಗಳು. ಹೌದಾ? ಸಿಂಧು ನದಿಗೆ ಇಂಡಸ್ ಅಂತ ಕರೀತಾರ. ಹೌದಾ? ಬಿಯಾಸ್ಕ ವಿಪಾಸ್ ಅಂತ ಕರೀತಾರ. ರಾವಿಗೆ ಪರುಷ್ಣಿ ಅಂತ ಕರೀತಾರ. ರಾವಿ ಪರುಷ್ಣಿ. ಮತ್ತೆ ಸಟ್ಲೇಜ್ ಸತುದ್ರಿ. ಮತ್ತೆ ಇನ್ನೊಂದು ಯಾವ್ದು? ಜೀಲಂಗೆ ವಿತಿಸ್ತಾ. ಜೀಲಂಗೆ ವಿತಿಸ್ತಾ ಅಂತ ಕರೀತಾರೆ. ಇನ್ನೊಂದು ಯಾವ್ದು? ವಿಪಾಸು ಬಿಯಾಸು. ಮುಗೀತಷ್ಟೇ. ರೈಟ್. ಮತ್ತೆ ನೆಕ್ಸ್ಟ್ ಕ್ವಶನ್ ಮತ್ತೆ ಡಿಸೈಡ್ ಮಾಡಿದೀನಿ. ಚೀನಾ ಬಾಷ್ಕಿನಿ ಗೊತ್ತಾಗೈತಿ ನಿಮ್ಗೆ. ರೈಟ್.
ಯಾವ್ದು? ಹ್ಮ್ ಹ್ಮ್ ಅದನ್ನ ಓದ್ಕೊಂಡು ಹೇಳ್ತಾನ ನಾಳೆ. ಅಂದ್ರೆ ಕೆಲವೊಂದು ಇದನ್ನ ಕೊಡ್ತಾನ. ಈಗ ದ್ರಾವಿಡ ಶೈಲಿ, ವೇಸರ ಶೈಲಿ, ಮತ್ತೇನಪ್ಪ ಅಂದ್ರೆ ನಾಗರ ಶೈಲಿ, ಇಂಡೋ ಇಸ್ಲಾಮಿಕ್ ಶೈಲಿ, ಕೆಲವೊಂದು ಶೈಲಿ ಅಂದ್ರೆ ಈಗ ಈಗ ಐ ಥಿಂಕ್ ಇವೆಲ್ಲ ಇವು ಯಾವ್ದು ಬಿಜಾಪುರ್ ಗೋಲ್ ಗುಮ್ಮಟ ಇವೆಲ್ಲ ಇಂಡೋ ಇಸ್ಲಾಮಿಕ್ ಅಲ್ಲ ಇವು. ಇಂಡೋ ಇಸ್ಲಾಮಿಕ್ ಇವೆಲ್ಲ. ಇಂಡೋ ಇಸ್ಲಾಮಿಕ್ ಅಂದ್ರೆ ಏನ್ರಿ? ಇಂಡಿ ಅಂದ್ರೆ ಮುಸ್ಲಿಮ್ರದು ಮತ್ತೆ ಇಂಡಿಯನ್ಸ್ ಎರಡು ಆರ್ಕಿಟೆಕ್ಚರ್ ಇರ್ತಾವ. ಅಲ್ಲಿ ಡೋಮ್ಗಳು ಇರ್ತಾವ, 4 ಸೈಡ್ ಏನಿರ್ತಾವಪ್ಪ ಅಂದ್ರೆ ಅವು ಕಮಾನ್ಗಳು ಇರ್ತಾವ. ಈಗ ಚಾರ್ಮಿನಾರ್ ಚಾರ್ಮಿನಾರ್ ನೋಡಿದ್ರೆ ಯಾರು ಚಾರ್ಮಿನಾರ್ ಅದು ಇಂಡೋ ಇಸ್ಲಾಮಿಕ್ ಎಕ್ಸಾಂಪಲ್. ಅದು ಬಿಜಾಪುರದ ಗೋಲ್ ಗುಮ್ಮಟ್ಟು ಇಂಡೋ ಇಸ್ಲಾಮಿಕ್ ಎಕ್ಸಾಂಪಲ್, ರೈಟ್. ನೆಕ್ಸ್ಟ್ ಈ ಅಯೋಧ್ಯ ರಾಮ ಮಂದಿರ ಯಾವ್ದಕ್ಕೆ ಎಕ್ಸಾಂಪಲ್? ನಾಗರ ಶೈಲಿ. ಅದು ನಾಗರ ಶೈಲಿ ಹೆಂಗಿರ್ತ ಗೊತ್ತಾ? ಮ್ಯಾಲ ಗರ್ಭಗುಡಿ ಮ್ಯಾಲ ಇರ್ತಲ್ಲ, ಏನ್ ತರೋಕ ಕಳಸ ಆಯ್ತಲ್ಲ ಅಂತವು ಜಾಸ್ತಿ ಇರ್ತಾವ. ನಾಗರ ಶೈಲಿ ಏನ್ ಗೊತ್ತಾ? ನಾಗರ ಶೈಲಿ ಅನ್ನೋದು ಒಂದು ಗುಡಿ ಅಂತ ಬಂದಾಗ ದೊಡ್ಡದೊಂದು ಇರ್ತೈತಿ, ಒಂದು ಕಳಸ, ಅದ್ರ ಮುಂದೆ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಇರ್ತಾವ. ರಾಮ ಮಂದಿರ ಸರ್ಚ್ ಮಾಡಿ ನೋಡ್ರಿ, ಅದ ನೋಡಿ ಬಾಳ ಅದಕ್ಕ. ಅದೇ ನೋಡ್ರಿ ನಮ್ಮ ಈಗ ಹನುಮಂತನ ಗುಡಿ, ದುರ್ಗನ ಗುಡಿ, ಚಾಮನ್ ಗುಡಿ ಇದಾವಲ್ಲ, ಇವೆಲ್ಲ ಏನಪ್ಪಾ ಇವು ದ್ರಾವಿಡ ಶೈಲಿ. ಇವು ಒಂದೇ ಇರುತ್ತೆ ಇವಕ್ಕ. ಅದ ಒಂದೇ ಹನುಮಂತ ಗುಡಿ ನೋಡಿದ್ರೆ ಒಂದೇ ಇರ್ತದೆ, ಒಂದ್ 4-5 ಇರ್ತಾವ. ಮತ್ತೆ ದುರ್ಗನ್ ಗುಡಿ ಎಲ್ಲ ಇರ್ತಲ್ಲ ಒಂದೇ. ಸೊ ಅವೆಲ್ಲ ಏನಪ್ಪಾ ಅಂದ್ರೆ ದ್ರಾವಿಡ ಶೈಲಿ ಎಕ್ಸಾಂಪಲ್. ಮತ್ತೇನ್ ಕೇಳ್ತಾನ ಗೊತ್ತಾ? ಈ ವೇಸರ ಶೈಲಿ ಗೊತ್ತು? ವೇಸರ ಶೈಲ, ವೇಸರ ಶೈಲಿ ಯಾರು ತಂದ್ರ ಇದನ್ನ? ಇದನ್ನ ಬಹಳ ಸಲ ಕ್ವಶನ್ ಕೇಳ. ಈ ವೇಸರ ಶೈಲಿ ಯಾರು ತಗೊಂಬಂದಿರ್ತೆ? ಹೊಯ್ಸಳದ ಯಾವ್ದು? ಹೊಯ್ಸಳ ಶೈಲಿ ಒಂದ್ ಬೇರೆ. ಇದನ್ನ ಪದೇ ಪದೇ ಈ ವೇಸರ ಶೈಲಿ ಯಾರದ್ ಕ್ವಶನ್ ಕೇಳ್ರಿ? ಚಾಲುಕ್ಯರಲ್ಲ. ಇನ್ನೇನ್ ಕೇಳ ಗೊತ್ತಾ? ಈ ಗುಡಿಗಳ ಕೆಳಗಡೆ ಚಕ್ರ ನಕ್ಷತ್ರ ಆಕಾರದ ಮೇಲೆ ಕೆಳಗಡೆ ನಕ್ಷತ್ರ ಕಟ್ಟಿರ್ತಾರ, ಅದ್ರ ಮೇಲೆ ಗುಡಿ ಕಟ್ಟಿರ್ತಾರ. ಹಂಗೆ ಯಾವ ಶೈಲಿ ಬರುತ್ತೆ? ಹೊಯ್ಸಳ ಇಲ್ಲ. ಹಾ, ಬಾದಾಮಿ ಚಾಲುಕ್ಯ ಅಂತ ಬಂದಾಗ ಹೊಯ್ಸಳರು ಫಸ್ಟ್ ಅಂದರು, ಚಾಲುಕ್ಯರು. ಅದ ವೇಸರ ಶೈಲಿಯನ್ನ ಫಸ್ಟ್ ಅಂದರು ಚಾಲುಕ್ಯರು, ಬಾದಾಮಿ ಚಾಲುಕ್ಯರು. ಅದನ್ನ ಕಂಟಿನ್ಯೂ ಮಾಡಿದಾರಪ್ಪ ಅಂದ್ರೆ ಹೊಯ್ಸಳರು. ಮತ್ತ ಇನ್ನೊಂದು ಯಾವ್ದು? ಈ ಏನ್ ಪದೇ ಪದೇ ಕ್ವಶನ್ ಕೇಳ ಗೊತ್ತಾ? ಗುಡಿಗಳನ್ನ ಈ ಚಕ್ರದ ಮುಖಾಂತರ ಕೆಳಗಡೆ ಬೇಸ್ ಕಟ್ಟಿಬಿಟ್ಟು ಮ್ಯಾಲ ಕಟ್ತಾರತ್ತ, ನಕ್ಷತ್ರ ಆಕಾರ ಬೇಸ್ ಇರ್ತದ. ಹಂಗ ಕಟ್ಟಿದವ್ರು ಯಾರತ್ ಕೇಳ್ತಾನ್ರಿ? ಹೊಯ್ಸಳರಪ್ಪಿ. ಕರೆಕ್ಟ್ ಐತಿಲ್ಲ? ಇದನ್ನ ಪದೇ ಪದೇ ಕೇಳ ನೋಡಪ್ಪಿ. ಏನಪ್ಪಾ ಅಂದ್ರೆ ಹೊಯ್ಸಳರು. ನೆಕ್ಸ್ಟ್ ಇನ್ನೊಂದು ಈ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುರ್ಕೂಟ, ಪಂಚಕೂಟ ಅಂತ ಬರ್ತದೆ. ಇದನ್ನ ಪದೇ ಪದೇ ಕ್ವಶನ್ ಹೊಂದಿಸಿ ಬರೀ ಕೇಳ್ತಾನ್ರಿ. ಹೌದಾ? ಹಂಗ ಮೊದಲ ಏಕಕೂಟ, ದ್ವಿಕೂಟ, ತ್ರಿಕೂಟ ಅಂದ್ರೆ ಏನ್ ಬೇಕಲ್ಲ? ಹಂಗಂದ್ರೆ ಏನ್? ಆಮೇಲೆ ಮಾತಾಡೋಣ. ಮೂರ್ತಿ ಒಂದರೋ ಅಥವಾ ಗರ್ಭಗುಡಿ ಒಂದನೋ? ಅಲ್ಲೇ ಮಿಸ್ಟೇಕ್ ಆತ್ ನೋಡ್ರಿ. ಏನ್ ಗೊತ್ತಾ? ಗರ್ಭಗುಡಿಗಳು ಒಂದಿತ್ತಂದ್ರೆ ಒಂದ್ ಗುಡಿ ಒಳಗಡೆ ಒಂದ ಗರ್ಭಗುಡಿ ಇದ್ದಾರೆ ಏಕಕೂಟ, 2 ಗರ್ಭಗುಡಿ ಅಂದ್ರೆ ದ್ವಿಕೂಟ, 3 ಗರ್ಭಗುಡಿ ಅಂದ್ರೆ ತ್ರಿಕೂಟ ರೀ, 4 ಗರ್ಭಗುಡಿ ಅಂದ್ರೆ ಚತುಷ್ಕೂಟ. ಇಲ್ಲ, ಒಂದ ಗುಡಿ ಒಳಗಡೆ. ಈಗ ನೀವು ಎಲ್ಲಿ ಹೋಗ್ಬೇಕು ಗೊತ್ತಾ? ಇಲ್ಲಿ ದ್ವಿಕೂಟ ಚೇಂಜ್ ಮಾಡ್ಬೇಕಂದ್ರೆ ನೋಡ್ರಿ, ನಾವೊಂದು ಆಕ್ಚುಲಿ ಡ್ಯೂಟಿ ಹಾಕಿದ್ರಲ್ಲಿ ಹೋಗಿದ್ವಿ ನಾವು. ಯಾವ್ದ್ರಿ? ಇಲ್ಲಿ ಖಾನಾಪುರ ಸ್ಟೇಷನ್ ಅಡಿ ಅಂದ್ರೆ ಬರ್ತಾನೆ. ಹಲ್ಸಿ 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 ಯಾವ ಗುಡಿ ಅದು? ಹಲ್ಸಿಯಲ್ಲಿ ಒಂದು ಟೆಂಪಲ್ ಐತಿ. ನೀವ್ ಅಲ್ಲಿ ಹೋದ್ರೆ ಒಂದ್ ಆ ಕಡೆ ಒಂದು ಗುಡಿ ಐತಿ, ಒಂದ್ ಈ ಕಡೆ ಒಂದು ಗುಡಿ ಐತಿ. ಅದಕ್ಕ ಒಳಗಡೆ ಗರ್ಭಗುಡಿ 2 ಹಲ್ಸಿಯಲ್ಲಿ. ಹಲಸಿ ಯಾವ ಒಂದು ರಾಜನಾಗಿತ್ತು? ಅದು ಕದಂಬರ ರಾಜನ ಹಲಸಿ ಆಗಿತ್ತು. ಅರೆ ಅದು ಜೈನ ಬಸದಿ ಬೇರೆ ಅದಾವ. ಈ ಗುಡಿ ಒಂದೈತೆ, ದ್ವಿಕೂಟ ಐತಿಲ್ಲ, ಅದ್ರ ಒಂದು ಗುಡಿ ಹೆಸರು ನೆನಪು ಬರತ್ತಿಲ್ಲ ನನಗೆ. ಅಲ್ಲೇ ಡ್ಯೂಟಿ ಮಾಡಿ, ರಾಮಲಿಂಗೇಶ್ವರ ಟೆಂಪಲ್ ಅದು. ಹೌದಾ? ಅಲ್ಲಿ ಡ್ಯೂಟಿ ಮಾಡಿ ಬಂದಿನಿ. ಅಲ್ಲಿ ಹೋದಾಗ ನೋಡಿದ್ವಿ ನಾವು, ಅಲ್ಲಿ ಒಂದೈತಿ, ಇಲ್ಲೊಂದ್ ಕಡೆ ಒಂದ್ ಇರೋದು. ಹೌದಾ? ಆತರ ನಮ್ಮಲ್ಲಿ ಇರ್ತಕ್ಕಂಥ ಏಕಕೂಟ ಎಕ್ಸಾಂಪಲ್ ಯಾವುದು? ಚೆನ್ನಕೇಶವ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ. ನೆನಪಿಟ್ಕೋದಾನ. ಏಕಕೂಟ ಬೇಲೂರಿನ ಚೆನ್ನಕೇಶವ ದೇವಾಲಯ ಬೇಲೂರಲ್ಲಿ ಬರುತ್ತೆ, ಹಾಸನ. ಹೌದಾ? ನೆಕ್ಸ್ಟ್ ದ್ವಿಕೂಟ ಎಕ್ಸಾಂಪಲ್ ಯಾವ್ದು? ಹೇಳಿ ಒಂದ್ಸಲ. ಯಾವ್ದ್ರಿ? ಹಳಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಆಮೇಲೆ ರಿವಿಷನ್ ಮಾಡ್ತೀವಿ ಒಂದ್ಸಲ. ಹಳಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ. ತ್ರಿಕೂಟಕ್ಕೆ ಎಕ್ಸಾಂಪಲ್ ಯಾವುದು? ಸೋಮನಾಥನ ಕೇಶವ ದೇವಾಲಯ. ಚತುರ್ಕೂಟಕ ದೊಡ್ಡ ಲಕ್ಷ್ಮೀ ದೇವಾಲಯ. ಅದು
ಹೌದಾ. ಇನ್ನೊಂದು ಪಂಚಲಿಂಗೇಶ್ವರ ಈಜಿ ಐತಿ, ಪಂಚಲಿಂಗೇಶ್ವರ ದೇವಾಲಯ ಅದೊಂದು ನೆನಪಿಟ್ಕೊಂಡಿದ್ದೀನಿ. ಪಂಚಲಿಂಗೇಶ್ವರ ಪಂಚ ದೇವಾಲಯ, ಪಂಚಕೂಟ ದೇವಾಲಯ. ನೋಡ್ರಿ ಒಂದ್ಸಲ ಹೇಳ್ಬಿಡ್ತೀನಿ. ಏಕಕೂಟ ದೇವಾಲಯ ಬೇಲೂರು ಚೆನ್ನಕೇಶ್ವರ ದೇವಾಲಯ. ವಿಕೂಟ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಹೊಯ್ಸಳೇಶ್ವರ ದೇವಾಲಯ. ತ್ರಿಕೂಟಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಕೇಶವ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ. ನೆಕ್ಸ್ಟ್ ನಾಲ್ಕು ಕೂಟ ಇರ್ತಕ್ಕಂಥದ್ದು ಯಾವುದು? ಲಕ್ಷ್ಮೀನಾರಾಯಣ ದೇವಾಲಯ. ಪಂಚಕೂಟ ದೇವಾಲಯ ಪಂಚ ಲಿಂಗೇಶ್ವರ ದೇವಾಲಯ. ಕೂಟಗಳ ಸಮಾನ. ಅದ ಲಕ್ಷ್ಮೀ ದೇವಾಲಯ ಒಂದು ಐತಿಲ್ಲ, 4 ಐತಲ್ಲ ಅದಕ್ಕ 4 ಲಕ್ಷ್ಮೀ ದೇವಾಲಯ. ಕೇಳ ಇವನು ಕ್ವಶನ್ ಕೇಳ್ತಾನ್ರಿ, ಇದು ಸಂಬಂಧಪಟ್ಟ ಗೊತ್ತಿರಲಿ ನಿಮಗೆ. ಅದ ವೇಸರ ಶೈಲಿ ಯಾರ್ದು? ಬಾದಾಮಿ ಚಾಲುಕ್ಯರು. ಅದನ್ನ ಕಂಟಿನ್ಯೂ ಮಾಡಿದವರು ಹೊಯ್ಸಳರು. ಹೌದಾ. ದ್ರಾವಿಡ ಅಂದ್ರೆ ನಿಮ್ಗೆ ಗೊತ್ತಾ? ದ್ರಾವಿಡ ಅಂದ್ರೆ ಈ ತರ ದೊಡ್ಡದೊಂದು ಮೇಲೆ ಎಂತಾರ ಅದಕ್ಕ. ಇವೆಲ್ಲ ನಮ್ ಗುಡಿಗಳು ನೋಡಿ ಗೊತ್ತಾಗ್ಬಿಡುತ್ತೆ ನಮಗ. ನಮ್ಮ ಈ ಕಡೆ ಸೌತ್ ಕಡೆದಲ್ಲ ಗುಡಿಗಳು, ಎಲ್ಲಾ ಗುಡಿ ಯಾವ್ದಕ್ಕೆ ದ್ರಾವಿಡ ದೇವಾಲಯ. ಅದು ದಕ್ಷಿಣ ಭಾರತ ದ್ರಾವಿಡ, ಮೇಲೆ ನಾಗರ ಶೈಲಿ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಹೊಯ್ಸಳ ಶೈಲಿನ ಅಂತ ಬರ್ತೈತಿ. ಕೇಳ್ರಿ, ಅಲ್ಲಿ 2 ಟೈಪ್ಸ್ ಬರ್ತಾವ. ಗಾಂಧಾರ ಶೈಲಿ ಮತ್ತು ಗಾಂಧಾರ ಶೈಲಿ ಯಾರಿಗೆ ಸಂಬಂಧಪಡೋದು? ಒಂದು ಬುದ್ಧನ ಮೂರ್ತಿಗೆ ಮಾತ್ರ ಸಂಬಂಧಪಡೋದು. ಇದು ಗೊತ್ತಿರಲಿ ನಿಮಗೆ, ಎಲ್ಲರಿಗೂ ಅಲ್ರಿ ಗೊತ್ತಿರಲಿ. ಎಲ್ಲಾ ಗುಡಿಗೆಲ್ಲ ಬುದ್ಧನ ಮೂರ್ತಿಗಳು ಬರ್ತಾವಲ್ಲ, ಇದನ್ನ ಗಾಂಧಾರ ಶೈಲಿಯನ್ನ ಅಳವಡಿಸಿಕೊಂಡಿದ್ದ ಯಾರು? ಕನಿಷ್ಕ. ಯಾವ ಒಂದು ಮನೆತನ ಅಂತ ಕೇಳಿದ್ರೆ ಕುಶಾಣರ ಕನಿಷ್ಕ ಅತಿ ಹೆಚ್ಚು ಫೇಮಸ್ ಅದನ್ನ ಕೊಡ್ತಾರ ಗಾಂಧಾರ ಶೈಲಿ. ಇನ್ನೊಂದು ಶೈಲಿ ಬರ್ತಾರೆ ಇಲ್ಲಿ, ಗಾಂಧಾರ ಶೈಲಿ ಮತ್ತು ಮಥುರಾ ಶೈಲಿ. ಇವು ಎರಡು ಯಾರಿಗೆ ಸಂಬಂಧ ಗೊತ್ತಾ? ಬುದ್ಧನ ಮೂರ್ತಿ ಸಂಬಂಧಪಟ್ಟ. ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಗೆ ಮಹತ್ವವನ್ನು, ಅಂದ್ರೆ ಕಷ್ಟು ಮಟ್ಟದ ಇದು ತೋಳು ಮತ್ತೆ ಒಳ್ಳೆ ಬಾಡಿ ಇರ್ತೈತೆ, ಅದು ಗಾಂಧಾರ ಶೈಲಿ ಅಲ್ಲ. ಅದು ಗಾಂಧಾರ ಶೈಲಿ ಮಥುರಾ ಶೈಲಿ ಅಂದ್ರೆ ಏನ್ ಗೊತ್ತಾ? ಎಕ್ಸ್ಟರ್ನಲ್ ಅಪಿಯರೆನ್ಸ್ ಗೆ ಇಂಪಾರ್ಟೆನ್ಸ್ ಕೊಡೋದು ಒಂದ್ ಶೈಲಿ ಬರ್ತೈತಿ, ಮತ್ತೆ ಇಂಟರ್ನಲ್, ಹೌದಾ, ಇಂಟರ್ನಲ್ ಅಪಿಯರೆನ್ಸ್ ಗೆ ಇಂಪಾರ್ಟೆನ್ಸ್ ಕೊಡೋದು ಒಂದ್ ಶೈಲಿ ಬರ್ತೈತಿ. ಅದ್ರ ಯಾವ್ದು? ಗಾಂಧಾರ ಯಾವ್ದು? ಗಾಂಧಾರ ಎಕ್ಸ್ಟರ್ನಲ್ ಇಲ್ಲದು, ಹೌದಾ. ಮಥುರಾ ಶೈಲಿ ಇಂಟರ್ನಲ್. ನಾಳೆ ಕೇಳ್ತಾನೆ ನಿಮ್ಗೆ, ಏನ್ ಗೊತ್ತಾ? ಬುದ್ಧನ ಮೂರ್ತಿಗಳಲ್ಲಿ ಒಳ್ಳೆಯ ಏನಪ್ಪಾ ಅಂದ್ರೆ ಒಂದು ಅದಂತರದಕ್ಕ ಒಳ್ಳೆ ಬಾಡಿ, ಆಕರ್ಷಣಕ ಬಾಡಿ ಸೌಂದರ್ಯ, ಹೌದಾ, ದೇಹದ ಸೌಂದರ್ಯ ಆಕರ್ಷಕಭೂತವಾಗಿ ಮಾಡಿರ್ತಕ್ಕಂಥ ಶೈಲಿ ಯಾವಪ್ಪ ಅಂದ್ರೆ ಅದು ಗಾಂಧಾರ ಶೈಲಿ, ಹೌದಾ. ಬಟ್ ಕೆಲವೊಂದು ಗುಂಗುರು ಕೂಲ್ ಅಂತ ಕೇಳ್ತಾನ. ಏನ್ ಗೊತ್ತ? ಬುದ್ಧನ ಗುಂಗುರು ಕೂಲ್ ಅನ್ನು ಮೆನ್ಷನ್ ಮಾಡ್ತಾರಲ್ಲ, ಅದು ಯಾವ ಒಂದು ತರ ಕೇಳಿದ್ರೆ ಅದು ಮಥುರಾ ಶೈಲಿ. ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ ನಮ್ಗ. ಗಾಂಧಾರ ಶೈಲಿ ಅದು ಸುಮಾರು ನೆನಪು ಮಾಡಿರತ್ತ ಹೇಳಾಕೈತೀನಿ ನಾನು. ಯಾವ್ದಾವ ಶೈಲಿ? ಒಂದು ನಿತ್ಯದ ಬುದ್ಧನ ಮೂರ್ತಿಗಳು ಬೇರೆ, ಕುತ್ತಿದ್ದ ಬುದ್ಧನ ಮೂರ್ತಿಗಳು ಬೇರೆ. ಇದ್ರಾಗ ಯಾವ ಶೈಲಿಯಲ್ಲಿ ಕುತ್ತಿದ್ದು ಬರ್ತಾವು? ಕ್ವಶನ್ ಇರೋದು ಬುದ್ಧನ ಮೂರ್ತಿ ಉಲ್ಟಾ ಹೇಳ್ದ್ ನೋಡ್ ನಾ ಅದನ್ನ, ಹೌದಾ. ಏನು ಹೇಳು ನಿಮಗೆ? ಫಿಟ್ನೆಸ್ ಕಾಣೋದು ಮಥುರಾ ಶೈಲಿ. ನೆಕ್ಸ್ಟ್ ಮತ್ತೆ ಇಂಟರ್ನಲ್ ಅಂತ ಬಂದಾಗ ಗಾಂಧಾರ ಶೈಲಿ. ಮತ್ತೆ ಕುತ್ತಿರ್ತಕ್ಕಂಥ ಕುತ್ತಿರೋ ಮೂರ್ತಿ ಯಾವ್ದಕ್ಕ? ಮತ್ತೆ ನಿತ್ತಿರೋ ಮೂರ್ತಿ. ಕುತ್ತಿರೋ ಇದ್ರಾಗ ಗಾಂಧಾರ, ಕುತ್ತಿರುವಂತ ಮೂರ್ತಿಗಳು. ನಿಂತಿರ್ತಕ್ಕಂಥ ಮೂರ್ತಿಗಳು ಮಥುರಾದಾಗ ಬರ್ಬೇಕಂಗಾರ. ಅವನು ಮೇನ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ರಿ, ಗಾಂಧಾರ ಶೈಲಿ ಮತ್ತು ಮಥುರಾ ಶೈಲಿಗೆ ಡಿಫ್ರೆನ್ಸ್ ಬರ್ರಿ ಅಂತ ಹೇಳಿ 18 ಮಾರ್ಕ್ಸಿಗೆ 20 ಮಾರ್ಕ್ಸಿಗೆ ಇರ್ಲಿ. ನೆಕ್ಸ್ಟ್ ಕೇಳ, ನೆಕ್ಸ್ಟ್ HK ಕ್ವಶನ್. ಮತ್ತೇನು ಡಿಸ್ಕಸ್ ಮಾಡ್ಬೇಕಂತ? ಇಂಗ್ಲಿಷ್ ತರಬೇಕಿಲ್ರಿ, ಯಾರು ಕನ್ನಡ ತಗೊಂಬಂದಿರಿ? ಏನು ಸುದ್ದಿ ಕೇಳಿಲ್ಲ? ಇಲ್ರಿ, ಯಾರು ಇಲ್ಲ, ಒಂದೈತಿ. ಕೇಳಪ್ಪಿ ಒಂದ್ ಸತ್. ಹೇಳಪ್ಪಿ. ನೀವು ಊಟ ಇಡ್ಲಿ ಅದನ್ನ. ಶಾಂತಿ ಬದ ಸಂಪ್ರದಾಯ ಅಂತ ಹೇಳಿ. ಅಂದ್ರೆ ಕೂದಲು ಮತ್ತು ಮೀಸಿರೋದು ಇಲ್ಲಿ ಗಾಂಧಾರ ಶೈಲಿಗೆ. ಇದು ಸುಳ್ಳು ಇದು ಜೋಕ್ ಮಾಡಬಾರ್ದು. ಇದು ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಕೇಳ್ರಿ, ಅದು ಕೇಳಕೈತೀನಿ ನಿಮ್ಗ. ಒಂದ್ಸಲ ಹೇಳ್ಬಿಡಪ್ಪಿ ಎರಡನ. ಬಾಯ ಫಿಟ್ನೆಸ್ ಇರ್ತದೆ ಗಾಂಧಾರದಲ್ಲಿ. ಶಾಂತಿ, ಆಧ್ಯಾತ್ಮಿಕ ಶಾಂತಿ ನೋಡ್ಕೋಬೇಕಂತ ಹೇಳ್ತೈತಿ. ಅದು ಮಥುರಾದಲ್ಲಿ
ನಾ ಫಸ್ಟ್ ಐದು ಕರೆಕ್ಟ್ ಹಂಗಾರ ಫಸ್ಟ್ ಸ್ಟಾರ್ಟ್ ಮಾಡಿದೆ ಅವಾಗ ಐದು ಕರೆಕ್ಟ್. ಹ್ಮ್ ಶಾಂತ ಐದೈತಾರೆ ಮಥುರಾ ಶೈಲಿ. ಮತ್ತೆ ಕೂತಿರ್ತಕ್ಕಂಥ ಮೂರ್ತಿ ಅದನ್ನ ನೋಡ್ಕೊಡ್ರಿ. ಕೂತಿರ್ತಕ್ಕಂಥ ಗಾಂಧಾರ, ನಿಂತಿರ್ತಕ್ಕಂಥವು ಮಥುರಾ ಶೈಲಿ. ಹಂಗೋಯ್ತಿ ಅದು ಮತ್ತೆ ಗೊತ್ತಿರಲಿ ಹಂಗೋಯ್ತಿ ಐತಿಲ್ಲ ಇದ್ರಾಗ ತೆಗೆದು ನೋಡ್ಬೇಕು ಡೌಟ್ ಇದ್ರ ಕೇಳಿ. ನೆಕ್ಸ್ಟ್ ಚೇಂಜ್ ಮಾಡಿ ಕೇಳಿ ಕೇಳತೇಪೆ. ಮತ್ತೆ ಇವ್ ನೆನಪಿಡುವ ಏನ್ ಒಂದು MCQ ಕ್ವಶನ್ ಹೆಂಗಂದ್ರೆ ಬುದ್ಧನ ಮೂರ್ತಿಗಳಲ್ಲಿ ಕೂದಲು ಮತ್ತು ಮೀಸೆ ಈ ಕಡೆ ಯಾವ ಶೈಲಿಯಲ್ಲಿ ಕೆತ್ತಲಾಗಿದೆ ಅಂತ ಕೇಳ್ತಾನ್ರಿ. ಗಾಂಧಾರ ಶೈಲಿ. ಕಟ್ಟು ಮಸ್ತಾದ ಬಾಡಿ ಅದ ಜಿಮ್ ಬಾಡಿ ಅಂತ ಕೇಳ್ತಾರೆ ಆತರ ಬಾಡಿ ಇರ್ತಕ್ಕಂಥ ಮೂರ್ತಿಗಳನ್ನ ಕೆತ್ತಿರ್ತಾರೆ ನೋಡಿರ್ಬೋದು ನೀವು. ಯಾವ ಶೈಲಿ ಅಂತ ಕೇಳಿದ್ರೆ ಅದು ಗಾಂಧಾರ ಶೈಲಿ. ತೋ 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 ಅದ ಕನ್ಫ್ಯೂಸ್ ಮಾಡ್ಕೊಬಾರ್ದು ಕೇಳ. ಗಾಂಧಾರ ಶೈಲಿ. ನೆಕ್ಸ್ಟ್ ಆದ್ಮೇಲೆ ಶಾಂತಿ ಹೌದಾ ಮತ್ತೆ ನೆಮ್ಮದಿ ಅಂತ ಬಂದಾಗ ಯಾವ್ದೋ ಒಂದು ತೋರ್ಸತ್ ಅಂದ್ರೆ ಮಥುರಾ ಶೈಲಿ. ನೆಕ್ಸ್ಟ್ ಕೂತಿರ್ತಕ್ಕಂಥ ಮೂರ್ತಿಗಳು ಎಲ್ಲಾರು ಇದ್ದು ಅಂದ್ರೆ ನೀವು ಹೇಳ್ಬೇಕ ನೋಡಪ್ಪ ಅದು ಕೂತಿಲ್ಲ ಅದು ಯಾವ ಶೈಲಿ ಅಂದ್ರೆ ಅದು ಗಾಂಧಾರ ಶೈಲಿ ಅಂತ ಹೇಳ್ಬೇಕು. ಕೂತಿರ್ತಕ್ಕಂಥ ಯಾವ್ದು ಮೂರ್ತಿ ಎಲ್ಲಿ ಹೋಗಿರ್ತೀರಿ ನಾವು ನಿಮ್ಗೆ ಗೊತ್ತಿರಂಗಿಲ್ಲ ಸುಮ್ನೆ ಎಲ್ಲೋ ಬುದ್ಧನ ಮೂರ್ತಿ ಇರೋದಿಲ್ಲ ಕೂತಿರೋದು ಅದು ಯಾವ್ದೊಂದು ಕೇಳಿ ಯಾರ ಕೇಳಿದ್ರೆ ಗಾಂಧಾರ ಶೈಲಿ ಅನ್ಬೇಕು ಅದಕ್ಕೆ ಹೌದಾ. ನಿಂತಿರ್ತಕ್ಕಂಥ ಮೂರ್ತಿ ಇದ್ದದ ಮಥುರಾ ಶೈಲಿ ಅನ್ಬೇಕು. ಗಾಂಧಾರ ಅಂತ ಬಂದಾಗ ಬ್ಲೂ ಬ್ಲೂ ಅಲ್ಲ ಬ್ಲೂ. ನೆಕ್ಸ್ಟ್ ಇಲ್ಲಿ ಮಥುರಾ ರೆಡ್ ಕಲ್ಲು ಹೌದಾ ರೆಡ್ ಅನ್ಬೋದು. ಮಥುರಾ ಅಂತ ಬಂದಾಗ ರೆಡ್, ಇಲ್ಲಿ ಅಂತ ಬಂದಾಗ ಯಾವ್ದ್ರಿ ಗಾಂಧಾರ ಅಂತ ಬಂದಾಗ ಬ್ಲೂ. ನಾ ಹೇಳ್ತೀನಿ ಆನ್ಸರ್ ಹೇಳ್ರಿ. ನಾ ಯಾಕೆ ಪದೇ ಕೇಳ್ತಾನೆ ರಿವಿಷನ್ ಆಗ್ಬೇಕದು ಇಲ್ಲಾಂದ್ರೆ ಮುಂದಿನ ಪಾಠ ಹಂಗ ಹೋಗ್ಬಿಡ್ತೈತಿ ರೈಟ್. ಜಿಮ್ ಬಾಡಿ ಯಾವ್ದ್ರಿ ಮೊದಲು ಜಿಮ್ ಬಾಡಿ ಹುಡುಕಾಡಬಾರ್ದು ಎಲ್ಲಿ ಕ್ವಶನ್ ಪೇಪರ್ದಾಗ ನಾನು ನಿಮ್ಗೆ ಹೇಳಾಕಿದ್ದೆ ಹಂಗೆ ಹೌದಾ. ಎಲ್ಲಿ ಯಾವಪ್ಪ ಅಂದ್ರೆ ಗಾಂಧಾರ. ಮತ್ತು ಕೂದಲು ಮತ್ತು ಮೀಸೆ ಗಾಂಧಾರ ಶೈಲಿ. ಕೂತಿರ್ತಕ್ಕಂಥ ಮೂರ್ತಿ ಗಾಂಧಾರ ಶೈಲಿ ರೈಟ್. ನೆಕ್ಸ್ಟ್ ಬ್ಲೂ ಕಲರ್ ಗಾಂಧಾರ ಶೈಲಿ. ರೆಡ್ ಕಲರ್ ಮಥುರಾ ಶೈಲಿ ರೈಟ್. ನೆಕ್ಸ್ಟ್ ಶಾಂತಿ ಮತ್ತು ನೆಮ್ಮದಿ ಮಥುರಾ ಶೈಲಿ. ನೆಕ್ಸ್ಟ್ ಆದ್ಮೇಲೆ ನಿಂತಿರ್ತಕ್ಕಂಥ ಮೂರ್ತಿಗಳು ಮಥುರಾ ಶೈಲಿ. ಮತ್ತೆ ಯಾವ್ದು ಡಿಫ್ರೆನ್ಸ್ ಇಷ್ಟೇ ಸಾಕ ಇಷ್ಟು ಗೊತ್ತಿಲ್ಲ ಬಿ ಇದಕ್ಕೆ ಕೇಳಿ ಒಂದ್ ಸ್ವಲ್ಪ. ಇಲ್ಲಿ ನೆಕ್ಸ್ಟ್ ಯಾವುದು HK ಕ್ವಶನ್ ಪೇಪರ್ ಇದು ಪದೇ ಈ DRDO ಸಂಬಂಧಪಟ್ಟ ಕ್ವಶನ್ ಕೇಳ್ತಿರ್ತಾನೆ. DRDO ಸಂಬಂಧಪಟ್ಟ ಅದ್ರಲ್ಲಿ INS ಗಳು ಬರ್ತಾವ. INS ಏನ್ INS ಅಂದ್ರೆ ಫುಲ್ ಫಾರ್ಮ್ ಏನು ಇಂಡಿಯನ್ ನೇವಲ್ ಶಿಪ್. ಇಟ್ಸ್ ನಾಟ್ ಸಿಸ್ಟಮ್ ಇಟ್ಸ್ ಶಿಪ್ ಹೌದಾ. ಇಂಡಿಯನ್ ನೇವಲ್ ಶಿಪ್ ಹೌದಾ. INS ಸುದರ್ಶಿನಿ ಮೇಲೆ ಕ್ವಶನ್ ಕೇಳಿಲ್ಲ ಹೌದಾ. INS ಸುದರ್ಶಿನಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಡಿಸ್ಕಷನ್ ಮಾಡ್ಕೋತ ಬರು ನಾವು ಕರೆಂಟ್ ಅಫೇರ್ಸ್. PSI ಕ್ವಶನ್ ಕೇಳಿದ್ದ RSI ಅಲ್ಲಿ ರಿಸರ್ವ್ ಸರ್ವಿಸ್ ಇನ್ಸ್ಪೆಕ್ಟರ್ ಅಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಎರಡು ಹೌದಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಯುದ್ಧ ವಿಮಾನಗಳನ್ನ ತೊಗೊಂಡೋಕಾವು ಸಮುದ್ರ ಒಳಗಡೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಎರಡು ಯಾವ ಅದಕ್ಕೆ ನೋಡ್ರಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳು ಬೇರೆ, ನ್ಯೂಕ್ಲಿಯರ್ ಬೇಸ್ಡ್ ಸಬ್ ಮರೀನ್ಸ್ ಗಳು ಬೇರೆ, ಓನ್ಲಿ ಸಬ್ ಮರೀನ್ಸ್ ಗಳು ಬೇರೆ, ಸರ್ವಲೈನ್ಸ್ ವೆಸಲ್ಸ್ ಗಳು ಬೇರೆ, ಪೆಟ್ರೋಲಿಂಗ್ ವೆಸಲ್ಸ್ ಗಳು ಬೇರೆ. ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳಂದ್ರೆ ಸಮುದ್ರ ಒಳಗಡೆ ವಿಮಾನಗಳನ್ನ ಒಯ್ಯೋದು, ವಿಮಾನಗಳನ್ನ ಲ್ಯಾಂಡ್ ಮಾಡೋದು, ವಿಮಾನಗಳನ್ನ ಟೇಕಪ್ ಮಾಡೋದು ಮಾಡ್ತಾರೆ ಇಲ್ಲಿ ಹೌದಾ. ಹೊರತು ನೆಕ್ಸ್ಟ್ ಸಬ್ ಮರೀನ್ಸ್ ಗಳಂದ್ರೆ ನೀರಿನ ಒಳಗಡೆ ಬೇರೆ ದೇಶದ ಜನ ಸಬ್ ಮರೀನ್ ಒಳಗಡೆ ನೀರಿನ ಒಳಗಡೆ ಹೋಗ್ತಾವ ಇವು ಸಬ್ ಮರೀನ್ಸ್ ಗಳು. ಅಲ್ಲಿ ಇದ್ರಲ್ಲಿ ಎರಡು ಟೈಪ್ಸ್, ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್ ಮತ್ತೆ ನ್ಯೂಕ್ಲಿಯರ್ ಬೇಸ್ ಇಲ್ಲದೆ ಇರ್ತಕ್ಕಂಥ ಸಬ್ ಮರೀನ್ಸ್ ಗಳು ಬರ್ತಾವ. ಲೈಟ್ ಇದೆ. ಇದು ನೆಕ್ಸ್ಟ್ ಆಮೇಲೆ ಅಂದ್ರೆ ಪೆಟ್ರೋಲಿಂಗ್ ವೆಸಲ್ಸ್. ಪೆಟ್ರೋಲಿಂಗ್ ವೆಸಲ್ಸ್ ಏನ್ ಮಾಡ್ತಾವ ಅಂದ್ರೆ ಪೆಟ್ರೋಲಿಂಗ್ ಅಂದ್ರೆ ಏನ್ರಿ ಪೆಟ್ರೋಲ್ ಹಾಕೊಂಡ್ಬರ್ದಲ್ಲ. ಮತ್ತೆ ಪೆಟ್ರೋಲಿಂಗ್ ವೆಸಲ್ಸ್ ಅಂದ್ರೆ ಗಸ್ತು ತಿರುಗೋದು ಯಾರು ಬರಾಕತ್ತಾರ ಪೆಟ್ರೋಲಿಂಗ್ ವೆಸಲ್ಸ್ ಅಂತ ಕೇಳ್ತಾರೆ. ಸರ್ವಲೈನ್ಸ್ ವೆಸಲ್ಸ್ ಅಂತ ಬರ್ತಾವ. ಸರ್ವಲೈನ್ಸ್ ವೆಸಲ್ಸ್ ಅಂದ್ರೆ ಅವು ಕೂಡ ಹೆಂಗೋ ಈ ಬೇರೆ ದೇಶದ ಬರುವಂತಾವ್ ಏನಾದ್ರು ಹಡಗಳು ಬರ್ತಂದ್ರೆ ಮೇಲೆ ಸಮುದ್ರದ ಮೇಲೆ ಅವು ನೋಡ್ತಿರ್ತಾವ. ಸರ್ವಲೈನ್ಸ್ ವೆಸಲ್ಸ್ ಅಂತ ಕೇಳ್ತಾರೆ. ಹಂಗ ನಮ್ಮ ಭಾರತ ಇರ್ತಕ್ಕಂಥ ಎರಡು ಪ್ರಸ್ತುತ ಇರ್ತಕ್ಕಂಥವು ಯಾವ ಅಂತ ಕೇಳಿದೆ. ಅವು ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಸರ್ಚ್ ಮಾಡಿದ್ರನ ಹೌದಾ. ಯಾಕಂದ್ರೆ ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯ. ಯಾರ ಕೇಳ್ತಾ ಹೊರಗಡೆ ಹೇಳ್ಬೇಕು ನೀವು ಅವ್ರಿಗೆ. ನಮ್ಮ ಭಾರತದಲ್ಲಿ ಎರಡದಪ್ಪ ಪ್ರಸ್ತುತ ಅವ್ ಯಾವ ಅಂತ ಕೇಳಿದ್ರೆ ಹೇಳ್ಬೇಕು, ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯ. ಇನ್ನೊಂದು ಮೊನ್ನೆ ರೀಸೆಂಟ್ ಆಗಿ ವಿಕ್ರಾಂತ್ ರೀಸೆಂಟ್ ಆಗಿ ಮಾಡಿದ್ರ ಅದನ್ನ ಸೇರ್ಪಡೆ ಮಾಡಿದ್ರ ಗೊತ್ತ. ಅದೇ ಬರ್ತೀನಿ. ಆಕ್ಚುಲಿ ಪ್ಯೂರ್ಲಿ ಏನ್ಬಾರ್ದು ಅದಕ್ಕ. ಅದು ಹೆಂಗತ್ ಗೊತ್ತಂದ್ರೆ ಬೇರೆ ದೇಶದಿಂದ ಮೆಟೀರಿಯಲ್ಸ್ ಗಳನ್ನ ತಗೊಂಡ್ಬರ್ತಾರ, ಪಾರ್ಟ್ಸ್ ಗಳನ್ನ ಇಲ್ಲಿ ಅದನ್ನ ಜೋಡಿಸ್ತಾರ ಅಷ್ಟೇ ಹೌದಾ. ಕೆಲವೊಂದು 75% ನಮ್ಮ ದೇಶದ್ದು, 25% ಬೇರೆ ದೇಶ ಮಾಡಿದಾರ ಗೊತ್ತಿರಲಿ ಹೌದಾ. ಬಟ್ ದೇಶಿ ಅಂತ ಕರೀತಾರ, ದೇಶಿ ಅಂತ ಕರೀತಾರೆ.
ಎಷ್ಟದ ಎರಡು ಯಾವ್ಯಾವು? ವಿಕ್ರಮಾದಿತ್ಯ ಮತ್ತು ವಿಕ್ರಾಂತ್. ಇನ್ನೊಂದು ಯಾರು ಹೇಳ್ತಾರೆ ಇದನ್ನ ಕ್ವಶನ್ ನೋಡೋಣ. ಇನ್ನೊಂದು ಈ ಪ್ರಸ್ತುತ ಏನಪ್ಪಾ ಅಂದ್ರೆ ಟೋಟಲ್ 3 ಅದಾವ. ಇನ್ನೊಂದು ನಿರ್ಮಾಣ ಹಂತ ಆಗೈತೆ ಅದು ಯಾವ್ದು ನೋಡ್ರಿ, ಎಲ್ಲ ವೀದಾಗ ಸ್ಟಾರ್ಟ್ ಆಗತ್ತಾವ. ಅದು ಇವತ್ತು ನೋಡ್ರಿ, ಒಂದೊಂದು ವಿಕ್ರಮಾದಿತ್ಯ, ಎರಡನೇದು ವಿಕ್ರಾಂತ್, ಮೂರನೇದು ವಿಶಾಲ್ ಅಂತ ಬರ್ತದೆ. INS ವಿಶಾಲ್. ನಾಳೆ ಎಕ್ಸಾಮ್ ಅಲ್ಲಿ ಕೊಟ್ರ INS ವಿಶಾಲ್ ಅನ್ನೋದು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್. ಇದು ವಿಶಾಲ್, ಓನ್ಲಿ ವಿಶಾಲ್. ಇನ್ನ ಸ್ಟಾರ್ಟ್ ಮಾಡ್ರಿ, ಇನ್ನೊಂದು ಕೊಟ್ಟಿಲ್ಲ ನೇವಿಗೆ. ಓದತ್ತಪ್ಪಿ ಒಂದ್ಸಲ ಹೇಳ್ಬಿಡು. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಎಷ್ಟು ಅದಾವ ಪ್ರಸ್ತುತ ನಮ್ಮ ಇಂಡಿಯಾದಲ್ಲಿ? 2 ಅದಾವ. ಬಟ್ ಇನ್ನೊಂದು ನಿರ್ಮಾಣ ಅಂತ ಆಗೈತೆ. ಅವು 2 ಯಾವ? INS ವಿಕ್ರಮಾದಿತ್ಯ, INS ವಿಕ್ರಾಂತ್. ಕರೆಕ್ಟ್? INS ವಿಶಾಲ್. ಇಂಪಾರ್ಟೆಂಟ್ ಏನ್ ಹೇಳಕತ್ತೀನಿ ಪಾಯಿಂಟ್ಗಳು. ಇನ್ನು ನೆಕ್ಸ್ಟ್ ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್ ಗಳು ಬರ್ತಾವ. ಸಬ್ ಮರೀನ್ಗಳು, ಬಟ್ ನ್ಯೂಕ್ಲಿಯರ್ ಬೇಸ್ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಒಯ್ಬೋದು ಅದ್ರ ಒಳಗಡೆ. ಒಳಗಡೆ ಬ್ಲಾಸ್ಟ್ ಮಾಡಬಹುದು. ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್. ಇವಕ್ಕ ಅರಿಹಂತ್ ಕ್ಲಾಸ್ ಅಂತ ಕರೀತಾರೆ. ಅರಿಹಂತ್ ಕ್ಲಾಸ್ ಅಂದ್ರೆ ಒಂದೇ, ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್ ಅಂದ್ರೂ ಒಂದೇ. ಅವು ಎಷ್ಟದ ಪ್ರಸ್ತುತ ನಮ್ಮ ಭಾರತದಲ್ಲಿ? 4. ಹೇಳ್ರಿ. ಒಂದೇದದು INS ಅರಿಹಂತು, ಅರಿಘಾಟು, ಅರಿದಮನು, ಅರಿಸೂದನ್. ಯಾವ್ದಪ್ಪಿ? ಹೌದಾ? ಸ್ಲೈಡ್ ಐತಿ. ಅದೇ INS ಅರಿಹಂತ್, ಅರಿಘಾಟ್, ಅರಿದಮನ್, ಅರಿಸೂದನ್. ಸ್ಲೈಡ್ ಐತಿ. ಇವೇ ನೀವು ನ್ಯೂಕ್ಲಿಯರ್ ಬೇಸ್ಡ್ ಸಬ್ ಮರೀನ್ಸ್ ಗಳು. ನ್ಯೂಕ್ಲಿಯರ್ ಬೇಸ್ಡ್ ಸಬ್ ಮರೀನ್ಸ್ ಯಾವ ಕ್ಲಾಸ್ ಅಂತ ಕೇಳಿದ್ರೆ ಅರಿಹಂತ್ ಕ್ಲಾಸ್ ಅನ್ಬೇಕು. ಅರಿಹಂತ್ ಕ್ಲಾಸ್. ಇನ್ನು ನೆಕ್ಸ್ಟ್ ಇವು ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್ ಅದು. ಇನ್ನು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಒಯ್ದ ಹಂಗ ಸಬ್ ಮರೀನ್ಸ್ ಗಳು. ಅವು ಕೂಡ ಅವು ಸಬ್ ಮರೀನ್ಸ್ ಗಳೇ, ಕೆಳಗಡೆ ನೀರ್ ಒಳಗಡೆ ಹೋಗ್ತಾವ. ಅಂತವ್ ಎಷ್ಟು ಅದಾವಪ್ಪ ಅಂದ್ರೆ 6 ಅದಾವ. ವೆರಿ ಗುಡ್. ಯಾವ್ದೇ 6 ಅದಾವ. ಅವಕ್ಕೆ ಏನಂತ ಕರೀತಾರೆ? ಎಂತ ಕ್ಲಾಸ್ ಅಂತ ಕರೀತಾರೆ ಅವಕ್ಕೆ? ಅವಕ್ಕೆ ಆಮೇಲೆ ಬರ್ತಾನೆ, ಅಲ್ಲೇ ಇರೋದು. ಅವಕ್ಕೆ ಆಮೇಲೆ ಬರ್ತಾನೆ, ಅಲ್ಲಿ ಹೋಗ್ಬೇಡಿ. ನಾನು ಹೇಳ್ತಿರೋದೇನು, ಸಬ್ ಮರೀನ್ಸ್ ಗಳು ಇವು, ಬಟ್ ನ್ಯೂಕ್ಲಿಯರ್ ಬೇಸ್ ಅಲ್ಲ. ಅಂತವ್ ಎಷ್ಟಪ್ಪ? 6 ಅದಾವ. ಅವು ಯಾವ ಕ್ಲಾಸ್ ಅಂತ ಕೇಳಿ? ಕಲಹರಿ ಕ್ಲಾಸ್. ಯಾವ್ರಿ? ಕಲಹರಿ ಕ್ಲಾಸ್. ಅವ್ ಯಾವ ನೆನಪಿಟ್ಕೋಬೇಕು? ನೀ 6 ನೆನಪಿಟ್ಕೋಬೇಕು. ನೋಡ್ರಿ, K2, K3, V3. ನೋಡಿ, ಕಲಹರಿ, ಖಂಡೇರಿ, ಕರಂಜ್. ಮುಂದೆ INS ಹಚ್ಬೇಕ. ಮತ್ತೆ ಅವಕ್ಕ ಕಲಹರಿ, ಖಂಡೇರಿ, ಕರಂಜ್ ಏನಂತಪ್ಪಿ ಕಡದಲ್ಲಿ ನಡತಲ್ಲಿ. ಕಲಹರಿ, ಖಂಡೇರಿ, ಕರಂಜ್. K3 ಆಯ್ತು. ಇನ್ನು V3 ವಾಗೀರ್, ವಾಗ್ಶೀರ್, ವೇಲಾ. INS ವಾಗೀರ್, INS ವಾಗ್ಶೀರ್, INS ವೇಲಾ. ಇವೇನು ಸಬ್ ಮರೀನ್ಸ್ ಗಳು. ಇವು ನಾ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇವ್ ಏನಂತ ಕೇಳಿದ್ರೆ ಸಬ್ ಮರೀನ್ಸ್ ಗಳೇ, ಬಟ್ ನ್ಯೂಕ್ಲಿಯರ್ ಬೇಸ್ ಅಲ್ಲ. ಮುಗಿತಪ್ಪಿ. 3 ಮುಗಿದ. ಕಲಹರಿ, ಖಂಡೇರಿ, ಕರಂಜ್, ವೇಲಾ, ವಾಗೀರ್, ವಾಗ್ಶೀರ್. ಮುಗಿತಾ? ಅದ ಎಲ್ಲ ಗೊತ್ತಪ್ಪಿ. ಕ್ಲಿಯರ್ ಆಯ್ತು? ಮುಗಿತ? 2 ಮುಗಿದು. ಈಗ 3 ಮುಗಿದು. ಇನ್ 4ನೇ ಇದೆ. ಈಗ ನೀವ್ ಇದಾಗ ಹೇಳಿರಲ್ಲ, ಸರ್ವಲಾನ್ಸ್ ವೆಸಲ್ಸ್ ಗಳು ಬರ್ತಾವ. ಸರ್ವಲಾನ್ಸ್ ವೆಸಲ್ಸ್ ಹೌದಾ? ಈ ಇತ್ತೀಚೆಗೆ ಇನ್ನೊಂದು ಸಬ್ ಮರೀನ್ಸ್ ಅನ್ನು ಲಾಂಚ್ ಮಾಡಿದ್ರೆ ಯಾವ್ದು? ಅಗ್ರೇ. INS ಅಗ್ರೇ ಅಂತೇಳಿ ಮೊನ್ನೆ ಮಾಡಿದ್ರ. 3 ಮಾಡಿದ್ರ ಜೋಡಿ. ಒಂದು INS ಅಗ್ರೇ ಅಂತ ಮಾಡಿದ್ರು. ಸಬ್ ಮರೀನ್ಸ್ ಅದು ಒಂದು INS ಅಗ್ರೇ ಮಾಡಿದ್ರು. 3 ಮಾಡಿದ್ರ ಜೋಡಿ ಇದೊಂದು ಅಗ್ರೇ. ಇನ್ನೆಷ್ಟ ಎಲ್ಲಿ ಗೊತ್ತಿಲ್ಲ. ಇನ್ನೆಷ್ಟು ಕೇಳು. ಇವ್ 3 ಮುಗಿದೋ. ಈಗ 3 ಮುಗಿದು ಬಿಟ್ಬಿಡೋಣ. ಈ 4ನೇದು ಈ ನೀಲಗಿರಿ ಪಲಿಗಿರಿ ಹಾಕತ್ತಾರ ಅವರು. ಹಂಗಂದೇನೆ ಗೊತ್ತಾ? ಇವೇನ್ ಮಾಡ್ತಾವೆ? ಸರ್ವಲಾನ್ಸ್ ವೆಸಲ್ಸ್ ಇವೆಲ್ಲ. ಸರ್ವಲಾನ್ಸ್. ಈಗ ಇವು ನೀಲಗಿರಿ ಒಂದು ಪರ್ವತ ಶ್ರೇಣಿ. ಇದು ಎಲ್ಲಿ? ನೀಲಗಿರಿ ಪರ್ವತ ಶ್ರೇಣಿ ಎಲ್ಲಿದೆ? ತಮಿಳ್ನಾಡು, ಕರ್ನಾಟಕ ಮತ್ತು ಕೇರಳ ಮಧ್ಯ ಐತಿಲ್ಲ? ಹೌದಾ? ನೀಲಗಿರಿ ಬೆಟ್ಟದ ಅತಿ ಎತ್ತರವಾದ ಶಿಖರ ಯಾವುದು? ಇವೆಲ್ಲ ಗೊತ್ತಲ್ಲ. ದೊಡ್ಡ ಬೆಟ್ಟ ಕಟ್ಟಿಬಿಡ್ತೇವೆ. ಹೌದಾ? ನೀಲಗಿರಿ ಬೆಟ್ಟದಲ್ಲಿ ಇರುವಂತ ಬುಡಕಟ್ಟು ಜನಾಂಗ ಯಾವುದು? ತೋಡಾ ಬುಡಕಟ್ಟು ಜನಾಂಗ ಐತಲ್ರಿ? ಹೌದಾ? ಅದು ಇಂಪಾರ್ಟೆಂಟ್ ಎಕ್ಸಾಮ್. ಇಲ್ಲಿ ನೀಲಗಿರಿ ಕ್ಲಾಸ್ ಅಂದ್ರೆ ಏನಪ್ಪಾ ಅಂದ್ರೆ, ಸಮುದ್ರದ ಮೇಲೆ ಒಂಥರ ಗುಡ್ಡಗಾಡುಗಳು ನಮ್ಗೆ ಏನ್ ಮಾಡ್ತಾವು? ನಮ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಶತ್ರುವಿಂದ ತಡಿತಾವ ನಮಗವು. ಗುಡ್ಡಗಾಡು ಪ್ರದೇಶಗಳು ಶತ್ರುವಿಂದ ತಡಿತಾವಿಲ್ಲ ಅಥವಾ ತಡಿತಾವ. ಹಂಗ ಇವು ಸಮುದ್ರ ಮೇಲೆ ಬರುವಂತ ಹಡಗುಗಳ ಮೇಲೆ ಹುಡುಕಾಡ್ತಾವ್, ಸರ್ವಲೈನ್ಸ್ ಮಾಡ್ತಾವ್. ಅವು ನೀಲಗಿರಿ ಕ್ಲಾಸ್ ಅಂತ ಕೇಳ್ತಾವ. ಈ ನೀಲಗಿರಿ ಕ್ಲಾಸ್ ಅಲ್ಲಿ 7 ಬರ್ತಾವಲ್ಲ. 7 ಬರ್ತಾವಲ್ಲ. ಅಲ್ಲ, ಅವಕ್ಕೊಂದು ಟ್ರಿಕ್ಸ್ ಇದೆ. ಯಾವ್ದಾದ್ರು ಟ್ರಿಕ್ಸ್? ನೋಡ್ರಿ, ನೀಲಗಿರಿ ನೀಲಗಿರಿ ಕ್ಲಾಸ್ ನೀಲಗಿರಿ ಒಂದು ಬರುತ್ತೆ. ಅಲ್ಲ,
ನಿಲಿಗಿರಿ, ಉದಯಗಿರಿ, ಮಹೇಂದ್ರಗಿರಿ, ತಾರಾಗಿರಿ, ಆ ನೋಡ್ರಿ ಅದು ಫಿಕ್ಸ್ ಮಾಡ್ಯಾರ ಅದನ್ನ. ಆ ನಟ್ NUT ನಟ್ NUT ಬರ್ಕೋಬೇಕು. ಏನಂದ್ರೆ ಏನು? ನಿಲಿಗಿರಿ, ಯು ಅಂದ್ರೆ ಉದಯಗಿರಿ, ಟಿ ಅಂದ್ರೆ ತಾರಾಗಿರಿ, ಮೂರದಪಿ ನಟ್. ಆದ್ಮೇಲೆ ಧವಳಗಿರಿ, ಮಹೇಂದ್ರಗಿರಿ, ಮತ್ತೆ ಎಷ್ಟದು? 5 ಅದು. ಅವು 12 ಅದಾವ ಆಕ್ಚುಲಿ. 7 ಅದಾವಲ್ಲ? 7 ಅಪ್ಪಿ ಹೇಳುವ. ಈಗ 5 ಇನ್ ಎರಡು ಉಳಿದು ನೋಡು. ಒಂದು ನಟ್ ಅದಪ್ಪ, NUT ನಟ್. ನಟ್ ಅಂದ್ರೆ ಅಂದ್ರೆ ಎನ್ ಅಂದ್ರೆ ಏನು? ನಿಲಿಗಿರಿ, ಯು ಅಂದ್ರೆ ಉದಯಗಿರಿ, ಟಿ ಅಂದ್ರೆ ತಾರಾಗಿರಿ, 3 ಅದಾವ. ಆಮೇಲೆ ಮಹೇಂದ್ರಗಿರಿ, ಮತ್ತೆ ಇನ್ನೊಂದು ಡೂನಾಗಿರಿ. ಮಹೇಂದ್ರಗಿರಿ, ಡೂನಾಗಿರಿ, ಇನ್ನೊಂದು ಉಳಿತು ಯಾವುದು? ವಿಂಧ್ಯಗಿರಿ. ವಿಂಧ್ಯಗಿರಿ ಮುಗಿತ್ ನೋಡ್ರಿ. ವಿಂಧ್ಯಗಿರಿ ಒಂದ್ಸ ಹೇಳಪ್ಪಿ ಎಲ್ಲ ಅವನ ನೋಡ್ರಿ. ಒಂದೇದು ನಟ್ NUT ನಟ್, ನಿಲಿಗಿರಿ, ಉದಯಗಿರಿ, ತಾರಾಗಿರಿ, ಆಮೇಲೆ ಡೂನಾಗಿರಿ, ಮಹೇಂದ್ರಗಿರಿ, ವಿಂಧ್ಯಗಿರಿ, ಧವಳಗಿರಿ. 7 ಅದು ಇಲ್ಲ? ಧವಳಗಿರಿ 7 ಅದು. ಇವೇನು? ಸರ್ವಲಾಂಚ್ ವೆಸಲ್ಸ್ಗಳು. ಅದು 17A ಅಡಿ ಬರ್ತೈತಿ. ಅದು 17A ಪ್ರಾಜೆಕ್ಟ್. ಇನ್ನು ಓನ್ಲಿ 17 ಅಂತ ಒಂದು ಬರ್ತೈತಿ. ಪೆಟ್ರೋಲಿಂಗ್ ವೆಸಲ್ಸ್ ಬರ್ತಾವ. ಪೆಟ್ರೋಲಿಂಗ್ ಅವೇನೋ 3 ಅದಾವ. ಯಾವ? ಯಾವ್ದವ್ರಿಪ್ಪ? 17 ಅಡಿ ಪ್ರಾಜೆಕ್ಟ್. 17 ಅಡಿ ಬರುವಂತ ನೋಡಿ. ನಾವು 17 ಪ್ರಾಜೆಕ್ಟ್ ಅಡಿ ಬರುವಂತಾವು ಯಾವತ್ತು? ಪ್ರಾಜೆಕ್ಟ್ 17 ನಾವು ಡಿಸೈಡ್ ಮಾಡಿದ ಇಷ್ಟಿಷ್ಟು. ಹಾ ನೋಡ, ಶಿವಾಲಿಕ್ಕು, ಸಹ್ಯಾದ್ರಿ, ಶಿವಾಲಿಕ್ಕು, ಸಹ್ಯಾದ್ರಿ, ಇನ್ನೊಂದು ಬರ್ತ ಹಂಗೆ. ಹಾ ಅವ ಬಿಡ್ರಿ. ಸಾತ್ಪುರ, ಶಿವಾಲಿಕ್ಕು, ಮತ್ತೆ ಸಹ್ಯಾದ್ರಿ 3 ಅದಾವಪಿ. 17 ಅಡಿ ಬರ್ತಾವ. ಸಾತ್ಪುರ, ಶಿವಾಲಿಕ್ಕು, ಸಹ್ಯಾದ್ರಿ. ಯೂನಿಟ್ ಅನ್ನು ಬಿಡ್ಬೇಕು ಎಕ್ಸಾಮ್. ಸಾತ್ಪುರ, ಶಿವಾಲಿಕ್ಕು, ಸಹ್ಯಾದ್ರಿ ಈ 17 ಅಡಿ. ಅವು ಇನ್ನೇ ಮಟ್ಟ ಮಾಡಿಲ್ಲ 7 ಆಗ್ಯಾವು. 17A ಅಡಿ. 17A ಅಡಿ. ಒಂದ್ಸಲ ಹೇಳ್ಬಿಡ್ತೀರಿ ಎಲ್ಲ ಒಮ್ಮೆ? ಹೇಳ್ತೀರಿ? ಎಲ್ಲವೂ ಹೇಳ್ತೀರಾ? ಒಂದಿನ ಎಲ್ಲವೂ ಹೇಳ್ತೀರಾ? ಬಿಡ್ಬೇಕು, ಎಲ್ಲರೂ ಬರೀ ಬಿಡ್ಬೇಕಂತಲ್ಲ ಹೇಳ್ತೀರಾ? ಏರ್ಕ್ರಾಫ್ಟ್ ಕ್ಯಾರಿಯರ್ ಎಷ್ಟು ಅದಾವ ಪ್ರಸ್ತುತ? 2. ಯಾವ? ಹಾ ನೆಕ್ಸ್ಟ್ ನಿರ್ಮಾಣದಲ್ಲಿ ಇರ್ತಕ್ಕಂಥದ್ದು ಅದು ವಿಶಾಲ್. ನೆಕ್ಸ್ಟ್ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ಗಳು 4 ಅದಾವು. ಕಲ್ಲತ್ 6 ಅಂದ್ರ 4 ಅದಾವ. ಹೌದಾ? 4 ಯಾವ? ಅರಿಹಂತು, ಅರಿಘಾಟು, ಅರಿದಮನು, ಅರಿಸೂದನ್. ಬಾಯಿ ಬಿಡ್ಬೇಕು. ರೈಟ್. ಇವು ನ್ಯೂಕ್ಲಿಯರ್ ಬೇಸ್. ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಸ್ ಎಷ್ಟು ಅದಾವು? 6 ಅದಾವ. K3, V3 ಹೇಳೋಣ. ಕಲೇರಿ, ಕಂಡೇರಿ, ಕರಂಚ್, ವೇಲ, ವಾಗೀರ್, ವಾಗ್ಶಿರ್ ಮುಗಿತ್ ಬಿಟ್ಬಿಡ್ರಿ. ಈ ನೆಕ್ಸ್ಟ್ ಅದಾದ್ಮೇಲೆ ನಿಲಿಗಿರಿ ಕ್ಲಾಸ್ ಎಷ್ಟು ಅದಾವು? 7 ಅದಾವು. ಪ್ರಾಜೆಕ್ಟ್ 17A ಅಂತಾರ ನಿಲಿಗಿರಿ ಕ್ಲಾಸ್. ನಟ್ ನಿಲಿಗಿರಿ, ಉದಯಗಿರಿ, ತಾರಾಗಿರಿ. ನೆಕ್ಸ್ಟ್ ಮಹೇಂದ್ರಗಿರಿ, ದೂನಾಗಿರಿ, ವಿಂಧ್ಯಗಿರಿ, ಧವಳಗಿರಿ ಮುಗೀತು. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು? ಪೆಟ್ರೋಲಿಂಗ್ ವೆಸಲ್ಸ್. ಪೆಟ್ರೋಲಿಂಗ್ ವೆಸಲ್ಸ್ ಬರ್ತಾರ. ಪೆಟ್ರೋಲಿಂಗ್ ಎಷ್ಟು? 3 ಅದಾವ. 3 ಏನಪ್ಪ ಅಂದ್ರೆ ಸಾತ್ಪುರ, ಶಿವಾಲಿಕ್ಕು, ಯಾವ್ದ್ರಿ? ಸಹ್ಯಾದ್ರಿ. ಸಾತ್ಪುರ, ಶಿವಾಲಿಕ್ಕು, ಸಹ್ಯಾದ್ರಿ. ಸಾತ್ಪುರ, ಶಿವಾಲಿಕ್ಕು, ಸಹ್ಯಾದ್ರಿ ಮುಗಿತು. ಇಷ್ಟ ನೆನ್ಬಿಟ್ಟು ಹೋಗ್ಬೇಕು. ಹೌದಾ? ಸುದರ್ಶಿನಿ ಅಂತ ಬರುತ್ತಿದ್ದು. ಸುದರ್ಶಿನಿ ಎದಕ್ಕೆ ಸಂಬಿಡುದು? ಸುದರ್ಶಿನಿ ನೌಕಾಪಡೆ ದೇಶೀಯ ನಿರ್ಮಿತವಾದ 3 ಮಾಸ್ಟರ್ ನೌಕಾ ತರಬೇತಿ ಹಡಗು. ಹೌದಾ? ನೆಕ್ಸ್ಟ್ ಆಮೇಲೆ ಇದು ಮಡಗಾಂವ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ ಮಾಡ್ಯಾರ ಇದನ್ನ. ಹೌದಾ? ಅವ್ರ ಮಾಡ್ಯಾರ ನೆನ್ಬಿಟ್ಟು ಹೋಗ್ಬೇಕು. ಗೋವಾದಾಗ ಮಡಗಾಂವ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್. ಗೊತ್ತಿಲ್ಲ ಅದ್ರ ಬಗ್ಗೆ? ಮುಂಬೈಯ ನೋಡ್ರಪ್ಪ, ಅದು ಮುಂಬೈ ಹತ್ರ ನೋಡೋದು. ಮುಂಬೈ ಕೇಳಿಲ್ಲಪ್ಪಿ. ಮಜ್ಗಾವ್ ಡಾಮ್ ಲಿಮಿಟೆಡ್ ಮುಂಬೈ. ಮತ್ತೆ ಇದ್ರ ಕೋಲ್ಕತ್ತಾದ ಮುಂದೆ ಯಾವ್ದು? ಗಾರ್ಡನ್ ಶಿಪ್ ಯಾರ್ಡ್ ಲಿಮಿಟೆಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪದೇ ಈ ಹಡಗುಗಳನ್ನ ಕಟ್ಟುವಂತ ತಾಣ ಎಲ್ಲಿ ಕೇಳ್ತಾನ್ರಿ? ಅಲಾಂಗ್ ಹಡಗು ಒಡೆಯೋ ತಾಣ ಹೇಳೈತೆ ಅದು ಅಂತ ಕೇಳ್ತಾನ ಪದೇ. ಹಡಗನ್ನ ಒಡೆಯೋದು ಇದನ್ನ ಆಗ್ಬೇಕು, ಹೊಡಿತದ ಅದನ್ನ. ಅದಿಲ್ಲಪ್ಪ ಅದು
ಗುಜರಾತ್ ಆಗೈತೆ. ಹಡಗು ಕಟ್ಟುವ ತಾಣ ಅಂತ ಕೇಳಿದ್ರೆ ಅಲಾಂಗ್ ಆದ್, ಮತ್ತೆ ಹಡಗು ಒಡೆಯುವ ತಾಣ ಅಲಾಂಗ್ ಕಡದೆ ಗುಜರಾತ್. ಹಡಗು ಕಟ್ಟುವಂತ ತಾಣಗಳು ಇವೆ. ಮಜ್ಗಾಮ್ ಡಾಕ್ ಲಿಮಿಟೆಡ್ ಐತಿ ಮುಂಬೈ, ಹೌದಾ. ನೆಕ್ಸ್ಟ್ ಇದ್ಯಾವ್ದು ಕೋಲ್ಕತ್ತಾದಾಗ ಒಂದೈತೆ, ಯಾವ್ದು ಗಾರ್ಡನ್ ಶಿಪ್ ಯಾರ್ಡ್ ಲಿಮಿಟೆಡ್ ಕೋಲ್ಕತ್ತಾದಾಗ ಐತೆ. ಇನ್ನೊಂದು ವಿಶಾಖಪಟ್ಟಣ ಒಂದೈತೆ. ಕೊಚ್ಚಿ ಶಿಪ್ ಯಾರ್ಡ್ ಇಲ್ಲಿ ಬರುತ್ತೆ, ಕೇರಳದ ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ಬರ್ತೈತೆ. ಮತ್ ನೆಕ್ಸ್ಟ್ ಇವನ್ನ ನೆನ್ಬಿಡುವ, ಇವನು ಮಜ್ಗಾಮ್ ಡಾಕ್ ಲಿಮಿಟೆಡ್ ಇಲ್ಲಿ ಬರ್ತೈತಿ, ಇಲ್ಲಿ ಮುಂಬೈ. ಮತ್ತೆ ಇದ್ಯಾವುದು ಗಾರ್ಡನ್ ಶಿಪ್ ಯಾರ್ಡ್ ಲಿಮಿಟೆಡ್ ಕೋಲ್ಕತ್ತಾ. ಇದನ್ನ ಕೇಳ್ತಾನೆ, ಔಟ್ ಪ್ಲೇಸ್ ಕೇಳ್ತಾನ್ರಿ. ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ಬರ್ತೀವಿ ಕೇರಳ, ಹೌದಾ. ವಿಶಾಖಪಟ್ಟಣ ಒಂದು ಬರುತ್ತೆ, ಅದು ಆಂಧ್ರ ಪ್ರದೇಶ್. ನೆಕ್ಸ್ಟ್ ಒಡೆಯುವಂತ ತಾಣ ಅಲಾಂಗ್, ಎಲ್ಲಿ ಗುಜರಾತ್ ಆಗ ಬರುತ್ತೆ. ಇವ್ರು ಸ್ವಲ್ಪ ನೆನ್ಪಿಟ್ಕೋಬೇಕು. ದೇಶದ ಅತಿ ದೊಡ್ಡ, ಪ್ರಪಂಚದ ಗೊತ್ತಿಲ್ಲ, ದೇಶದ ಅತಿ ದೊಡ್ಡ ಅಲಾಂಗ್ ಒಡೆಯೋದು. ಈ ನೆಕ್ಸ್ಟ್ ನಮ್ದು ಇಲ್ಲಿ ಯಾವ್ದು INS ಕದಂಬ, ಎಲ್ಲಿದೆ ಅದು ಕಾರವಾರ. INS ಕದಂಬ ಕಾರವಾರದಾಗೈತಿ, ಅದು ಸ್ವಲ್ಪ ಗೊತ್ತಿರ್ಲಿ. ಅದು ಮ್ಯೂಸಿಯಂ ಮಾಡಿರಲ್ಲ, ಕದಂಬ ಅಂದ್ರೆ ಮ್ಯೂಸಿಯಂ ಮಾಡಿರೋದನ್ನ ಒಂದ್ಸಲ ಹೋಗಿ ಬರ್ರಿ. ಅದೇ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ವಿಶಾಖಪಟ್ಟಣ, ಹಿಂದೂಸ್ತಾನ್ ಬರೋದು, ಹಿಂದೂಸ್ತಾನ್ ಶಿಪ್ ಯಾರ್ಡ್ ವಿಶಾಖಪಟ್ಟಣ, ರೈಟ್. ಈ ನೆಕ್ಸ್ಟ್ ಇನ್ನೊಂದು ಕೇಳಿ, ಓಷನ್ಗೆ ಸಂಬಂಧಪಟ್ಟ ಕೆಲವೊಂದು ಸಂಸ್ಥೆಗಳಿದಾವೆ. ಓಷಿಯನ್ ಸಮುದ್ರ ಸಂಬಂಧಪಟ್ಟ, ಓಷಿಯನ್ ರಿಸರ್ಚ್, ಓಷಿಯನ್ ಟೆಕ್ನಾಲಜಿ, ಓಷಿಯನ್ ರಿಸರ್ಚ್, ಓಷಿಯನ್ ಟೆಕ್ನಾಲಜಿ ಅದ. ಓಷಿಯನ್ ರಿಸರ್ಚ್ ಎಲ್ಲೈತಿ, ಓಷಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೋವಾ, ಓಷಿಯನ್ ಟೆಕ್ನಾಲಜಿ ಚೆನ್ನೈ, ಹೌದಾ. ಇಲ್ಲೇನಕ್ಕೇನು ಈ ಓಷನ್ ಇನ್ಫಾರ್ಮೇಶನ್ ಬರುತ್ತೆ, ಇಲ್ಲಿ ಓಷನ್ ಇನ್ಫಾರ್ಮೇಶನ್ ಕ್ಯಾನ್, ಓಷನ್ ಇನ್ಫಾರ್ಮೇಶನ್ ಸರ್ವಿಸ್. ನೋಡ್ರಿ, ಓಷನ್ ರಿಸರ್ಚ್ ಎಲ್ಲಿ ಬರ್ತೈತಿ ಗೋವಾ, ಓಷನ್ ಟೆಕ್ನಾಲಜಿ ಚೆನ್ನೈ. ಇನ್ನು ಓಷನ್ ಇನ್ಫಾರ್ಮೇಶನ್ ಎಲ್ಲಿದ್ ಕ್ಯಾನ್ರಿ ಇಲ್ಲಿ, ಇದ್ರಲ್ಲಿ ನೋಡಿ ಓಷನ್ ಇನ್ಫಾರ್ಮೇಶನ್ ಹೈದರಾಬಾದ್ ಆಗೈತೆ ಐ ಥಿಂಕ್. ಏನ್ ಕೇಸ್ ಏನ್ ಕೊಡೋಣ ಚೆಕ್ ಮಾಡಿ, ಅದನ್ನ ಚೆಕ್ ಮಾಡಿ, ಇದು ಇದ್ರದೈತೆ ಅಂತ. ಓಷನ್ ಇನ್ಫಾರ್ಮೇಶನ್ ಸರ್ವಿಸ್, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್. ಓಷನ್ ಇನ್ಫಾರ್ಮೇಶನ್ ಹೊಡಿ ಬಿಬ್ಬೆ ಗುಡಿ ಹೈದರಾಬಾದ್ ಅಲ್ಲಿ ಅದಂದಿಲ್ಲ. ನೋಡಲ್ಲ, ಮೂರು ನೆನಪಿಡ್ಬೇಕಪ್ಪ. ಒಂದು ಚೆನ್ನೈದಾಗ ಐತಿ, ಒಂದು ಗೋವಾದಾಗ ಐತಿ, ಒಂದು ಹೈದರಾಬಾದ್ ಆಗೈತಿ. ಇವ್ನು ಮೂರು ನೆನಪಿಡ್ಬೇಕು. ಓಷನ್ ಇನ್ಫಾರ್ಮೇಶನ್ ಅಂತ ಬಂದಾಗ ಹೈದರಾಬಾದ್, ಓಷನ್ ಟೆಕ್ನಾಲಜಿ ಅಂತ ಬಂದಾಗ ಚೆನ್ನೈ, ಓಷನ್ ರಿಸರ್ಚ್ ಅಂತ ಬಂದಾಗ ಗೋವಾ. ಇವ್ನು ಮೂರಾಗ ಪದೇ ಪದೇ ಕ್ವಶನ್ ರಿಪೀಟ್ ಮಾಡಿರ್ತಾನ ಓಷನ್ ಸಂಬಂಧಪಟ್ಟ, ಹೌದಾ. ಈಗ ಕ್ವಶನ್ ಕೇಳ, ಓಷನ್ ಯುಎನ್ ಕ್ಲಾಸ್ ಅಂತ ಬರ್ತದೆ. ಯುಎನ್ ಕ್ಲಾಸ್, ಯುನೈಟೆಡ್ ನೇಷನ್ ಲಾ ಆನ್ ಓಷನ್ ಕನ್ಸರ್ವೇಶನ್, ಯುಎನ್ ಕ್ಲಾಸ್ ಯಾವಾಗ ಬರ್ತಿದ್ದು 1992. ವೆರಿ ಗುಡ್, ಅದು 1992 ಓಷನ್ ಕ್ಲಾಸ್, ಯುಎನ್ ಕ್ಲಾಸ್ ಅಂತ ಕರೀತಾರೆ. ಯುಎನ್ ಕ್ಲಾಸ್ ಯುನೈಟೆಡ್ ನೇಷನ್ ಕನ್ಸರ್ವೇಶನ್ ಆಫ್ ಓಷಿಯನ್ಸ್, ಹೌದಾ. ಯುಎನ್ ಕ್ಲಾಸ್ ಅಂತ ಬರುತ್ತೆ, ಹೌದಾ. ಇದ 1992 ಬರುತ್ತೆ. ಇಲ್ಲಿ ಏನ್ ಕೇಳ್ತಾನೆ ಗೊತ್ತಾ, ಓಷನ್ ಡಿವೈಡ್ ಮಾಡ್ತಾರೆ ಇವ್ರು. ಯಾರಿಗೆ ಗೊತ್ತ ಡಿವೈಡ್ ಮಾಡ್ತಾರೆ, ಎಷ್ಟು ಭಾಗ ಮಾಡ್ತಾರು? 92. ಅವು 82 ಅಲ್ಲ, ಸಾರಿ ಮೈ ಮಿಸ್ಟೇಕ್. ಜಮೈಕಾ 10 ವರ್ಷ ಆದ್ಮೇಲೆ 82ದಾಗ ಬಂದಿದ್ದು, ಬಟ್ ಜಾರಿಗೆ ಬಂದಿದ್ದು 94 ಅಲ್ಲ. ನೆನ್ಬಿಡುವ ಯುಎನ್ ಕ್ಲಾಸ್. ಇಲ್ಲಿ ಕೇಳ್ತಾನ ಪದೇ ಕೇಳಿಲ್ಲ. ಇವ್ರು ಏನ್ ಗೊತ್ತಾ, ಯುಎನ್ ಕ್ಲಾಸ್ ಉದ್ದೇಶ ಏನು, ಸಮುದ್ರವನ್ನು ಡಿವೈಡ್ ಮಾಡ್ತಾರೆ ಇವರು. ನೀ 12 ನಾಟಿಕಲ್ ಮೈಲ್ ಓದೇನು, 12 ನಾಟಿಕಲ್ ಮೈಲ್ ನಮ್ದು 12 ನಾಟಿಕಲ್ ಮೈಲ್ ಓದಿರ್ಲಿ. ಆತರ ಡಿವೈಡ್ ಮಾಡ್ತಾರೆ. ಒಂದು 5 ಮಾಡ್ತಾರೆ ಟೋಟಲ್. ಒಂದು ಇಂಟರ್ನಲ್ ವಾಟರು, ಹೌದಾ. ಇನ್ನೊಂದು ಟೆರಿಟೋರಿಯಲ್ ವಾಟರು, ಇನ್ನೊಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ಹೌದಾ. ಇನ್ನೊಂದು ಏನಪ್ಪ ಅಂದ್ರೆ ಹೈ ಸೀ ಝೋನ್ ಅಂತ ಬರ್ತಾವ. ಟೋಟಲ್ 4, ಹೌದಾ. ಗೊತ್ತಾಯ್ತು 4, ಹೌದಾ. ಎಷ್ಟು ಒಂದೇ ಅದು ಇಂಟರ್ನಲ್ ಝೋನ್ ಅಂದ್ರೆ ನಮ್ಮ ಸಮುದ್ರ ಒಳಗಡೆ, ಹೌದಾ. ಅದಾದ್ಮೇಲೆ ಟೆರಿಟೋರಿಯಲ್ ಝೋನ್, ಅದಾದ್ಮೇಲೆ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಆದ್ಮೇಲೆ ಹೈ ಸೀ ಝೋನ್. ಅಬ್ಬಿ ಐತನಲ್ಲಿ 5 4 ಅದಾವಿಲ್ಲ. 5 ಒಂದ್ ಯಾವ್ದು ಬಿಟ್ಟು ನೋಡಂಗಾರ. ವೆರಿ ಗುಡ್. ಇಲ್ಲಿ ನನಗೆ ಬರ್ತೇನೆ ಒಂದು ಇಂಟರ್ನಲ್ ಝೋನ್ ಮತ್ತೆ ಟೆರಿಟೋರಿಯಲ್ ಝೋನ್. ಇಲ್ಲಿ ಕಂಟಿನ್ಯೂಸ್ ಝೋನ್ ಬರ್ತಾನೆ. ನೆಕ್ಸ್ಟ್ ಕಂಟಿನ್ಯೂಸ್ ಝೋನು, ಆದ್ಮೇಲೆ ಹೈ ಸೀ ಝೋನ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ಆದ್ಮೇಲೆ ಹೈ ಸೀ ಝೋನ್. 5 ಬರ್ತಾವ. ಈ ಕಿಲೋಮೀಟರ್ ಹೇಳ್ಬೇಕು, ಅದನ್ನ ಕಿಲೋಮೀಟರ್ ಹೇಳ್ಬೇಕ್ರಿ.
ಇಂಟರ್ನಲ್ ವಾಟರ್ ಎಷ್ಟೈತೆ ನೋಡು. ಅಂದ್ರೆ ನಮ್ಮ ಭಾರತ ಒಳಗಡೆ ಇರ್ತಕ್ಕಂಥ ನದಿ ಇಂಟರ್ನಲ್ ಅಂದ್ರೆ ಭಾರತ ಒಳಗಡೆ ಇರ್ತಕ್ಕಂಥ. ಇನ್ನು ಭಾರತ ಬಿಟ್ಟು ಎಷ್ಟು ಕಿಲೋಮೀಟರ್ ವರೆಗೂ 12 ನಾಟಿಕಲ್ ವರೆಗೂ ಹೋದ್ರೆ ಟೆರಿಟೋರಿಯಲ್ ಝೋನ್. ನಮ್ಮದು ಈಗ 12 ನಾಟಿಕಲ್ ಟೆರಿಟೋರಿಯಲ್ ಝೋನ್. ಇದು ಟೆರಿಟೋರಿಯಲ್ ಝೋನ್ 12ರಿಂದ 24. ಅದ್ಯಾವ್ದ್ರಿ ಕಾಂಟಿಜಿಯಸ್ ಝೋನ್ 12ರಿಂದ 24. 24ರಿಂದ ಮ್ಯಾಲ ಆ ಕಡೆ 200 ಅಲ್ಲ 200 ನಾಟಿಕಲ್ ಮೇಲೆ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. 200ರಿಂದ ಆ ಕಡೆ ಎಲ್ಲ ಹೈ ಸಿ ಝೋನ್. ಅಂದ್ರೆ ಇಲ್ಲಿಂದ ಹಿಡಿಬೇಕ. ಈ 12ರಿಂದ ಬೇಸ್ ಲೈನ್ 12ರಿಂದ ಹಿಡಿಬೇಕೆಲ್ಲ. ಅದ ಕಡೆ ನಿಮ್ದ ಮಿಸ್ಟೇಕ್ ಮಾಡೋಣ. 12ರಿಂದ 200 ಯಾವಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಒಂದ್ಸಲ ಹೇಳ್ಬಿಡು ನೋಡಿ. ಇದು ನಮ್ಮ ಭಾರತ ಹೌದಾ. ಭಾರತದಿಂದ ಈ ಕಡೆ ಒಳಗಡೆ ಸಮುದ್ರದ ಹೋದಂಗ ಸಮುದ್ರ ಡಿವೈಡ್ ಮಾಡಿದಾರೆ ಎಲ್ಲ. ನಾ ಎಕ್ಸಾಂಪಲ್ ಕೊಡಕ್ಕೆ ಭಾರತ ಅಂತೇಳಿ ಎಲ್ಲ ದೇಶ ಸೇಮ್ ಇದು ರೈಟ್. ನಮ್ಮ ಭಾರತಕ್ಕ ಹಚ್ಚಿಕೊಂಡು ಭಾರತ ಒಳಗಡೆ ಇರ್ತಕ್ಕಂಥ ನೀರ್ ಇರ್ತದೆ ಅದಕ್ಕೆ ಇಂಟರ್ನಲ್ ಝೋನ್ ಅಂತ ಕರಿತೀವಿ. ಭಾರತದಿಂದ 12 ಕಿಲೋಮೀಟರ್ ಝೋನ್ ಏನ್ ಕರಿತೀವಪ್ಪ ಅಂದ್ರೆ ಟೆರಿಟೋರಿಯಲ್ ಝೋನ್ ಅಂತ ಕರಿತೀವಿ. 12 ನಾಟಿಕಲ್ ಮೈಲ್ ಅದ. ಈ 12ರಿಂದ 24 ಮೈಲ್ 24 ನಾಟಿಕಲ್ ಮೈಲ್ ಅದಪ್ಪ ಅಂದ್ರೆ ಅದೇ ಕಾಂಟಿಜಿಯಸ್ ಝೋನ್ ಅಂತ ಬರ್ತದೆ ಹೌದಾ. ನೆಕ್ಸ್ಟ್ ಇದು 12ರಿಂದ 200 ವರೆಗೆ ಹೋದಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಆ 200 ಆ ಕಡೆ ಹೋದ್ರೆ ಯಾವ್ದಂದ್ರೆ ಹೈ ಸಿ ಝೋನ್ ಅಂತ ಕರಿತೀವಿ. ಹೈ ಸಿ ಝೋನ್. ಇಲ್ಲಿ ಏನ್ ಎಕ್ಸಾಮ್ ಕ್ವಶನ್ ಕೇಳ್ತಂದ್ರೆ ಇದರಲ್ಲಿ ಈಗ ಟೆರಿಟೋರಿಯಲ್ ಝೋನ್ ಐತಪ್ಪ. ಟೆರಿಟೋರಿಯಲ್ ಝೋನ್ 12 ನಾಟಿಕಲ್ ಮೈಲ್. ಇಲ್ಲಿ ಬೇರೆ ದೇಶದ ಹಡಗುಗಳು ಬರ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು ತಗೋಬಾರದು ಕೇಳ್ತಾನ. ಕ್ವಶನ್ ಯಾರತ್ತು ಈ ತರ ಕ್ವಶನ್ ಕೇಳ್ತಾನ. ತಗೋಬೇಕು, ಇದು ನಮ್ಮ ಜಾಗ. ಇಲ್ಲಿ ಏನ ನೀವು ಮೀನುಗಾರಿಕೆ ಮಾಡ್ಬೇಕಂದ್ರೆ ಬೇರೆ ಹಡಗು ಬರ್ಬೇಕಂದ್ರೆ ಈ ಪ್ರದೇಶದಲ್ಲಿ ಏನ್ ಮಾಡ್ಬೇಕು ಪರ್ಮಿಷನ್ ತಗೊಳ್ಬೇಕು. ಇಂಟರ್ನಲ್ ಏನು ಟೆರಿಟೋರಿಯಲ್ ಝೋನ್. ಇಂಟರ್ನಲ್ ಝೋನ್ ನಮ್ಮ ಈ ಭಾರತ ಒಳಗಡೆ ಇರೋದು ಹೌದಾ. ಇಂಟರ್ನಲ್ ಬಿಟ್ಬಿಟ್ಟು ಟೆರಿಟೋರಿಯಲ್ ಝೋನ್. ಈ ನೆಕ್ಸ್ಟ್ ಆಮೇಲೆ ಕಾಂಟಿಜೆಂಟ್ ಝೋನ್. ಕಾಂಟಿಜೆಂಟ್ ಯಾವ್ದಕ್ಕೆ ಸಂಬಂಧಪಟ್ಟ ಅಲ್ಲಿ ನೋಡು. ಅದು ಸ್ವಲ್ಪ ಏನೋ ನೋಡ್ಕೊಂಡ್ ಲಿಮಿಟೆಡ್ ಕಂಟ್ರೋಲ್ ಇರುತ್ತೆ ನಮ್ಮ ದೇಶದ್ದು ಹೌದಾ. ಮೇಲೆ ಆ ಕಡೆ ಹೋದಂಗಪ್ಪ ಕಂಟ್ರೋಲ್ ಅಲ್ಲಿ ಯುಎನ್ ಕ್ಲಾಸಸ್ ಪರ್ಮಿಷನ್ ತಗೋಬೇಕಾದ್ರೆ ಮುಂದೆ ಹೋದಂಗ ನೀವು ಹೌದಾ. ಅದು ಸಂಬಂಧ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳದಾವ. ಅವನ್ನ ಏನಪ್ಪಾ ಅಂದ್ರೆ ನಾಳೆ ಡಿಸ್ಕಷನ್ ಮಾಡೋಣ. ಇವತ್ತಿಗೆ ಇಷ್ಟ ಸಾಕು. ಇಂಗ್ಲಿಷ್ ಆಗಿದ್ರೆ ಚಲೋ.